ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ವತ್ಸ, ನಿನ್ನ ತ್ರಿಲೋಕ ಭಯಂಕರ ತಪಸ್ಸಿಗೆ ಮೆಚ್ಚಿದೆ. ನಿನ್ನ ಅಭೀಷ್ಟವನ್ನು ಕೇಳಿಕೊ. ಓಂ ನಮಃ ಶಿವಾಯ. ಪ್ರಭು, ನಿನ್ನ ಸಂದರ್ಶನ ಭಾಗ್ಯದಿಂದ ನನ್ನ ತಪಸ್ಸು ಫಲಿಸಿತು. ಮಹಾದೇವ, ಸ್ವಾರ್ಜಿತವಾದ ಬಲ ಪರಾಕ್ರಮದಿಂದ ಭೂಲೋಕವನ್ನು ಜಯಿಸಿ ಮಾನವ ಕೋಟಿ ಎಲ್ಲರನ್ನೂ ಪಾದದಾಸರನ್ನಾಗಿಸಿದನು. ಅಸುರರಿಗೆ ಆಗರ್ಭ ವೈರಿಗಳಾದ ಆ ಅಮರರನ್ನು ಜಯಿಸುವ ಅಖಂಡ ಶಕ್ತಿಯನ್ನು ಪ್ರಸಾದಿಸು ದೇವ. ಜರಾಮರಣವಿಲ್ಲದೆ ಚಿರಂಜೀವಿಯಾಗಿ ವರ್ತಿಸುವ ವರವನ್ನು ಕೂಡ ಪ್ರಸಾದಿಸು ಶಂಭು. ಅಮೋಘ ಬಲವಂತನಾಗಿ ಅಮರರನ್ನು ತುಳಿಯುವೆ. ನಿನ್ನ ತಾಯಿ ಭೂದೇವಿಯಲ್ಲದೆ ಇನ್ನೊಬ್ಬರು ವಧಿಸಲಾರರು. ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ಹೆತ್ತ ತಾಯಿ ಕರುಳ ಮೇಲೆ ಕತ್ತಿ ತೋರಿಸುವಳೆ. ಕಾಯ್ದುಕೋ ಮಹೇಂದ್ರ. ದಾಯಾದಿನಿ ನೆಮ್ಮ ಧನುಜ ಧೀರರ ವೈಭವವ ಕೊಳ್ಳೆ ಹೊಡೆದು ರಂಪಗೈದಿರುವೆ. ಜಲಧಿ ಮಥಿಸಿರ್ಪ ರಾಕ್ಷಸ ಕೋಟಿ ಶ್ರಮ ಪಡಿಸಿ ಅಡಿಗೆ ಚೆರುವೆ ನೀ ಅಮೃತ ಕಲಶವಂ. ಅಪ್ಸರೆ ಪೂವಂತ ಬೆಚ್ಚನೆರೆದೆ ಸೊಗವ ಮೂಲೋಕದೊಳಗೆಲ್ಲ ಮುಖ್ಯನಾನೆಂದು ಸೇತಕರಿಯನ್ನೇರಿ ತೊಕ್ಕಿದೆ ಹುಳುವೆ. ದೇವತ್ವವಂಚ ನಾತಂದು ದಾಳಿ ಮಾಡಿ ಸಲ್ಲಲಿಹುದಿಲ್ಲು ದಾನವ ಶ್ರೇಣಿ ಮಾತು. ಅಸುರ ಸಾಮ್ರಾಟ್ ಈ ನರಕಾಸುರ ನಿನ್ನ ಅಳಿವು ತಂದನು ನಿಲ್ಲುವೋ ಅಮರನಾಥ. ಬಿಡಿದರೆ ಬಿಡಿದರೆ ಬಿಡಿದರೆ. ರಂಬೆ ಅವಳು, ರಂಬೆಯಲ್ಲಿ, ಊರ್ವಶಿಯಲ್ಲಿ, ಮೇಲ್ಗೆಯಲ್ಲಿ. ಏನ್ ಮುರಯ್ಯ? ಮುರಾತುರರವ್ರೆ, ರಂಬೆ, ಊರ್ವಶಿ, ಮೇಲ್ಗೆ, ತಿಲೋತ್ತಮೆ ಇವರೆಲ್ಲರೂ ಮನೆ ಕರ್ಕೊಂಡು ಹೋಗ್ಬೇಕು ಮುರಯ್ಯ. ಅಮರೇಂದ್ರನ ಹಸ್ತಗಳಿಗೆ ಅಪರಂಜಿ ಕಡಗಗಳಿಗಿಂತ ಈ ಸಂಕೋಲೆಗಳೇ ಅಂದವಾಗಿ ಮೆರೆಯುತ್ತಿವೆ. ನಿನ್ನ ಅಹಂಕಾರವು, ಅಮರಲೋಕದ ಮೇಲೆ ಅಧಿಕಾರವು ಇಂದಿಗೆ ಅಳಿದಿದೆ. ಸಾಮ್ರಾಜ್ಯ ಲಕ್ಷ್ಮಿ ನಮ್ಮ ವಿಕ್ರಮವನ್ನೇ ವರಿಸಿದಳು. ಇಂದ್ರ, ಇನ್ನು ನಿನಗೆ ಉಳಿದಿದ್ದು ನಮ್ಮ ಪಾದ ಸೇವೆಯೇ. ಅನ್ಯಾಯ. ನಿಸ್ಸಹಾಯಳಾದ ಸ್ತ್ರೀಯನ್ನು ತುಂಬ ಸಭೆಯಲ್ಲೆಳೆದು ಅವಮಾನಿಸಿದಿರಿ. ನಿಮ್ಮ ಪರೀಕ್ಷೆಗೆ ಅಬಲೆಯನ್ನು ಪರಾಭವಿಸಿ ಪತಿತರಾಗದಿರಿ. ಪೌರುಷವಿರುವುದೇನಾದ್ರೆ ನಮ್ಮ ಮೇಲೆ ದರ್ಪ ತೋರಿ ನಿನ್ನ ಮತ್ಸರವನ್ನು ತಣಿಸಿಕೋ. ಆದರೆ ತ್ರಿಲೋಕಾರಾಧ್ಯ ಮಹಾಪತಿವ್ರತ ಶಿರೋಮಣಿ ನನ್ನ ತಾಯಿ ಅತಿಥಿ ದೇವಿಯ ಮೇಲೆ ಅತ್ಯಾಚಾರ ಮಾಡುವೆಯ ಭ್ರಷ್ಟನೆ. ಮೂರ್ಖನೆ, ಅಹಲ್ಯಾಜಾರತ್ವಯಸಗಿ 1000 ಕಣ್ಣು ಗಳಿಸಿದ ನೀನಾ ಆಕ್ಷೇಪಿಸುವುದು? ದೇವಮಾತಾ, ಭಯಪಡಬೇಡ. ನಿನ್ನ ಅಂದಕ್ಕಾಗಿ ನಿನ್ನ ಆಶಿಸಲಿಲ್ಲ. ಕಾಮುಕನಾಗಿ ನಿನ್ನನ್ನು ಪಡೆಯಲು ಬರಲಿಲ್ಲ. ನಿನ್ನ ಕರ್ಣಕುಂಡಲಗಳು ಅಪೂರ್ವ ರತ್ನ ಮಂಡಿತವೆಂದು, ಅಮೂಲ್ಯ ತೇಜೋ ವಿರಾಜಿತವೆಂದು ಕೇಳಿದೆ. ಅವುಗಳಿಗಾಗಿ ನಿನ್ನನ್ನು ಬರಮಾಡಿದೆ ದೇವಮಾತಾ. ಅವಳೆಯ ಮೇಲೆ ನಿನ್ನ ಅಹಂಕಾರವೇ. ಕಶ್ಯಪನ ಧರ್ಮಪತ್ರಿಕೆ ತಾಗಿದ್ದು ನಿನ್ನ ಕೈಗಳನ್ನು ತುಂಟುಗೊಳಿಸುವೆನು. ಪತಿತನ ತಾಯಿಯ ಕಿವಿಯಲ್ಲಿ ಕುಂಡಲಗಳೇತಕ್ಕೆ? ಅವುಗಳನ್ನು ಅಲಂಕರಿಸಿಕೊಂಡು ಅದರ ತೇಜಸ್ಸನ್ನು ದ್ವಿಗುಣೀಕೃತ ಕೈವೆವು. ಅರ್ಪಿಸು. ದುರ್ಮಾರ್ಗಿ, ಈ ಅನ್ಯಾಯಗಳನ್ನು ವರ್ಧಿಸಿ ಅಲ್ಪಾಯುಷವಂತನಾಗಬೇಡ. ನಿನ್ನ ದೂಷಣೆ ನಮಗೆ ಆಶೀರ್ವಾದ ದೇವಮಾತಾ. ಮರ್ಯಾದೆ ದಕ್ಕಿಸಿಕೋ, ಇಲ್ಲದಿದ್ದರೆ ನಾವೇ ಸ್ವಯಂ ದಕ್ಕಿಸಿಕೊಳ್ಳಬೇಕಾಗುತ್ತದೆ. ಅರ್ಪಿಸು. ಬೇಡ, ತಾಳು. ಅಧಿಕಾರದಿಂದ ಹೆಂಗಸರಿಗೆ ಅನ್ಯಾಯವನ್ನು ಗೈದ ದುರಾಚಾರಿ ಆದವನು ಅಭಿವೃದ್ಧಿ ಹೊಂದಲಿಲ್ಲ. ಇಂದಿನ ನಿನ್ನ ಉನ್ಮಾದಕ್ಕೆ
ಮತ್ತೊಂದು ದಿನ ಮೃತ್ಯು ಮುಖದೊಳಗೆ ಬಿದ್ದು ಆಕ್ರೋಶಿಸಿದ ತಪ್ಪದು. ಹರಿಹರರ ವರಗಳಾದರೂ ಹಿಂದಿರುಗುತ್ತದೆ, ಆದರೆ ಹೆಂಗಸರ ಶಾಪಕ್ಕೆ ಎದುರಿಲ್ಲ. ಅಬ್ಬಾ, ಅತಿಥಿ ಆಯ್ತೇ ನಿನ್ನ ಶಾಪ. ಇವುಗಳಲ್ಲಿ ನಮ್ಮ ಕೋರಿಕೆ ತೀರಲಿಲ್ಲ, ದಾಹವೂ ಆರಲಿಲ್ಲ. ದಾನವಯೋಧರೇ, ಪ್ರಭು, ಈ ದಿವ್ಯ ಸಿಂಹಾಸನವು, ಸಕಲ ಛತ್ರಚಾಮರಗಳು, ಸಮಸ್ತ ರಾಜಲಾಂಛನಗಳು ನಮ್ಮ ಈ ಲೋಕಕ್ಕೆ ಅಲಂಕಾರವಾದ ಅಪ್ಸರೆಯರನ್ನು ಸಹ ನಮ್ಮ ಪ್ರಾಗ್ಜ್ಯೋತಿಷ ನಗರಕ್ಕೆ ಸಾಗಿಸಿರಿ. ಊರೆಲ್ಲ ಮೆರವಣಿಗೆ ಮೆರವಣಿಗೆ. ತಮ್ಮ, ಅಪ್ಪ ಅಪ್ಪ, ತಮ್ಮ ರಾಕ್ಷಸರ ಮೆರವಣಿಗೆಗೆ ಹೋದ್ರಪ್ಪ. ಮಗು 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 ಮಗು. ನಮ್ಮ ವಿಜಯೋತ್ಸವದ ಈ ಮಾನವಾಧಮನನ್ನು ತೊಲಗಿಸಿ. ಮಗು. ವಿಜಯೋನ್ಮತ್ತ, ನಿನ್ನ ಬಲ ಪ್ರದರ್ಶನಕ್ಕೆ, ವಿಜಯೋತ್ಸವಕ್ಕೆ ಒಬ್ಬ ಶುಭ ಅರಿಯದ ಪಸಿಕಂದನ ಬಲಿಗೈದೆಯಾ ಪಾಷಾಣ ಹೃದಯನೇ? ದಾರಿ ಬಿಡದೆ ಹೋದರೆ ನಿನ್ನ ಗತಿಯೂ ಇದೆ. ಈ ದುಸ್ಥಿತಿಗಿಂತ ಅದೇ ಒಳ್ಳೆಯದು. ವಂಶಾಂಕುರವಾದ ನನ್ನ ಏಕೈಕ ಪುತ್ರನು ನಿನ್ನ ರಥಚಕ್ರಗಳಿಗೆ ಬಲಿಯಾದನು. ಈ ಮಹಾಪಾಪಕ್ಕೆ ನೀನು ಫಲಿತವನ್ನು ಅನುಭವಿಸದೆ ತಪ್ಪದು. ನಿನ್ನ ಅಹಂಕಾರ ಒಡಗಲಿ, ದುಃಖ ಪೀಡಿತನಾಗಿ ಶೋಕಭರಿತನಾಗಿ ಸಾಯುವೆ. ಛೇ ವಾಚಾಳಿ, ಈ ಪ್ರಲಾಪೆಯ ಸೊಕ್ಕು ಮುರಿದು ರಥಕ್ಕೆ ಕಟ್ಟಿರಿ. ಪರಾಭವ ಮುಗಿದಿಂದ ರಥದ ಹಿಂದೆ ಓಡಿ ಬರಲಿ. ಮಗು ಕಂದ, ಮಗು ಮಗು. ತಂದೆ, ಅಮ್ಮ, ಆ ಪಾಪಿಸ್ತ ನನ್ ಕಂದನ ಕಂದ. ಉಡರಾಗಿ ಕೋರುವುದು. ವೃತ್ರಾದಿ ರಾಕ್ಷಸರನ್ನು ಸಂಹರಿಸಿದ ಮಹೇಂದ್ರನ ವಜ್ರಾಯುಧ ತುಕ್ಕು ಹಿಡಿದು ಹೋಯಿತು. ಸರ್ವದಾಹಕನಾದ ಅಗ್ನಿಹೋತ್ರನ ಶಕ್ತಿ ತಣ್ಣದಾಗಿ ಹೋಯಿತು. ಸಕಲ ಜೀವ ಬಂಧನ ಸಮರ್ಥವಾದ ಯಮನ ಪಾಶವು ಕಿತ್ತು ಹೋಯಿತು. ಅಪ್ಸರ ಕನ್ಯೆಯರು ಆ ದಾನವನಿಗೆ ಪಾದ ಸೇರಿಕೆಯರು. ನನ್ನ ಕರ್ಣಕುಂಡಲಗಳು, ಸ್ವರಾಜ್ಯ ರಾಜ ಚಿಹ್ನೆಯು ಭೂಲೋಕಕ್ಕೆ ತೆರಳಿ ಹೋಯಿತು. ಈ ಅನ್ಯಾಯಕ್ಕೂ ಅವಮಾನಕ್ಕೂ ಅಂತ್ಯವೆಂದಿಗೆ. ಆ ನರಕನು ಅಳಿಯುವ ಉಪಾಯವೇ ಇಲ್ಲವೇ ಮಹೇಂದ್ರ? ಏನೂ ತೋರುವುದಿಲ್ಲಮ್ಮ. ಆ ತ್ರಿಮೂರ್ತಿಗಳೇ ಈಗ ತರುಣೋಪಾಯವನ್ನು ತೋರ್ಪಡಿಸಿದರೆ ಅವರನ್ನೇ ಆಶ್ರಯಿಸೋಣ. ಬನ್ನಿರಿ. ನಾರಾಯಣ ನಾರಾಯಣ, ನಿಮ್ಮ ಪ್ರಯತ್ನದಿಂದ ಯಾವ ಲಾಭವೂ ಇಲ್ಲ. ಅದೇನು ಮಹರ್ಷಿ? ಅಷ್ಟೇ ಮಹೇಂದ್ರ, ನರಕನು ನೀವಂದುಕೊಂಡಂಥ ಸಾಧಾರಣನಲ್ಲ. ಹರಿಹರರಿಗೂ ಅತ್ಯಂತ ಪ್ರಿಯನು. ಪೂರ್ವದಲ್ಲಿ ವರಹಾವತಾರ ತಾಳಿದ್ದ ಶ್ರೀ ಮಹಾವಿಷ್ಣುವಿಗೂ ಭೂದೇವಿಗೂ ಅವತರಿಸಿದ ಕುಮಾರನೇ ಆ ನರಕಾಸುರನು. ಹೆತ್ತ ಕುಮಾರನ ಮೇಲೆ ತಂದೆ ಹಾಗೆ ಇಡುತ್ತಾನೆಯೇ? ಅಂದರೆ ನಮ್ಮ ಸರಿಯು ಅಂತ್ಯ ಕಾಣದೇನು? ಇದಕ್ಕೊಂದು ಉಪಾಯವಿದೆ. ನಾರಾಯಣಾವತಾರನಾದ ಶ್ರೀಕೃಷ್ಣನನ್ನು ಆಶ್ರಯಿಸಿ ಕಾರ್ಯ ಸಾಧಿಸುವೆ. ನಿಜವೇ ಮಹರ್ಷಿ? ನಿಸ್ಸಂದೇಹ ತಾಯಿ. ಆ ನರಕನ ಅಂತ್ಯವಾಗದ ಹೊರತು ಮತ್ತೆ ಅಮರಾವತಿಯಲ್ಲಿ ಕಾಲಿಡುವುದಿಲ್ಲ. ವಿಜಯೋಸ್ತು. ನಾರಾಯಣ ನಾರಾಯಣ. ಈ ಕೃಷ್ಣದಾಸನು ಧಿಕ್ಕರಿಸುತ್ತಿದ್ದಾನೆ ಪ್ರಭು. ಇನ್ನು ನಿನ್ನ ಅಹಂಕಾರ ಅಡಗಲಿಲ್ಲವೇ ನಾಗದತ್ತ? ನಿನ್ನ ಕೈ ಕೆಳಗಿನ ಬೀರುಗಳಲ್ಲದೆ ಆತ್ಮಾಭಿಮಾನವುಳ್ಳ ಧೀರರಾರು ನಿನಗೆ ತಲಬಾಗರು. ಆ ದೇವತೆಗಳೇ ತಲಬಾಗಿ ಕೈ ಜೋಡಿಸಿದ್ದಾರೆ. ನೀನು ನನ್ನ ಧಿಕ್ಕರಿಸುವೆಯಾ? ಇವಾಗಾದರೂ ಬುದ್ಧಿ ಗಳಿಸಿ ಆ ಅಧಮನ ನಾಮಸ್ಮರಣೆ ಮಾಡಿದಿರು.
ಈ ತ್ರಿಭುವನದಲ್ಲಿ ಆ ಕೃಷ್ಣನೇ ಅಲ್ಲ ಬೇರೆ ರಕ್ಷಿಸರು. ನಿನ್ನನ್ನು ಮೀರಿದ ವೀರಾತಿ ವೀರರೇ ಮಾಧವನ ದಾಳಿ ತಾಳಿದ ಮಣ್ಣು ಪಾಲಾದರು. ಹಿರಣ್ಯಾಕ್ಷ ಹಿರಣ್ಯಕಶಿಪುವಂತರು ದೊಡ್ಡವನು, ಅವರ ಗತಿ ನಿನಗೆ ಬರುತ್ತದೆ. ಚಿಚಿ, ಅಂಥ ಧೀರವೀರ ಚೂಡಾವಣೆ ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ನರಕಾಸುರ, ನಿನ್ನ ಅಜ್ಞಾನಕ್ಕೆ ಇದೇ ನಿದರ್ಶನ. ದ್ವಾರಕಾವಾಸನಾದ ಶ್ರೀಕೃಷ್ಣನು ವಿಷ್ಣುವೇ ಈ ಬಗೆಯ ಗರ್ಭಾಂಧರನ್ನು ನಿರ್ಮೂಲಗೆಯಲ್ಲಿ ಅವತರಿಸಿದ್ದಾನೆ. ಬಾಯಿ ಮುಚ್ಚು. ಆ ಮಾನವ ಮಾತನ್ನು ನನ್ನನ್ನು ವಧಿಸುವನೇ? ಆ ಯಾದವನನ್ನು ನಂಬಿದ ನೀನು ನನ್ನನ್ನು ಧಿಕ್ಕಿಸುವೆಯಾ? ಅವನ ವೀರತ್ವ ವಿಷ್ಣುತ್ವ ನಾನೂ ನೋಡುವೆನು. ಈ ಕೃಷ್ಣದಾಸನನ್ನು ಶರಮ ಬೇಯಿಸಿ ಉದುರುತ್ತದಂತೆ ಹಿಂಸಿಸರಿ. ಇಂದಿನಿಂದ ನಮ್ಮ ಈ ಸಾಮ್ರಾಜ್ಯದಲ್ಲಿ ಆ ವಿಷ್ಣುನಾಮ ಕೃಷ್ಣನಾಮ ಉಚ್ಚರಿಸಲಾಗದು, ಸ್ಮರಿಸಕೂಡದು. ಇದೇ ನಮ್ಮ ಶಾಸನ. ನಾರಾಯಣ. ನಾರದ, ನರಕ ಸಾಮ್ರಾಜ್ಯದಲ್ಲಿ ಆ ಹೆಸರನ್ನು ಉಚ್ಚರಿಸಿದಿರಿ ಮಹರ್ಷಿ ಎಂದು ಈ ಸಾರಿ ಮನಿಸಿದ್ದೇನೆ. ನರಕಾಯಣ ನರಕಾಯಣ. ತ್ರಿಲೋಕ ಸಂಚಾರಿಗಳು ತಾವು ದಯೆಯ ಕಾರಣ ಮೇಲೆ ಭೂಲೋಕ ಸಂಚಾರವೇ ಪ್ರಭು. ಅಮರಲೋಕ ಎಂದೋ ಬಿಟ್ಟು ಬಿಟ್ಟೆನು. 3 ಲೋಕಗಳಲ್ಲೂ ನಿಮ್ಮ ವಿಜಯ ಪರಂಪರೆಯನ್ನು ಕೇಳಿ ಸಂತೋಷ ಭರಿಸಲಾರದೆ ಸಾರ್ವಭೌಮರ ಸಂದರ್ಶನಕ್ಕಾಗಿ ಬಂದಿರುವೆ. ಒಳ್ಳೆಯದು, ಆಸೀನರಾಗಿ. ನಮ್ಮ ವಿಜಯೋತ್ಸವವನ್ನು ಅವಲೋಕಿಸಿ ನಾರದ. ಎಲ್ಲರಿ ಅಮರಲೋಕದಿಂದ ಹಿಡಿದ ಅಪ್ಸರೆಯರನ್ನು ಬರಮಾಡು. ದಂಡಯ್ಯ. ಬಂದ್ಬಿಡು ಬಂದ್ಬಿಡು. ರಂಭ, ಊರ್ವಶಿ, ಮೇನಕೆ, ತಿಲೋತ್ತಮ, ನಾನು ಪ್ರಭು. ದಂಡನಾಥ. ಮಹಾಪ್ರಭು. ಅಸುರವೈರಿ ಕನ್ಯೆಯರೇ, ಮಹೇಂದ್ರನನ್ನು ಹೊಗಳಿದಂತೆ ನಮ್ಮನ್ನು ಸೇವಿಸಿರಿ. ನಿಮ್ಮ ಮನೋಹರ ನೃತ್ಯಗಾನದಿಂದ ನಮ್ಮನ್ನು ಪರವಶಗೊಳಿಸಿ ಮನ್ನಣೆ ಹೊಂದಿ. ಅಸಂಭವ, ಅದೆಂದಿಗೂ ಜರುಗದು. ಏ, ಮೈಯಲ್ಲಿ ಹುಷಾರಿಲ್ವೇ? ಓಹೋ, ಭೂಲೋಕ ತಿಂಡಿ ಅಜೀರ್ಣ ತಂದಿರಬಹುದು. ದಂಡಯ್ಯ. ಏನು ಅಂದ? ಅಯ್ಯೋ, ಈ ಗೀರ್ವಾಣ ನಿಲ್ಲಿಸಿ ನಾಟ್ಯಗೈಯಿರಿ. ಮರೆಯೋ ರಂ ಊರ್ವಶಿ ಮೇನಕೆ ನಾಟ್ಯಗೈಯಿರಿ. ಕತ್ತಿ ಝಳಪಿಸಿದರೆ ಕಲಾ ಪ್ರದರ್ಶನ ನಡೆಯದು. ಸುಂದರ ಪ್ರಕೃತಿಯಲ್ಲಿ ದೇಹವು ಪುಲಕರಿಸಿ ಹೃದಯವು ಆನಂದದಲ್ಲಿ ಉಕ್ಕಿ ಬಂದಾಗ ಮಾತ್ರ ಸಂಗೀತ ಧ್ವನಿಸಿ ರಾಗವೂ ಅನುರಾಗವೂ ಪೂರೈಸುತ್ತೆ. ಕಾಲಿಗಜ್ಜೆಗಳು ತನಿಸಿ ಗಲ್ ಗಲ್ ಎಂದು ಕಾಲು ನಡೆಸಿ ಸರ್ವ ಜೀವ ಹೃದಯಗಳನ್ನು ನಾಟ್ಯವಾಡಿಸುತ್ತೆ. ನಮ್ಮಲ್ಲಿ ಆನಂದೋತ್ಸಾಹಗಳು ಸ್ತಂಭಿಸಿವೆ. ವಿಜೃಂಭಿಸುವಾಗ ಮೈ ಮರೆತು ಕಲೆ ಪ್ರದರ್ಶಿಸುವೆವು. ಬಲವಂತ ಬರೀ ಶೋಕವಲ್ಲದೆ ರಾಗವಾಗನ ಮಹಾರಾಜ. ಹೌದು, ಈ ದಾನವ ಸಾರ್ವಭೌಮನ ವಿಜಯೋತ್ಸಾಹದಲ್ಲಿ ದೇವಕನ್ನೀರಿ ಶೋಕಾಭಿನಯವು ಕೂಡ ಉಚಿತವೇ. ಆಗಲಿ. ತಾಳು ಮುರಾಸುರ. ದಾನವ ಸಾರ್ವಭೌಮರಲ್ಲಿ ನನ್ನೊಂದು ಮನವಿ. ತಮಗೆ ಇಂದ್ರತ್ವ ಇನ್ನೂ ಪೂರ್ತಿಯಾಗಿ ಸಿದ್ಧಿಸಿಲ್ಲ. ಋಷಿಗಳೆಲ್ಲರೂ ಯಜ್ಞಯಾಗದಲ್ಲಿ ಹವಿಸ್ಸನ್ನು ಇನ್ನೂ ಇಂದ್ರನಿಗೆ ಅರ್ಪಿಸುತ್ತಿದ್ದಾರೆ. ಮೊದಲು ಅದನ್ನು ನಿಲ್ಲಿಸಿ ನಿಮಗೆ ಬರುವಂತೆ ಮಾಡಿಕೊಳ್ಳಿರಿ. ಇಂದ್ರತ್ವ ಪೂರ್ತಿಯಾಗಿ ಸಿದ್ಧಿಸುತ್ತದೆ. ಆ ಮಹೇಂದ್ರ ಪದವಿಯನ್ನು ಕೈಗೊಂಡ ತರುವಾಯ ಈ ಅಪ್ಸರೆಯರದೇನುಂಟು? ನಿಮ್ಮ ಕೈಯಲ್ಲಿನ ಕೀಲುಗೊಂಬೆಗಳು. ದಾನವ ಯೋಧರೇ, ಇಂದಿನಿಂದ ಆ ಹವಿಸ್ಸುಗಳು ನಮಗೆ ಅರ್ಪಿಸಬೇಕೆಂದು ಮುನ್ಯಾಶ್ರಮಗಳಲ್ಲಿ ಸಾರಿರಿ. ತಿರಸ್ಕರಿಸಿದ ಮನುಮುಖ್ಯರನ್ನು ಬಂಧಿಸಿ ನಮ್ಮಲ್ಲಿ ಹೇಳುತ್ತಾನೆ. ಆಜ್ಞೆ. ನಾರಾಯಣ ನಾರಾಯಣ. ಅಭ್ಯಾಸ ದೋಷ ಪ್ರಭು. ನರಕಾಯಣ ನರಕಾಯಣ. ಮಾತಕಿ, ಸಿದ್ಧಗುರು ಪೂಜನೀಯವಾದ ದೇವತಾ ಮೂರ್ತಿಗೆ ಅಪಚಾರವೆತ್ತುವಿಯಾ? ಯಾರು ನೀನು? ಹಾಗೆಂದ ಆ ದೇವನ ಮುಂದೆ ಅಹಂಕರಿಸುವಿಯಾ? ಅಪರಾಧವೆತ್ತುವಿಯಾ? ನಿನ್ನ ರಕ್ತದಿಂದ ಸಿದ್ಧಲಿಂಗವನ್ನೇ ಅಪವಿತ್ರಗೈಯುವಿಯಾ? ನೋಡು ನಿನ್ನ ಗತಿ ಏನು. ಓಂ ನಮಃ ಶಂಕರಾಯ. ಸ್ವಾಮಿ, ತಾವು ಅಪೂರ್ವ ಶಕ್ತಿ ಸಂಪನ್ನರಾದ ಸಿದ್ಧರು. ತಮಗೆ ತಿಳಿಯದ್ದೇನುಂಟು? ದಿಕ್ಕಿಲ್ಲದ ದೇನಳು. ನನ್ನ ಮೇಲೆ ನಿಮ್ಮ ಆಗ್ರಹವೇ ಸ್ವಾಮಿ. ನನ್ನ ತಂದೆ ನರಕನ ಸೆರೆಯಲ್ಲಿ ನಟಿಸಬೇಕೆ? ನನ್ನ ಗತಿ ಇಷ್ಟೇನೆ. ನನ್ನನ್ನು ಕರುಣಿಸಿ ಮಹಾನುಭಾವ. ಈಶ್ವರ ವಿಲಾಸ ಯಾರೂ ತಪ್ಪಿಸಲಾರದು. ನಿನ್ನ ಒಳ್ಳೆಯದಕ್ಕೆ ಈಶ್ವರನು ನಮಗೆ ತಾಮಸ ನೀಡಿದನು. ಹೊರಡು. ಈ ರೂಪದಲ್ಲೇ ಕಾರಾಗೃಹವನ್ನು ಪ್ರವೇಶಿಸಿ ನಿಮ್ಮ ತಂದೆಯನ್ನು ಸೆರೆಯಿಂದ ಬಿಡಿಸಿ ಕರೆದುತ್ತಾ ಹೊರಡು.
ಅಪ್ಪ ಅರಚಬೇಡಿ, ಅನ್ಯರು ಕಂಡರೆ ಪ್ರಮಾದ. ನಾನು ವಸುಮತಿಯಪ್ಪ. ವಸುಮತಿ, ಈ ರೂಪವೇತಕ್ಕೆ ತಾಯಿ? ವಿವರಗಳು ಆಮೇಲೆ ಹೇಳ್ತೀನಿ. ಕದವ ತೆರೆದು ಸರಿಯಾಚೆ ದಾಟಿ ನನ್ನ ಹಿಂದೆ ಬನ್ನಿ. ಇದು ಬೇಗದ ಕೈ. ನೀನಿಲ್ಲಿರುವೆಯಾ ತಾಯಿ? ಬಾಮ್ಮ. ರಕ್ಷಿಸಿ ಯೋಗೇಂದ್ರ, ರಕ್ಷಿಸಿ. ಏನಯ್ಯ? ತಮ್ಮ ದಯೆಯಿಂದ ಕಾರಾಗೃಹ ಬಂಧನದಿಂದ ಹೊರಬಂದು ಸ್ವಾಮಿ, ನರಕನ ದುಷ್ಟ ಕಾರ್ಯಗಳಿಗೆ ಸರ್ವಸ್ವವೂ ನಾಶನವಾಗಿ ಹೋಯಿತು. ಇನ್ನು ಮಿಕ್ಕಿರುವುದು ಈ ಕುಮಾರಿ ಓರ್ವಳಿ, ಈ ಕಂದಾನನ ಜೀವಿತಕ್ಕೆ ಆಧಾರ. ಸ್ವಾಮಿ, ತಾವು ಈಶ್ವರ ಕಟಾಕ್ಷ ಪಾತ್ರರಾದ ಮಹಾಸಿದ್ಧರು, ಧರ್ಮಸ್ವರೂಪರು. ನನ್ನ ಚಿನ್ನದ ಅರಗಳಿಗೆ ತಾವು ಕಟಾಕ್ಷಿಸಿ ಪೂರ್ವ ರೂಪವನ್ನು ಪ್ರಸಾದಿಸಿರಿ ಸ್ವಾಮಿ, ಪೂರ್ವ ರೂಪವನ್ನು ಪ್ರಸಾದಿಸಿರಿ. ಈಶ್ವರ ಇಚ್ಛೆ. ಓಂ ನಮ ಶಂಕರಾಯ. ತಂದೆ, ಅಮ್ಮ, ತಂದೆ, ಮಗಳೇ. ಸ್ವಾಮಿ, ಈ ನರಕನ ರಾಜ್ಯವು ನನಗೆ ನರಕವಾಗಿದೆ. ನಮ್ಮ ಕಷ್ಟಗಳು ತೀರುವ ಮಾರ್ಗ ತೋರಿಸಿ ಸ್ವಾಮಿ. ಈ ರಾಜ್ಯದೊಳಗೆ ಕಷ್ಟಗಳೇ ಹೊರತು ಸುಖಗಳಿರವು. ಬೇಗನೆ ಪಯಣಿಸಿ ದ್ವಾರಕಾ ನಗರವನ್ನು ಸೇರಿ ಧರ್ಮರಕ್ಷಕನಾಗಿ ಅವತರಿಸಿದ ಶ್ರೀಕೃಷ್ಣನ ಆಶ್ರಯದಲ್ಲಿ ಸುಖ ಪಡೆಯುವಿರಿ. ಆಗಲಿ ಸ್ವಾಮಿ, ಅಪ್ಪಣೆ. ದೇವಿ, ಧನ್ಯಳಾದೆನು ಸ್ವಾಮಿ. ಸರ್ವದಾ ನನಗೆ ಭಾಗ್ಯ ಪ್ರಸಾದಿಸಿರಿ. ವೈಕುಂಠನಾಥನ ಹೃದಯ ಲಕ್ಷ್ಮೀದೇವಿಗೆ ನಿವಾಸವಾದರೆ ಈ ದ್ವಾರಕಾನಾಥನಿಗೆ ನಿನ್ನ ಹೃದಯವೇ ನೆಲೆಯುವುದೇವಿ. ನೀನೇ ನಾನು. ನಾರಾಯಣ ನಾರಾಯಣ. ಆಹಾ, ನೀನು ಸಾಕ್ಷಾತ್ ಭಕ್ತಿ ಸ್ವರೂಪಿಣಿ ರುಕ್ಮಿಣಿ ದೇವಿ. ಶ್ರೀಕೃಷ್ಣನು ಸತ್ಯಭಾಮಾವಲ್ಲಭನೆನ್ನುತ್ತಾರೆ ಅಷ್ಟೇ. ರುಕ್ಮಿಣಿನಾಥನೇ ನಮ್ಮ. ಸ್ವಾರ್ಥವಾದ ಪ್ರೇಮಕ್ಕಿಂತ ನಿಶ್ಚಲವಾದ ಭಕ್ತಿಯಿಂದ ಅಸಾಧ್ಯವಾದ ಕಾರ್ಯಗಳು ಸಾಧಿಸುತ್ತಾ ಬಂದ ನೀನು ನಿರೂಪಿಸಿರುವೆ ತಾಯಿ. ಸತ್ಯಾದೇವಿಗಿಂತ ನೀನೇ ಸ್ವಾಮಿಗೆ ಸನ್ನಿಹಿತಳು ರುಕ್ಮಿಣಿ ದೇವಿ. ಮಹರ್ಷಿ,
ಸತ್ಯಭಾಮ ಕೇಳಿಯಾಳು. ಯಾರು ಕೇಳಿದ್ರೆ ನನಗೆ ಯಾವ ಭಯವಿಲ್ಲ. ಇರುವುದನ್ನು ಅನ್ನುವಂಥವನು ಸತ್ಯಭಾಮೆ ತನ್ನ ಸ್ವಾರ್ಥ ಪ್ರೇಮದಿಂದ. ನಾರದ, ಸ್ವಾಮಿ, ನಿನಗೆ ಯಾವಾಗಲೂ ನನ್ನನ್ನು ಪರಿಹಾಸ್ಯ, ರುಕ್ಮಿಣಿಯ ಪ್ರಶಂಸೆಯು ಪರಿಪಾಠವಾಗಿದೆ. ಈ ಕುತಂತ್ರದಲ್ಲೇ ನನ್ನ ಸ್ವಾಮಿಯ ನನಗೆ ದೂರವಾಗಲೆಂದು ಕೋರುತ್ತಿರುವೆ. ಅಂತಃಪುರದಲ್ಲಿ ಕಲಹಗಳ ಪುಳಿ ಇಡಲು ಪ್ರಯತ್ನಿಸಿದರೆ ನಿಮ್ಮ ಮರ್ಯಾದೆ ಉಳಿಯದು. ಜಾಗ್ರತೆ. ಅವಸರ ಬೇಡ ದೇವಿ, ನಾರದನ ಸಂಗತಿ ನಮಗೆ ತಿಳಿಯದ್ದೇನಲ್ಲ. ನಿಮ್ಮ ಪ್ರಿಯವಚನಗಳು ನಮಗೆ ಹೊಸದಲ್ಲ. ನನ್ನ ಸ್ವಾಮಿ ಒಳ್ಳೆಯವರಾದರೆ ನನಗೆ ಅವಮಾನವೇ ಆಗುದು. ನನ್ನ ಸರ್ವಸ್ವವು ನಿಮ್ಮ ಸರ್ವಸ್ವವು ನನ್ನದಂದೇ ಭಾವಿಸಿದೆನು. ನಿಮ್ಮ ಪ್ರೇಮದಲ್ಲಿ ಬೇರೊಬ್ಬರಿಗೆ ಪಾಲಿಲ್ಲವೆಂದು ನಂಬಿ ಕಳ್ಳ ಕಪಟವಿಲ್ಲದೆ ಪ್ರೇಮಿಸಿರುವೆನು. ಆದರೆ ಈಗೇನು ಲಾಭ? ಹುಟ್ಟು ಗುಣವಾಗಿ ಬಂದ ನಿಮ್ಮ ಸದ್ಗುಣ ಬೇರಾಗುವುದೇನು? ಸತ್ಯ, ಆವೇಶದಲ್ಲಿ ಸ್ವಾಮಿಯನ್ನು ದೂಷಿಸಿದರು. ಭಕ್ತವಶನಾದ ಯಾದವ ಸ್ವಾಮಿ ಯಾರಿಗೂ ದೂರನಲ್ಲ. ಸಾಕು, ಈ ಅನುನಯಗಳಿಂದ ನಭೆಯನ್ನು ಹೆಚ್ಚಿಸದಿರು. ಭಕ್ತಳಾಗಿ ನಡೆಸಲು ನನ್ನಿಂದಾಗದು. ನನ್ನ ಸ್ವಾಮಿ ನನ್ನವರಾದರೆ ನನ್ನ ಮಂದಿರಕ್ಕೆ ಬರುತ್ತಾರೆ. ಇಲ್ಲ ಸತ್ಯ, ಸತ್ಯ ಸತ್ಯ ಸ್ವಾಮಿ, ಈ ಗೃಹ ಕಲಹದಲ್ಲಿ ವಿಶ್ವ ಕುಟುಂಬಿಯಾದ ತಾವು ಲೋಕರಕ್ಷಣೆ ಮರೆತು ಬಿಡುವಿರಾ? ಆ ನರಕಾಸುರನ ಬಾಧೆಯನ್ನು ಭರಿಸಲಾರದೆ ಪ್ರಜೆಗಳು ಪ್ರಾಗ್ಜ್ಯೋತಿಷವನ್ನು ಬಿಟ್ಟು ಬೇರೆಡೆಗೆ ಪಯಣಿಸುತ್ತಿದ್ದಾರೆ. ನಿನ್ನ ದರ್ಶನ ಹೊಂದಲು ಬೇಡುತ್ತಿದ್ದಾರೆ ಶ್ರೀಕೃಷ್ಣ. ಹಾಗೇನು ಮಹರ್ಷಿ, ನಡೀರಿ. ಶರಣು ದ್ವಾರಕಾಥ, ಶರಣು. ನರಕನ ಬಾಧೆಗಳಿಂದ ನಮ್ಮನ್ನು ತಪ್ಪಿಸಿರಿ, ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ನಾಗದತ್ತ, ನರಕನ ದುಶ್ಚರ್ಯಗಳನ್ನು ಮಹರ್ಷಿ ಹೇಳಿದರು. ಮುದ್ದೆಗಳು, ಶುದ್ಧ ಶುಂಠಿಗಳು, ಏಯ್ ಕಾಕಾಸುರ! ಎಲ್ಲೋ ಬೇಕಾಸುರ, ಆ ನಿದ್ದೆ ಮತ್ತೆಲ್ಲ ಆಗದು ನುಂಗಿದ್ರೇನೋ? ರಂಬೆ, ಓ ರಂಬೆ, ಊರ್ವಶಿ, ರಂಬೆ, ಊರ್ವಶಿ, ಅಯ್ಯೋ ನಾಥ, ರಂಬೆ, ನಾಥ, ರಂಬೆ, ಊರ್ವಶಿ, ರಂಬೆ, ನಾನು ನಾಥ, ರಂಬೆ, ನಿನ್ನ ಚೆಂಡಿ, ನಾನು ನಾಥ. ಚಂಡಿ ಮುಂಡಿ ತೊಲಗೆ ಇಲ್ಲಿಂದ. ಅದೇಕ್ ನಾಥ, ಏತಕ್ಕಿಷ್ಟು ಕೋಪ? ನಿಮ್ಮನೆ ಕಾಯುವಾಗ ಉಕ್ಕನಂತವ್ರನ್ನ ಬಿಟ್ಟು ಚಕ್ಕೆ ಅಂತ ಕಟ್ಕೋತೀರೇನ್ರಿ? ಬೇಡ ನಾಥ, ಮಹಾರಾಜರವ್ರು ಬರ್ತಿದ್ದಾರೆ ಅಂತ ಹೇಳೋಕ್ ಬಂದ್ರೆ. ಮಹಾರಾಜರ ತೊಲಗಿಲಿಂದ ಹೋಯ್ ಹೋಯ್. ಮಹಾರಾಜರು ಬರ್ತಿದ್ದಾರೆ. ಕಚ್ಚಗಡೆ ತೊಲಗೋಗಿ. ನಾಗರ ತೊಂದರೆ ಇರಲಿಲ್ಲ ಅಂತ ತಿರುಗಿ ಬಂದ್ರು ಪ್ರಭು. ಸುಮ್ಮನೆ ಹರಟುವುದೇ ಕತ್ತೆ. ಪ್ರಭುಗಳು ಚಿತ್ತೈಸಿರಿ. ಕಚ್ಚಗಡೆ ಇನ್ನೂ ನೋಡ್ತೀರಾ? ಹೋಗಿ. ಇವಾಗ ನನ್ನ ಹೊಡೆಯಿರಿ, ಉಗಿಳಿರಿ. ಅವ್ರ ಮುಂದೆ ನನ್ನ ಮಾತು ಕೇಳ್ತಾರ, ನಾನು ನಿಮ್ಮ ಮಾತು. ಬಾಯಿ ಮುಚ್ಚು. ನಾಗದತ್ತನ ಜಾಡೆ 2 ದಿನದಲ್ಲಿ ನನಗೆ ಮನೆ ಬಗೈ. ಜಾಗ್ರತೆ. ಪ್ರಭು ತಾಳಿರಿ. ಏಯ್, ದೊರಕಿದನು ಪ್ರಭು, ದೊರಕಿದನು. ಏನದು? ತಾವು ದಯಮಾಡಿ ಪ್ರಭು, ಬನ್ನಿ. ದಯಮಾಡಿ ಪ್ರಭು, ನೋಡಿರಿ. ಓಂ ಚಕಚಕಾಸುರ. ಈ ವೇಳೆಗೆ ನಮ್ಮ ಕಷ್ಟಗಳು ನೆಟ್ಟಗಾದು ದ್ವಾರಕಿ ಸೇರಿದ ತರುವಾಯ ಸುರಕ್ಷಿತವಾಯಿತು. ಆಗ ನಿನ್ನನ್ನು ಒಂದು ಗೃಹದ ಗೃಣಿಯನ್ನಾಗಿಸದ ಹೊರತು ನನಗೆ ಮನಃಶಾಂತಿ ಇಲ್ಲಮ್ಮ. ಗುಣವಂತನು ರೂಪವಂತನು ಆದ ನನ್ನ ಕೈಲಿ ನಿನ್ನೊಪ್ಪಿಸಿದರೆ ನನ್ನ ಬಾಧ್ಯತೆಯ ತೀರಿ ಹೋಗುತ್ತೆ ಕಂದ. ಇನ್ನೂ ಆಲೋಚನೆ ಯಾಕೆ ಪ್ರಭು? ಆ ನಾಗದತ್ತನ್ನು ಬಂಧಿಸಿ ಹಿಡ್ಕೊಂಡ್ ಬರ್ತೀನಿ. ಆ ಮುದುಗುಡ್ಡು ನಮಗಾಟಕ್ಕೋ? ಆ ಮೋಹನಾಂಗಿ ನಮ್ಮ ಮಹಾರಾಣಿ ಆಗಬೇಕು. ಅದೇನೊಂದು ಕ್ಷಣದಲ್ಲಿ ಬಂಧಿಸಿ ತಮ್ಮ ಪಾದಗಳ ಮೇಲೆ ಬೀಳಿಸುವೆ. ಮೂರ್ಖನೆ, ಬಲಾತ್ಕಾರವಾಗಿ ತಂದ ಒಡತಿ ಒಲಿವಂತಹ ಗೃಹಿಣಲ್ಲವೋ? ಮಮಕಾರದಿಂದ ನಮ್ಮ ವಶಗೊಳಿಸಬೇಕು. ಅಯ್ಯಯ್ಯೋ, ನೀವ್ ಎದುರಾದರೆ ಬೆದರಿ ಹೋಗ್ರೆ ಪ್ರಭು. ಈ ರೂಪದಲ್ಲವೋ?
ಅಯ್ಯೋ ಮಗನೇ, ನಿನಗೆ ಗತಿ ಬರ್ಬಾರ್ದಾಗಿತ್ತಪ್ಪ. ಅಯ್ಯೋ, ನೀನೆಲ್ಲಿನ ಬಂದು ತೆಗೆದುಕೊಂಡ್ಯಮ್ಮ. ನಾವೇನೋ ಮದುವೆ ನೋಡ್ಬೇಕು ಅಂತ ಬಂದ್ರೆ ಇದೇನಯ್ಯ, ನಿನಗೆ ಕುತ್ತಿಗಿದ್ದೇನಯ್ಯ? ಹೆಣ್ಮಕ್ಳನ್ನ ಕರಡಿ ಹುಲಿರೋ ಅಡವಿ ಕಡೆನ ಕಳ್ತಾರ. ಎಂತಹ ಕಾರ್ಯ ನಡೆಯಿತು? ನನ್ನ ಮಗಳ ರಕ್ಷಿಸಲು ಹೋಗಿ ನೀವು ಆಪತ್ತಿನಲ್ಲಿ ಬಿದ್ದಿರಿ. ನಡೆಯಿರಿ, ನಮ್ಮ ಮನೆಗೆ ತೆಗೆದುಕೊಂಡು ಹೋಗೋಣ. ಸರಿ, ಮುಂದೆ ನಡೀರಿ, ಮುಂದೆ ನಡೀರಿ. ಅಯ್ಯೋ ನನ್ನ ಮಗನೇ, ಅಯ್ಯೋ ನನ್ನ ಮಗನೇ, ವ್ಯಾಪಾರಕ್ಕೆ ಅಂತ ಬಂದು ಪ್ರಮಾದವಾಗಿ ಹೋಯ್ತಲ್ಲ. ಅಯ್ಯೋ ನನ್ನ ಮಗು, ಮಗು. ಆಪತ್ತು ಬಂದಾಗ ದೇವರಂತೆ ಬಂದು ರಕ್ಷಿಸಿದ್ರಿ. ಪರೋಪಕಾರಕ್ಕೋಸ್ಕರ ಪ್ರಾಣವನ್ನು ಪಣವಾಗಿಟ್ಟಿವಿ. ಈ ಋಣವನ್ನು ಹೇಗೆ ತೀರಿಸಿಕೊಳ್ಳುವೆನೋ? ಮಹಾರಾಜರಾಗಿರ್ಲಾರ್ದೆ ಒಂದ್ ಹೆಣ್ಣು ಮಗಳಿಗೋಸ್ಕರ ಆಪತ್ತಿನ ಪಾಲಾದಿ ಯಾಕೆ ಪ್ರಭು? ನಮ್ಮ ಹುಡುಗನ ಮುದ್ದಾಗ್ ಪ್ರಭು ಅಂತೀವಿ ಅಷ್ಟೇ. ಅಮ್ಮ ವಸುಮತಿ, ನೀನಾದ್ರೂ ಸ್ವಲ್ಪ ಒತ್ತಡ ಕೊಡು. ನಿನ್ ಕೈ ತಗಲಿದ್ರೆ ನಮ್ಮ ಅಪ್ಪ ಏನಿಗೆ ತಕ್ಷಣ ಗುಣವಾಗುತ್ತೆ. ಹೋಗಮ್ಮ. ಚಂಪಾ, ನನ್ನ ಕೈಗಳೆಲ್ಲ ನೋವಾಗ್ಬಿಟ್ಟಿದೆ. ನೀ ನನಗೆ ಕೊಂಚ ಒತ್ತಡ ಕೊಡು. ಇನ್ನು ಹಾಗೆ ಇದೆಯಾ ಪ್ರಭು? ಇವಾಗ ಏನ್ ಮಾಡ್ಲಿ ಪ್ರಭು? ಅಯ್ಯೋ ಮಗು, ಕಂದ, ಇವಾಗ ಏನ್ ಮಾಡ್ಲಿ ನಾನು? ಭಯಪಡಬೇಡಿ, ವೈದ್ಯನ ಬರಮಾಡ್ತೇನೆ. ಓ, ವೈದ್ಯ ಯಾಕ್ರಿ? ಒಂದ್ ಚಿಟ್ಕ ವೈದ್ಯ ಹೊಡೆದಿದೆ ನನಗೆ. ಪಂಚತಿಕ್ತ ಕಷಾಯ ಬೀಳ್ಬೇಕು. ಬೇವು, ಎಲೆಬೇವು, ಎಕ್ಕದೆಲೆ, ಕಾಗೆ ಎಲೆ, ನೆಲ್ಲೂರು ಸಿಂಗ ಇವೆಲ್ಲ ಕಲಸಿ ಕಷಾಯ ಮಾಡಿ ಕುಡಿಸ್ಬಿಟ್ಟ ಅಂದ್ರೆ ಚಂಗಂತ ಚೆನ್ನಾಗಿ ಎಗರ್ ಕುಣಿತಾನ್ ನೋಡಿ. ಇಷ್ಟೇ ತಾನೇ, ನಾನು ಹೋಗ್ತರ್ತೀನಿ. ನೀನ್ ಯಾಕೆ ಹೋಗ್ತೀಯಾ? ಅಯ್ಯ, ಒಂದಕ್ಕೆ ಬದಲಾಗಿ ಇನ್ನೊಂತಂದ್ರೆ ನನ್ನ ಮಗ ಹಾಗೆ ಮಲ್ಕೊಂಡ್ಬಿಡ್ತಾನೆ. ದೊಡ್ಡವರು ತಾವೇ ಸ್ವಯಂವಾಗಿ ಹೋಗ್ತೇನೆ. ಬೇಕು ಹಾಗೆ ಆಗಲಿ. ಬೇಕು. ಅಯ್ಯೋ, ಏದೇನು ಏದೇನು ಮೊಮ್ಮಗಳೇ, ಏದೇನು ಏದೇನು ಇಂತ ಹೋಗುತ್ತೆ, ಇನ್ನು ಹೊರಟೆ ಹೋಗುತ್ತೆ. ಅಯ್ಯೋ ಅಮ್ಮ, ಏದೇನು ತಾತ, ತಾತ, ಏದೇನು ಏನಾಯ್ತು? ಇಲ್ಲಿ ಇಲ್ಲಿ ಏದೇನು ಏದೇನು ನೋವು, ಬಾಧೆ, ಬಾಧೆ, ಏದೇನು 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 ಏನು ತಾತ, ಆ ಇಲ್ಲೇನು ಎದೇನು? ಅಲ್ವೇ ಮುದ್ದು ಮಗು, ಇಲ್ಲಿ ಇಲ್ಲಿ ಇಲ್ಲಿ. ನಾನೆಲ್ಲಿದ್ದೀನಿ? ವಿಶ್ರಮಿಸ್ರಿ. ಅಯ್ಯೋ ಅಮ್ಮ, ಅಪ್ಪ, ಕೂತ್ಕೋ ಮೊಮ್ಮಗಳೇ, ಕೂತ್ಕೋ. ಅಮ್ಮ, ಇಲ್ಲಿ ಬಾದೆ, ಇಲ್ಲಿ ನೋವು, ಮೈಯೆಲ್ಲ ನೋವು. ಅಯ್ಯೋ ಅಮ್ಮ. ಏನಿದು ತಾತ? ಬಾದೆ, ಹೃದಯನೇ ಅಲ್ಲಾಡ್ ಹೋಗ್ತಿದೆ. ಸಾಕಿರು. ನಿಮಗೀಗ ಹೇಗಿದೆ? ಎಷ್ಟೋ ಹಾಯಾಗಿದೆ. ನೀವು ನನಗೋಸ್ಕರ ಎಷ್ಟೋ ಶ್ರಮ ಪಟ್ರಿ. ಅಲ್ಲ, ಇದೆಲ್ಲ ನಾವು ಸೇರಬೇಕೆಂದೇ. ಮೊಮ್ಮಗಳೇ, ನೀನಿರು, ನೀ ಹೋಗ್ಬೇಡ. ನೀ ಹೋದ್ರೆ ನನ್ನ ಹೃದಯ ಟಕ್ ಅಂತ ನಿಂತೋಗುತ್ತೆ. ಇರು, ಬೇವಿನ ಬೇರೆ ಕಷಾಯ ಅಂತಂದು ಗುಟನಷ್ಟು ನಿಮ್ ಬಾಯಲ್ಲಿ ಬಿಡ್ತೀನಿ. ಟಕ್ ಅಂತ ನಿಮ್ ರೋಗ ಹೋಗ್ಬಿಡುತ್ತೆ. ಮೊಮ್ಮಗಳೇ, ಮೊಮ್ಮಗಳೇ, ಇದಿಗೋ ಕಷಾಯ, ಸೇವಿಸಪ್ಪ. ಇವಾಗ ಈ ಕಷಾಯ ನನಗಿಂತ ತಂದೆಯವರಿಗೆ ಮುಖ್ಯವಾಗಿ ಬೇಕು. ಅವರಿಗೇ ಕೊಡಿ, ನಂಗೆ ಬೇಡವಾಗಿದೆ. ನಾ ಚೆನ್ನಾಗಿದ್ದೀನಿ, ತಾತ. ಚೆನ್ನಾಗಿದ್ದೀನಿ. ಈ ಕಷಾಯ ನೀನ್ ಕುಡಿದ್ರೆ ರೋಗ ಹೋಗುತ್ತೆ. ಅಯ್ಯೋ, ಬೇಡ ಬೇಡ ಕುಡಿ. ಬೇಡ ಬೇಡ. ಗುರಿ, ಕೈ, ಕೈ. ನನಗೋಸ್ಕರ ಎಷ್ಟೋ ಶ್ರಮ ಪಡುತ್ತಿದ್ದೀಯೆ. ನೀವು ಪಟ್ಟ ಶ್ರಮಕ್ಕಿಂತಲೇ ತಟ್ಟೆ ತೆಗೆದುಕೊಂಡೋಗ್ಲೆ. ಇಲ್ಲಿ ನೋಡಮ್ಮಯ್ಯ, ನನಗೋಸ್ಕರ ನೋಡ್ತಾ ಇದೀಯಾ? ನಾನು ಇಲ್ಲೇ ಇದ್ದೀನಿ. ನಾನ್ ಹುಡ್ಕೋದು ನಿನ್ನಲ್ಲ. ಹೋಗ್ಲಿ ಬಿಡು, ನಾನು ನಿನ್ಗೋಸ್ಕರ ಕಾಯ್ಕೊಂಡಿದ್ದೀನಿ. ಬಿಡು ತಾತ. ತಾತ, ಅಮ್ಮಣ್ಣಿ ಹೀಗಿದ್ದೇನಂತಲೋ, ಮೂಳೆಗಳಾದ್ರೂ ಸರಿ ಕಟಕಟ ಕಟಕಟ ಅಂತ ಅಗರ ಹಾಕ್ತೀನಿ. ಓಯಪ್ಪ, ಹುಣಸೆ ಮುಪ್ಪಾದ್ರೂ ಸಪ್ಪಗಾಗ್ಲಿಲ್ಲ. ತಣ್ಣಗಿದ್ರೂನು ಹುಣಸೆ ಬರ್ಲಲ್ಲೇ ಇರೋದು ಬಲ. ಏನ್ ತಿಳ್ಕೊಂಡಿದಿ? ಹೆಣ್ಣು ಮಕ್ಕಳಿಗೆ ತಡ ತಡ. ದಂಡನಾಥನೇ. ಅದು ಚಿಕ್ಕವನಾಗಿದ್ದಾನ ಮಾತು. ಅವಾಗ ಬೆಳೆದ ಕೈಗಳನ್ನ ನೋಡಿ ಎಲ್ರು ದಂಡಯ್ಯ ದಂಡಯ್ಯ ಅನ್ನೋರು. ನಾನ್ ನಾಟ ಅಂತ ಸೇರ್ಸ್ಕೊಂಡೆ. ಈ ಮುದುಕರಾದವ್ರಿಗೆಲ್ಲ ಇರೋ ಕೊಬ್ಬೆ ಇದು. ಪ್ರಾಯದವರಾಗಿದ್ದಾಗ ಅದು ಮಾಡಿದ್ವಿ, ಇದು ಮಾಡಿದ್ವಿ, ಹಾಗೈದ್ವಿ, ಹೀಗೈದ್ವಿ ಅಂತ ಎಗರು ಬೀಳ್ತಾರೆ. ಭಲೆ ಭಲೆ, ಪ್ರಾಯದ ಹುಡುಗಿ ಆದ್ರೂ ಗಡಸ್ನವಳು ಕೂಡ ನೀನು. ನೀನ್ ಯಾವನ್ ಮದುವೆ ಮಾಡ್ಕೊಳ್ತಾನೋ ಆದ್ರೂ ನೋಡು ಅವನು. ಏನು ಮದುವೆ ವಿಷಯ ಮಾತಾಡ್ಕೊಳ್ತಾ ಇದ್ದೀರಿ? ಏನಿಲ್ಲ ರೀ, ನಮ್ಮ ಅಪ್ಪ ಏನ್ ಮದುವೆ ವಿಷಯ.
ಯಾವಾಗಲೂ ಅವನ ವಿಷಯವೇ ನನಗೆ. ರಾತ್ರಿ ಹಗಲು ಅದೇ ಆಲೋಚನೆ, ಒಬ್ಬನೇ ಮಗ ಅಂತ. ನಾನು ನಿಮ್ಮಲ್ಲಿ ಆ ವಿಷಯ ಮಾತಾಡ್ಬೇಕು ಅಂತ ಅನ್ಕೊಂಡೆ. ಆಗ್ಲಿ, ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಬನ್ನಿ. ನಿಮ್ಮ ಕುಮಾರನು ನನಗೆ ಹಿಡಿಸಿದ ಮಹಾಭಾಗ್ಯ. ನಮ್ಮ ಅಮ್ಮಯ್ಯನೂ ಮೆಚ್ಚಿದ ಹಾಗೆ ಇದೆ. ಮಹಾಭಾಗ್ಯ. ಆ 3 ಮುಡಿಗಳು ಬಿದ್ದರೆ ಮಹಾಭಾಗ್ಯ. ನಮಗ ಅದಕ್ಕಿಂತ ಇನ್ನೇನು ಬೇಕು? ನಡೆಯಿರಿ, ಅಪ್ಪ ಏನ್ ಕೊಡೋನ್ ಮಾತು ಕೇಳ್ಕೊಂಡ್ ಬರೋಣ. ಮಹಾರಾಜ ಒಪ್ಕೊಂಡಿದ್ದಾರೆ. ಮಗಳನ್ ಕೊಟ್ಟು ಮದುವೆ ಮಾಡ್ತಾರಂತೆ, ಏನಂತೀಯ? ನಾನೇನಂತೀನಿ? ನಿಮ್ಮಿಷ್ಟವೇ ನನ್ನಿಷ್ಟ. ನಿಮ್ಮೆಲ್ಲರ ಇಷ್ಟನೇ ನನ್ನ ಅಭಿಷ್ಟ. ಇದೆಲ್ಲ ನಮ್ಮ ಅಮ್ಮಯ್ಯನ ಅದೃಷ್ಟ. ಏನಂತೀಯಮ್ಮ? ಹೋಗಿಯಪ್ಪ. ಅಮ್ಮ ಅವರು ನಿಮ್ ಮಾತು ಯಾವಾಗ್ಲಾದ್ರೂ ಅಲ್ಲ ಅಂದ್ರ? ಅಂದ್ರೆ ಶುಭಶ್ಯ ಶೀಘ್ರ, ಬೇಗನೆ ಮುಹೂರ್ತ ಇಡಿಸುವೆ. ಇಷ್ಟೊಂದ್ ಬೇಗ ಅದಕ್ಕೇನು ಅವಸರ? ನಮ್ ಸ್ವಂತ ವ್ಯವಹಾರ ಒಂದಿದೆ, ಅದು ಕೂಡ ಆಗ್ಬಿಟ್ರೆ ಎದರೋವೆ? ಎದೆನೋವು ಅಪ್ಪ, ಎದೆನೋವು. ಏನ್ ತರೋ? ಏನಾಯ್ತು? ಎದೆನೋವು ಭಾವನವ್ರೆ. ಈ ಹೃದಯ ಯಾವಾಗ್ಲೂ ನಿಂತು ಹೋಗ್ಬೋದು. ಏನಾದ್ರೂ ಒಳ್ಳೇದೆ, ಮದುವೆ ಏರ್ಪಾಟೆಲ್ಲ ತ್ವರೆಯಾಗಿ ಏರ್ಪಡಿಸಿ. ಆಗಲಿ. ಅಮ್ಮ, ಕನ್ಯೆಗೆ ಕಲ್ಯಾಣವಾಗುವವರೆಗೆ ತಂದೆಯದೇ ಬಾಧ್ಯತೆ, ಆದ ಬಳಿಕ ಎಲ್ಲ ಗಂಡನದೇ ತಾಯಿ. ಪತಿಯ ಮಾತಿನ ಗೆರೆ ದಾಟಿದರು. ಆತನ ಶಾಸನವೇ ನಿನ್ನ ಧರ್ಮ, ಆತನೇ ನಿನ್ನ ಪ್ರಾಣ, ನಿನ್ನ ದೈವ. ಎಂತಹ ಆಪತ್ತಿನಲ್ಲೂ ಕೂಡ ಪತಿಗೆ ನೆರಳಿನಂತೆ ನಡೆದುಕೋ. ಉತ್ತಮ ಚರಿತ್ರಾದ ಪತಿವ್ರತೆಯರ ಧರ್ಮ ಸಾಧನೆ ಇದೆ ತಾಯಿ. ಉಭಯ ವಂಶಗಳಿಗೂ ಉಜ್ವಲ ಕೀರ್ತಿ ಗಳಿಸಬೇಕು. ಸುಖವಾಗಿ ಹೋಗಿ ಬಾಮ್ಮ. ಅಪ್ಪ, ತುಂಬಾ ದೂರ ಬಂದ್ವಿ. ಇನ್ನೆಲ್ಲಿ ಭಾವನವ್ರೆ? ನಿಮ್ಮಮ್ಮಯ್ಯನಿಗೆ ಯಾವ ಕೊರತೆನೂ ಇದ್ದ ಹಾಗೆ ಮಹಾರಾಜನ ಹಾಗೆ, ಅಲ್ಲ ಮಹಾರಾಣಿ ಹಾಗೆ ನೋಡ್ಕೋತೀವಿ. ಅಯ್ಯ, ನಮಸ್ಕಾರ. ಬರ್ಲೆ ಬರ್ಲೆ ಬರ್ಲೆ. ನಡೀರೋ ನಡೀರೋ. ಮತ್ತೆ ಯಾವ ಸೇರ್ತೀವೋ ಏನೋ. ನಮಸ್ಕಾರ ನಮಸ್ಕಾರ. ನಡಿ ನಡಿ ನಡಿ. ಇಂದಿನಿಂದ ನನ್ನ ಹೊಣೆ ತೀರಿತು. ಇನ್ನು ಮೇಲೆ ಆ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ನನ್ನ ಜೀವಿತ ಕಾಲವನ್ನು ಕಳೆಯುತ್ತೆ. ಗುಣವಂತನು ರೂಪವಂತನು ಆದ ಅಳಿನ ಲಭಿಸಿದ್ದು ನನ್ನ ಅದೃಷ್ಟ ಮಹರ್ಷಿ. ಅಲ್ಲವಯ್ಯ, ನಿನ್ನ ದುರದೃಷ್ಟ. ಅದೇನು ಮಹರ್ಷಿ? ರಾಕ್ಷಸರು ಮಾಯವೇಷದಲ್ಲಿ ಬಂದು ನಿನ್ನ ಕುಮಾರಿಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾರೆ. ನಿನ್ನ ಅಳಿಯ, ನಿನ್ನ ಆ ಜನ್ಮ ವಿರೋಧಿ ಆ ನರಕಾಸುರನೇ. ನರಕಾಸುರನೇ? ಎಂತಹ ಮೋಸ, ಎಂತಹ ವಂಚನೆ! ಅಮ್ಮ ವಸುಮತಿ! ಅಮ್ಮ ವಸುಮತಿ! ಅಮ್ಮ ವಸುಮತಿ! ನಿಲ್ಲಿರಿ! ನಿಲ್ಲಿರಿ! ಅಮ್ಮ! ಅಮ್ಮ! ಮೋಸ, ವಂಚನೆ! ನಿಲ್ಲಿ! ನಿಲ್ಲಿ! ನಿಲ್ಲಿ ಭವನರೇ, ನಿಲ್ಲಿ. ಯಾತಕ್ಕೆ ಆವೇಶ? ಮಾಯಾವಿ, ನಿನ್ನ ವಂಚನೆ ತಕ್ಕ ಪ್ರಾಯಶ್ಚಿತ್ತವಾಗುತ್ತೆ. ದುರ್ಮಾರ್ಗಿ! ನಮ್ಮ ಸೀಮೆಯಲ್ಲಿ ಪ್ರವೇಶಿಸಿ ನಮ್ಮ ಆಶ್ರಿತರನ್ನೇ ವಂಚಿಸಿದನೇ ಆ ನರಕನು. ಆ ಬಗ್ಗೆ ಕೇಳುವ ಪ್ರಭುವಿಲ್ಲವೆಂದಾಗ ಅಭ್ಯಂತರವೇನಿರುತ್ತದೆ? ಇಷ್ಟು ಕಾಲವು ಆತನ ಸ್ವಂತ ಸೀಮೆಯಲ್ಲಿ ಬೇಕಾಬಿಟ್ಟಿಯಾಗಿ ಪ್ರವರ್ತಿಸಿದನು. ಇವಾಗ ತನ್ನ ಸಾರ್ವಭೌಮತ್ವವನ್ನು ನಿಮ್ಮ ಮೇಲೆ ತೋರ್ಪಡಿಸುವ ಈ ಪ್ರಯತ್ನಕ್ಕೆ ಕೈ ಹಾಕಿದನು. ಇನ್ನು ಸಾಕ್ಷೀಭೂತನಾಗಿ ಸುಮ್ಮನಿರುವೆಯಾ ಶ್ರೀಕೃಷ್ಣ? ನೀನೇ ಸರ್ವಸ್ವವೆಂದು ನಂಬಿಕೊಂಡ ಭಕ್ತರ ಮೇಲೆ ದಯೆ ಇಡು. ಅವರನ್ನು ರಕ್ಷಿಸು ವಾಸುದೇವ. ನಿಮ್ಮ ಅವತಾರ ಧರ್ಮವನ್ನು ಮರೆತು ಹೋದಿರಾ? ದುಷ್ಟ ಸಂಹಾರ ಮಾಡಿ ಶಿಷ್ಟರನ್ನು ಕಾಪಾಡಿ ಭೂದೇವಿ ಭಾರ ತಗ್ಗಿಸು ಶ್ರೀಕೃಷ್ಣ.
ನಮ್ಮ ಕುಮಾರನನ್ನು ಚಿರಂಜೀವಿಯಾಗುವಂತೆ ಆಶೀರ್ವದಿಸಿ ಸ್ವಾಮಿ. ಸಲ್ಲದು ಭೂದೇವಿ. ಲೋಕಕಂಟಕರು ಚಿರಂಜೀವಿಗಳಾಗಿ ವರ್ಧಿಸಲಾರರು. ಧರ್ಮಸ್ವರೂಪರಾದ ನಿಮಗೂ ಸಹನಮೂರ್ತಿಯಾದ ನನಗೂ ಜನ್ಮಿಸಿದ ಕುಮಾರನ್ ಲೋಕಕಂಟಕನಾಗಲಾರ ಸ್ವಾಮಿ. ಅದು ಜನ್ಮಲಗ್ನ ಪ್ರಭಾವ ದೇವಿ. ಹಿರಣ್ಯಾಕ್ಷನನ್ನು ವಧಿಸಿದ ಆಗ್ರಹಾವೇಶ ಅಣಗುವ ಮೊದಲೇ ನನ್ನನ್ನು ಅನುರಕ್ತನಾಗಿಸಿ ಆ ಅರ್ಭಕನನ್ನು ಹೆತ್ತಿರುವೆ. ರಾಕ್ಷಸ ಮುಹೂರ್ತದಲ್ಲಿ ಜನ್ಮಿಸಿದ ಈ ಕುಮಾರನು ಅತಿ ಬಲವಂತನಾಗುವನು, ದಾನವ ಸಾರ್ವಭೌಮನಾಗುವನು. ಆದರೆ ಧರ್ಮಕ್ಕೆ ಲೋಕಕ್ಕೆ ದ್ರೋಹಿಯಾಗುವನು, ಹೆತ್ತ ತಂದೆಯನ್ನೇ ರಣರಂಗಕ್ಕೆ ಕರೆಯುವನು. ಆ ದುರ್ಘಟನೆ ಅನಿವಾರ್ಯವಾದರೆ ನೀವು ಒದಿಸನೆಂದು ವಾಗ್ದಾನಗೈಯಿರಿ. ಈ ಒಂದು ವರವನ್ನು ಪ್ರಸಾದಿಸಿ ಸ್ವಾಮಿ. ನನ್ನ ಕೈಯಾರೆ ನಾನು ವಧಿಸೆನು. ನಾನು ಧರ್ಮಬದ್ಧನು ನಾರದ. ನನ್ನ ಕೋಪಾಗ್ನಿಯನ್ನು ಕೆರಳಿಸದಿರು. ಆ ನರಕನಿಗೆ ಇನ್ನೂ ಅವಸಾನ ಕಾಲ ಬಂದಿಲ್ಲ. ಅಲ್ಲಿಯವರೆಗೂ ಮಾನವ ಕೋಟಿಗೆ ಅವಸ್ಥೆಗಳು ತಪ್ಪದೆ ನಿಮ್ಮ ಅನುಗ್ರಹಕ್ಕೆ ಎದುರು ನೋಡುತ್ತಾ ಬಾಧೆ ಪಡುತ್ತಿರಬೇಕೆ? ಆ ದಿನ ರುಕ್ಮಿಣೀ ದೇವಿ ಕರೆದ ಕೂಡಲೇ ಓಡಿ ಹೋದೆ. ಸತ್ಯಾದೇವಿಗೋಸ್ಕರ ಅಪನಿಂದೆಗಳನ್ನು ಕೂಡ ಸಹಿಸಿದ್ದೀಯೇ. ನಿನ್ನೆ ನಂಬಿಕೊಂಡವರನ್ನು ಈ ದಿನ ಕಾಯುವುದಿಲ್ಲವೇ ಶ್ರೀಕೃಷ್ಣ? ಮಹರ್ಷಿ, ನಿಮ್ಮ ಜೀವಿತವೆಲ್ಲ ಈ ರಾಯಭಾರವೇನೆ? ನಿಮ್ಮ ತಪಸ್ಸೆಲ್ಲ ಇದಕ್ಕೇನೆ? ಹೌದು ಸತ್ಯಾದೇವಿ, ನನ್ನ ತಪಸ್ಸೆಲ್ಲ ಜಗತ್ ಕಲ್ಯಾಣಕ್ಕೆ ಅಲ್ಲ, ಪ್ರೇಮ ಜೀವಿಗಳ ದಾಂಪತ್ಯ ಭಂಗ ಕೈಯುವುದಕ್ಕೆ, ಅತಿ ಸವಿನುಡಿಗಳಿಂದ ಮರಳು ಮಾಡಿ ಮನಸ್ಸು ಕೆಡತೆ ಒಳ್ಳೆಯ ಪಾಠ ಕಲಿಸುವುದಕ್ಕೆ. ನನ್ನ ಮಾತನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೋ ಸತ್ಯಾದೇವಿ. ಅದೇಕೆ? ನನಗೆ ತಿಳಿಯದೆ. ನಿಮ್ಮ ಮಾತಿನ ಕೌಶಲ್ಯ ನನಗೆ ಬಹಳ ಚೆನ್ನಾಗಿ ಗೊತ್ತು. ಸತ್ಯಾದೇವಿ, ಅವಸರ ಬೇಡ. ಅಡ್ಡ ನುಡಿಯಿದೆ ಸ್ವಾಮಿ. ನಾರದ, ಎಚ್ಚರಿಕೆ. ಸಾಧ್ಯವಾದವರೆಗೂ ನಮ್ಮ ಮಂದಿರದಲ್ಲಿ ಅಲ್ಲ, ನಮ್ಮ ನಗರದಲ್ಲಿ ಕಣ್ಣಿಗೆ ಬೀಳದಿದ್ರೆ ಒಳ್ಳೆಯದು. ನನ್ನ ಮಾತಿಗೆ ಪೂರ್ತಿ ಕಿವಿಗೊಡಮ್ಮ. ಬೇಕಿಲ್ಲ, ದಯಮಾಡಿ. ನಾರಾಯಣ ನಾರಾಯಣ. ದೇವಿ, ಅನಗತ್ಯವಾಗಿ ಮಹರ್ಷಿ ಮನಸ್ಸನ್ನು ನೋಯಿಸಿರುವೆ, ಅರ್ಥವಿಲ್ಲದ ಆವೇಶದಿಂದ. ಸಾಕು, ನನ್ನದು ಅರ್ಥವಿಲ್ಲದ ಆವೇಶವೋ? ನಿಮ್ಮ ಅನುಗ್ರಹಕ್ಕೆ ಎದುರು ನೋಡುವುದು ನಿಮ್ಮ ಪ್ರಿಯರು ತಾನೇ? ಅವರು ಓರ್ವ ಸ್ತ್ರೀನೇ ಅಲ್ಲ, ಆಪತ್ತಿನಲ್ಲಿ ರಕ್ಷಣೆಗೋಸ್ಕರ ಆಕ್ರಂದಿಸುವ ಸಾಧುಗಳು, ನರಕನ ಅತ್ಯಾಚಾರಕ್ಕೆ ಬಲಿಯಾದ ಅನಾಥರು. ಅನಾಥರೇ? ಯಾರು ಸ್ವಾಮಿ ಅವರು? ನಮ್ಮ ಆಶ್ರಿತರೇ, ವಸುಮತಿ ನಾಗದತ್ತರು. ವಂಚನೆಗೆ ಗುರಿಯಾಗಿ ವಸುಮತಿ ನರಕನ ತೋಳಿನಲ್ಲೂ ನಾಗದತ್ತನು ನರಕನ ಸೆರೆಯಲ್ಲೂ ಯಾವಜ್ಜೀವ ಶಿಕ್ಷೆಗೆ ಪಾಲಾದರು. ಆ ಮೋಸ ನಮ್ಮ ನಗರದೊಳಗೆ ಜರುಗಿದಂತೆ. ಆ ಸಂಗತಿ ನಾರದನು ಒಪ್ಪಿಸುತ್ತಿದ್ದನು, ನೀನು ಅಪಾರ್ಥ ಮಾಡಿಕೊಂಡೆ. ಮುಂಗೋಪ, ಮನ್ನಿಸಿ ಸ್ವಾಮಿ. ಪಾಪ, ವಂಚಿತಳಾದ ವಸುಮತಿ ಆ ಕಪಟಿ ಕೂಡ ಮನಸಾರ ಹೇಗೆ ದಾಂಪತ್ಯ ನಡೆಸುತ್ತಾಳೆ? ಅವಳ ಜೀವನ ಏನಾಗುತ್ತೋ ಪ್ರಭು. ಇದೇನಿದು ಪ್ರಭು? ಈ ರಾಕ್ಷಸರು ನಮ್ಮನ್ನು ಸುತ್ತುವರೆದರು. ನಾವು ಆ ನರಕಾಸುರನ ರಾಜ್ಯದೊಳಗೆ ಎಲ್ಲವಷ್ಟೇ. ದೇವಿ, ನಿನಗ ನರಕಾಸುರನೆಂದರೆ ಭಯವೇಕೆ? ಪ್ರಭು, ನಿಮಗ ದುರ್ಮಾರ್ಗಿಯ ಸಂಗತಿ ತಿಳಿಯದು. ಅವನು ಲೋಕಕಂಟಕನು, ಮಿತಿಮೀರಿದ ಘೋರಗಳನ್ನೆಸಗಿದವನು. ನಾವು ರಾಕ್ಷಸ ರಾಜ್ಯದಲ್ಲಿ ಇರಬಾರದು. ಹೋಗೋಣ ಬನ್ನಿ. ಈ ರಾಕ್ಷಸರೇ ನಮ್ಮ ಪ್ರಜೆಗಳಾಗಿ ನಾನೇ ನರಕ ಸಾರ್ವಭೌಮನಾದರೆ? ನರಕ ಸಾರ್ವಭೌಮನ ಪ್ರತಿಭೆ ಕೇಳಿ ವಿಭ್ರಾಂತಳಾಗಿ ಬಿಟ್ಟೆ. ಆತನ ನಿಜ ಸ್ವರೂಪ ನೋಡಿ ಮನಸ್ಸು ಅರ್ಥವಾದರೆ ಹೀಗೆ ಮಾತನಾಡುವುದಿಲ್ಲ ದೇವಿ. ನೋಡು, ಭಯಪಡಬೇಡ ದೇವಿ. ಎಂತಹ ಆಪತ್ತಿನಲ್ಲೂ ಕೂಡ ಪತಿಗೆ ನೆರಳಿನಂತೆ ನಡೆದುಕೊ. ಸ್ವಾಮಿ, ಸ್ವಾಮಿ,
ಮನ್ನಿಸಿರಿ. ನಿಮ್ಮ ಪಾದಗಳೇ ನನ್ನ ಸ್ವರ್ಗ ಸೀಮೆ ಎಂದು ಜೀವಿಸುವೆನು. ನೀವೇ ನನ್ನ ಸರ್ವಸ್ವವು, ನೀವೇ ನನ್ನ ದೈವವು. ಮನ್ನಿಸು ದೇವಿ, ಒಲವನಿಂದಾದ ಮೋಸವಿದು. ಏಳು. ಮನೋಹಾರಿಣಿ, ಜನ್ಮತಃ ರಾಕ್ಷಸನಾದರೂ ನನಗೂ ಹೃದಯವಿದೆ. ತ್ರಿಲೋಕ ವಿಜೇತ ಲಂಕೇಶ್ವರನ್ನು ತನ್ನ ಹೆಂಡತಿ ಮಂಡೋದರೆಯನ್ನು ಮನಸಿದ. ಅದಕ್ಕಿಂತ ಮುದ್ದಾಗಿ ನನ್ನ ಕಣ್ಣಲ್ಲೇ ಇಟ್ಟುಕೊಂಡು ಪ್ರೇಮಿಸುವೆನು. ಧನ್ಯನಾದನು ಸ್ವಾಮಿ. ಬಾ ದೇವಿ. ತಾತ, ತಾತ, ಎಲ್ಲ ಮೋಸ. ಹೊಟ್ಟೆಲುಟ್ಟಿದನು ಅಂತ ನರಕಾಸುರನನ್ನು ನಮ್ಮ ಅಮ್ಮನವರಿಗೆ ಮದುವೆ ಮಾಡಿದೆ. ನಿಮ್ಮ ಅಮ್ಮನವರು ಮಹಾ ಅದೃಷ್ಟವಂತರು, ಅದಕ್ಕೇನೆ ನಮ್ಮ ಮಹಾರಾಜದವರು ಪತಿಯಾದ್ರು. ನೋಡಿ ಚಂಪಾ, ನೀನು ಮಹಾ 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 ಅದೃಷ್ಟವಂತರು ಅಂತಲೇ ನಿನಗ್ ನಾನ್ ದೊರಕಿತ್ತು. ನನ್ ಮದುವೆಗೆ ಚಂಪಾ. ಸಾಕು ತಾತ, ಮನೆ ಹಾಳ್ಬುದ್ಧಿ. ಮರಳಿ ಚಂಪಾ, ನಾನು ತಾತನಲ್ಲ, ನಾಥ, ದಂಡಾತನು, ನಿನ್ನ ಪ್ರಾಣನಾಥ. ನನ್ನ ನಿಜ ಸ್ವರೂಪ ನೋಡದೆ ಆದ್ರೆ ನಿನ್ನ ಮನಸ್ಸು ಕರಗಿ ಗುಂಡಿಗೆ ಕಕ್ಕಾ ಬಿಚ್ಚಾಗಿ ನನ್ನ ದಂಡನಾಥ ಅಂತ ನಾನು ಬೆನ್ನು ಬೀಳ್ಬೇಕು. ನೋಡ್ಕೋ ನನ್ನ ವೀರ ಸ್ವರೂಪನ. ನಿನ್ನದು ಮಾಯವೇಶ್ವೇನ ತಾತ? ತಾತ? ಹೇ, ತಾತನಲ್ಲ, ದಂಡನಾಥನು. ಎಲ್ಲಿ ಒಂದ್ಸರಿ ನಾಥಾನ್, ಪ್ರಾಣನಾಥಾನ್, ಅಡ್ಡ ಬಿದ್ದೆ ಪ್ರಭು. ಈ ಶಿಷ್ಯಾಸುರನು ನಿಮಗೆ ನಮಸ್ಕರಿಸುತ್ತಿದ್ದಾನೆ. ಎಲ್ಲೋ ಮೇಷಾಸುರ, ಬೆಕಬೆಕಾಸುರ, ಇವ್ರು ಯಾರೋ ತಿಳಿತೇನ್ರು? ನರಕಾಸುರರವರ ಮಾವಾಸುರರು ಕಂಡ್ರು. ಬೀಳ್ರ ಪಾದಗಳ ಮೇಲೆ. ಓ, ಏನಿ ಅದೃಷ್ಟ, ಎಂಥ ವೈಭೋಗ. ನಿನ್ನೆ ಮೊನ್ನೆವರೆಗೂ ಏನೂ ಪ್ರಯೋಜನವಿಲ್ಲದೆ ಬೀದಿಲ್ ತಿರುಗಿದ್ ನೀವು ಕನಸಲ್ಲಾದ್ರೂ ಅನ್ಕೊಂಡ್ರೆ ನಮ್ಮ ನರಕಾಸುರರವರಿಗೆ ಮಾವಾಸುರ ಆಗ್ತೀರೆಂದು. ಮೂರ್ಖನೇ, ಬಾಯಿ ಮುಚ್ಚು. ಒಳ್ಳೆ ಹಸಿವು ಅಂತ ಕಾಣಿಸುತ್ತೆ, ಕೋಪ ಬಂದಿದೆ, ಕೊಂಚ ತಡ್ಕೊಳ್ಳಿ. ಯಾವತ್ನ ಆರೋಗ್ತಿ ಏನಯ್ಯ ಹಾಗಾಗಿರ್ಬೀಳ್ತಿ? ನಿಮ್ಮ ಅಮ್ಮಯ್ಯನವರು ನಮ್ಮ ನರಕಾಸುರರವ್ರ ಜೊತೆಯಲ್ಲಿ ಹಾಯಾಗಿ ಆನಂದವಾಗಿ ಕಿರಿಕಿರಿ ಸಾಕಿನ್ನು. ಅಸಂಭವ, ಹಾಗೆಂದಿಗೂ ನಡೆಯುವುದು. ಹಾಗಾದ್ರೆ ನಿನ್ ಕಣ್ಣಾರ ನೋಡ್ಕೊಂಡು ಹೋಗಿ ನಿನ್ ಕಾಲಿಂದ ನೋಡುವಂತೆ. ಅಲ್ಲ, ನಿನ್ ಕಾಲಿಂದ ನೋಡ್ಕೊಂಡು ಹೋಗಿ ಕಣ್ಣಾರ ನೋಡುವಂತೆ. ಮಾಮಾಸುರರು ಕೋಪಾಸುರರಾಗಿದ್ದಾರಲ್ಲ. ಬರುವೆ ದೇವಿ. ಕಣ್ಣು ತಮಗಾಗಿಯೇ ಕಾದಿರುತ್ತದೆ ಸ್ವಾಮಿ. ಬಸುಮತಿ, ತಂದೆ, ಏನಂತಹ ಘೋರ ತಾಯಿ. ನಮ್ಮ ವಂಶವನ್ನು ಸರ್ವನಾಶಗೈದ ಹೃದಯದಿಂದ ನಿನಗೆ ದೈವ, ಅವನಿಗೆ ನಿನ್ನ ಪೂಜೆಗಳ. ಆ ಮಾಯಾವಿ ಮಂತ್ರಗೈದು ನಿನ್ನ ಮನಸ್ಸನ್ನು ಹಾರಿಸಿದನೆ. ಎಂಥ ಮಾತು ತಂದೆಯವರೇ. ಅರಿಯಬಲ್ಲ ವಿವೇಕವಿದ್ದರೆ ನೀನು ಹೀಗೆ ಪ್ರವರ್ತಿಸುವೆಯಾ? ನನ್ನ ಅವಮಾನವನ್ನು ಆನಂದ ಭಾವಿಸುವೆಯಾ? ನನ್ನ ಕುಮಾರನೊಡನೆ ನನ್ನ ಆಸೆ ಅಡಗಿತು. ನನ್ನವರ್ಯಾರೂ ನನಗೆ ಈ ಲೋಕದಲ್ಲಿಲ್ಲ. ಅಂಥ ಮಾತು ಅನ್ನದರೆ ತಂದೆ, ನಾನೆಲ್ಲಿದ್ದರೂ ನಿಮ್ಮ ಕುಮಾರಿಗೆ, ಕನಸಿನಲ್ಲೂ ನಿಮ್ಮ ಗೌಮಾನ ಆಶಿಸನು. ನನ್ನ ರಕ್ತದ ಪಾಲಾದ ಕುಮಾರಿಯಾದರೆ ನನ್ನ ಮಾತನ್ನು ಗೌರವಿಸು. ನಿಮ್ಮ ಮಾತಿಗೆಂದಾದರೂ ಆಗದೆಂದನೆ ತಂದೆ. ಹಾಗಾದರೆ ಬಯಸಾರಿಸು. ಅವಮಾನಕ್ಕೂ ನಿರಾಶೆಗೂ ಗುರಿಯಾಗಿ ಕುಗ್ಗಿ ಕೃಷಿಸುತ್ತಿರುವ ನನ್ನ ತಂದೆಯ ಹೃದಯವನ್ನು ಅರ್ಥಗೈದುಕೋ. ಆ ದಿನ ನನ್ನ ಚಿನ್ನದಂತ ಚಿಕ್ಕ ಕಂದನ್ನ ರಥಚಕ್ರಗಳಿಗೆ ಬಲಿಗೈದ ಆ ಕಿರಾತಗಳ ಕ್ರೌರ್ಯವನ್ನು ಜ್ಞಾಪಕಕ್ಕೆ ತಂದುಕೋ. ಕುತಂತ್ರಗಳಿಂದ ನನ್ನ ಸರ್ವಸ್ವ ಹಾಳು ಮಾಡಿ ನನ್ನನ್ನೇ ಅಧೋಗತಿಗೆ ತಂದ ರಕ್ಕಸನ್ನ ಅಂತ್ಯಗೈ. ತಂದೆ, ನಿನ್ನ ತಂದೆ ಎಂಬ ಅಭಿಮಾನವಿದ್ದರೆ ನನ್ನ ವೈರಕ್ಕೆ ಶಾಂತಿತ. ನಾನೇ ಘೋರಗೈಯನು. ನನ್ನ ಪತಿಯೇ ನನ್ನ ದೈವ, ನನ್ನ ಸೌಭಾಗ್ಯವು, ನನ್ನ ಸರ್ವಸ್ವವು. ಅಗ್ನಿಸಾಕ್ಷಿಯಾಗಿ ವಿವಾಹವಾದ ಪತಿಗೆ ನಾನು ದ್ರೋಹಗೈಯನು. ಪತಿ ಮೋಸದಿಂದಾದ ಮದುವೆನೇ ಅಲ್ಲ. ಆ ವಿವಾಹ ವಿಚ್ಛೇದನ ಅಧರ್ಮ ಆಗದು. ಮಾರುವೇಷದಲ್ಲಿ ನಮ್ಮೆಡೆ ಸೇರಿ ಮಾಯಾ ಮಂತ್ರದಿಂದ ನಿನ್ನನ್ನು ನನ್ನನ್ನು ಮೋಸಗೊಳಿಸಿ ಮೆರೆಸಿದ ಆ ಕಪಟಿ ನಿನಗೆ ನಾಥನೇ. ಅವನ ನಿಜ ಸ್ವರೂಪವೇ ತಿಳಿದಿದ್ದರೆ ನಾನು ಅಂಗೀಕರಿಸುತ್ತಿದ್ದೇನೆ. ನೀನು ಪ್ರೇಮಿಸುತ್ತಿದ್ದೀಯಾ? ನೀನು ಪ್ರೇಮಿಸಿದ್ದು ಮದುವೆಯಾದದ್ದು ಅವನನ್ನಲ್ಲ, ಅವನು ನನ್ನ ಪತಿಯೂ ಅಲ್ಲ. ಆವೇಶದಲ್ಲಿ ಅಧರ್ಮವನ್ನು ಪ್ರೋತ್ಸಾಹಿಸಿದರೆ ಭಾರತ ಸ್ತ್ರೀ ಒಂದು ಸಾರಿಗೆ ಪ್ರೇಮಿಸುತ್ತಾಳೆ, ಓರ್ವನಿಗೆ ತನ್ನ ಜೀವಿತ ಅರ್ಪಿಸುತ್ತಾಳೆ. ತಾಳಿ ಕಟ್ಟಿದವನೇ ಇಹಪರಕ್ಕೂ ದೈವ.
ಈ ಪವಿತ್ರ ಬಂಧವನ್ನು ಭಂಗಗೊಳಿಸಲು ಯಾವ ಭಾರತ ಸ್ತ್ರೀಯೂ ಅಂಗೀಕರಿಸಲು. ನಿನ್ನ ತಂದೆಯ ಯಾವಜ್ಜೀವ ಮರಣ ಯಾತನೆಗಿಂತ ಆ ಹೃದಯ ಶೂನ್ಯನ ಅನುಬಂಧವೇ ಅಧಿಕವೇ. ಈ ನಿನ್ನ ತಂದೆಯ ಅವಮಾನಕ್ಕಿಂತ ಆ ಕಿರಾತಕನ ಅನುರಾಗವೇ ಘನವೇ. ವಸುಮತಿ, ನೀನೇ ನನ್ನ ಕುಮಾರಿಯಾದರೆ ನನ್ನ ಮಾತಿಗೆ ಮನ್ನಣೆ ಕೊಡು, ನನ್ನ ಕ್ರೋಧಾಜ್ಞೆ ನಾರಿಸು. ನಿಮ್ಮ ವೈರತ್ವಕ್ಕೆ ನನ್ನ ಜೀವಿತವನ್ನು ಬಲಿಗೆದು ಭಸ್ಮಗೊಳಿಸಿದರು. ತಂದೆ, ಇದು ಧರ್ಮವೇನು? ಸಂದೇಹ ಪಡಬೇಡ, ಅಧೀರನಾಗಿ ನಿನ್ನ ಧರ್ಮವನ್ನು ತ್ಯಜಿಸಬೇಡ. ಮಾಯಾವಿಯಾಗಿ ನಿನ್ನನ್ನು ಮೋಸಗೊಳಿಸಿದ ವಂಚಕನ ವದ್ಯನೇ ಹೊರತು ಕ್ಷಮೆಗೆ ಪಾತ್ರನಲ್ಲ. ನಿನ್ನ ಕುಮಾರಿಯ ಸೌಖ್ಯಕ್ಕಾಗಿ ಲೋಕವನ್ನೇ ಶೋಕಮಯ ಮಾಡುತ್ತೀಯಾ? ಸಾಧ್ಯವಿಲ್ಲ. ದ್ವೇಷಕ್ಕೆ ದ್ವೇಷವೇ ನ್ಯಾಯ. ಮಾನವ ಶ್ರೇಯಸ್ಸಿಗಾಗಿ ನಿನ್ನ ಬಾಂಧವ್ಯಗಳನ್ನು ಬಲಿ ಮಾಡು. ಧರ್ಮ ವೀರನಾಗಿ ಆ ನರಕವನ್ನು ವಧಿಸು. ಹೊರಡು. ಮೂರ್ಖನೇ, ಜರಾಮರಣವೆಲ್ಲ ನೇನೇನು ಒಲಿಸುವುದು? ಸ್ವಾಮಿ, ಅಪರಾಧವನ್ನು ಮನ್ನಿಸಿ ನನ್ನ ತಂದೆಯನ್ನು ಕರಿಗರಿಸಿ. ಕನಿಕರಕ್ಕೆ ಅರ್ಹತೆ ಬೇಕು, ಕಡಿಯಬೇಡ. ಸ್ವಾಮಿ, ಸ್ವಾಮಿ, ನನ್ನ ಮೊರೆ ಆಲಿಸಿರಿ. ಇದೊಂದು ಬಾರಿ ನನ್ನ ತಂದೆಯನ್ನು ಕ್ಷಮಿಸಿರಿ. ದೇವಿ, ಹತ್ಯಾ ಪ್ರಯತ್ನಕ್ಕೆ ಚಿತ್ರವದೇ ತಕ್ಕ ಶಿಕ್ಷೆ. ಯಾರಲ್ಲಿ? ಪ್ರಭು, ಈ ದ್ರೋಹಿಯನ್ನು ಚಿತ್ರವಹಿಸಿ. ಆಜ್ಞೆ. ಪ್ರಭು, ಆ ದಾರುಣ ಶಿಕ್ಷೆ ಧರ್ಮವಾಗದು. ಕಾಲು ತುಳಿದ ಕನ್ಯಾದಾತ ನಿಮ್ಮ ಪಿತೃ ಸಮಾನರು. ಸ್ತ್ರೀಗೆ ಪತಿ ತಂದೆ ಎರಡೂ ಕಣ್ಣಿಗೆ ಸಮಾನವು. ಯಾರಿಗಾದರೂ ಹಾನಿಯಾದ್ರೆ ನಾನು ಭರಿಸಲಾರೆ. ಪ್ರಭು, ಕನಿಕರದಿಂದ ನನ್ನ ತಂದೆಯನ್ನು ರಕ್ಷಿಸಿ ಪ್ರಭು. ಈ ಹಂತಕನನ್ನು ಕಾರಾಗೃಹದಲ್ಲಿ ಹಾಕಿ ರಾಜದ್ರೋಹಿಗೆ ಸಮನಾಗಿ ನೋಡಿ. ಪ್ರಭು, 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 ತಾಳಿರಿ, ತಾಳಿರಿ, ನನ್ನ ತಂದೆಯನ್ನು ಬಿಟ್ಟು ಬಿಡಿ. ತಾಳಿರಿ ದೇವಿ. ಸ್ವಾಮಿ, ಸ್ವಾಮಿ. ಎದನು 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 ಅಯ್ಯೋ ಅಮ್ಮ. ಇನ್ನೂ ನಿನಗೆ ಮಾಟದ ನೋವು ಹೋಗ್ಲಿಲ್ವೇ ದಂಡಯ್ಯ? ನಿಂಗೆ ನೋಡು, ದಂಡಯ್ಯ ಅನ್ಬೇಡ, ನನ್ನ ನಾಥ. ನಾಥನೂ ಅಲ್ಲ, ಭೂತಾನೂ ಅಲ್ಲ. ಬೇಕಾದ್ರೆ ತಾತ ಅಂತೀನಿ. ನೋಡು ಚಂಪಾ, ಮನ್ಸಾರ ಒಂದ್ಸಾರಿ ನನ್ನ ನಾಥ. ಓಹೋ, ಏನ್ ಚಂಪಾ, ನಮ್ ರಾಕ್ಷಸ ಕೂಡ ಕಲ್ತು ನೀನು ಕೂಡ ಬಂದ್ಬಿಟ್ಟೆ ನಮ್ ಕಾಮಲ್ಬುದ್ಧಿ ವಿದ್ಯಾ. ಅಚ್ಚ ನಮ್ ಮಾವೇನ್ ಹಾಕಿದ್ದಿ. ಹೊಟ್ಟೆ ಮೇಚೆಗಳು ಕೂಡನು ಹಾಗೇನೆ ಇದೆಯಲ್ಲ. ನೋಡು ಚಂಪಾ, ಆ ಮೊದ್ದು ಮುறை ನಿವೇಶ ನಿನಗೆ ಯಾಕೆ ಹೇಳು? ನೋಡು, ಅವನು ದುರ್ಮಾರ್ಗಂಡ. ನೋಡಿಲಿ, ನನ್ನ ಮುದ್ದಾದ ಚಂಪಾ. ಬಾಯ ಆಠಾನ್. ರಾಜಕಾರ್ಯಗಳೆಲ್ಲ ಮರೆತು ಬಿಟ್ಟು ಸರಸವಾಗ್ತೀಯೇನೋ ಮೂರ್ಖನೆ. ನಿಜವಾಗ್ಲೂ ನಮ್ಮ ಮುರೈ ಏನೇನು ಅಂದ್ಬಿಟ್ನ? ಮುರಾಸುರವ್ರೆ ಕ್ಷಮಿಸಿ, ನಮಸ್ತೆ. ಮುಂಚಿಕ್ಕ ಪ್ರೇಮ ವಿಷಯದಲ್ಲಿ ಬಿಕ್ಕ ಬಿಕ್ಕಿಯಾಗಿ ಗುಂಡಿಗೆ ಹೊಡೆದೋಯ್ತು. ಮುರಯ್ಯ, ನೀನ್ ಯಾವನಾದ್ರೂ ಪ್ರೀತಿದ್ಯಾ? ಬಾಯಿ ಮುಚ್ಚು. ಉಸುರು ಯಜ್ಞಯಾಗಾದಿಗಳಲ್ಲಿ ಹವಿಸ್ಸಿಲ್ಲ. ನಮ್ಮ ಮಹಾರಾಜನಿಗೆ ಅರ್ಪಿಸಿದರೋ ಇಲ್ಲವೋ? ಇಲ್ಲವು. ಬೆಕ್ಕರಿಸಿದ ಋಷಿಗಳನ್ನು, ಸನ್ಯಾಸಿಗಳನ್ನು, ಬೈರಾಗಿಗಳನ್ನು ಎಲ್ಲರನ್ನು ಕಟ್ಟಿ ಎಳೆ ತಂದಿದ್ದೀವಿ. ಅವ ಭಯದಿಂದಲೂ ಒಪ್ಪಿಸು. ಸರಿ, ಚಂಪಾ, ಇವಾಗಾದ್ರೂ ಒಪ್ಕೊಳ್ಳಿ. ಮಿಂಚ್ ಹೋಗ್ಲಿಲ್ಲ. ನಮ್ ನರಕಾಸುರ ಅವ್ರು ಬಂದ್ರೆ ನಿಮ್ ಮೂಳೆ ಇಲ್ಲ. ಚೂರು 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 ಚೂರು. ನೀವೆಷ್ಟು ಚಿತ್ರಹಿಂಸೆ ಪಡಿಸಿದ್ರು ಸರಿ, ಯಜ್ಞಯಾಗಾದಿಗಳಲ್ಲಿ ಯೋಗ್ಯರಾದ ಇಂದ್ರಾದಿ ದೇವತೆಗಳಿಗೆ ಸಲ್ಲಬೇಕಾದ ಹವಿಸ್ಸನ್ನು ನೀತು ನಾನು ಅವರಿಗೆ ಸಲ್ಲಿಸಬಹುದು. ಬಾಯಿ ಮುಚ್ಚು. ಯಜ್ಞದೊಳಗು, ಈ ಆಗದೊಳಗು ಅವೆಲ್ಲ ನಮ್ ನರಕಾಸುರನವ್ರಿಗೆ ಸೇರ್ಬೇಕಾದ. ಅದೆಲ್ಲ ಅಂದ್ರೆ ಹವಿಸ್? ಓ, ಆಯ್ತಾ ಆಯ್ತಾ ಆಯ್ತು ಎತ್ತಕಪ್ಪ. ನಮ್ ನರಕಾಸುರ ಅವ್ರಿಗೆ ಬೇಕಷ್ಟಿದೆಯಲ್ಲ, ಅದೇನಾದ್ರು ನನಗೆ ಯಾಕೆ ಹೇಳು? ನೀವೆಲ್ಲ ನಮ್ಮ ಮಹಾರಾಜರಿಗೆ ಸೇರ್ಬೇಕಾದ್ದೆ, ನೀವು ನಮ್ಮ ಮಹಾರಾಜನ ಹೊಗಳಬೇಕಾದ್ದೆ. ಅಸಂಭವ, ಎಂದಿಗೂ ಸಾಧ್ಯವಿಲ್ಲ. ಅಯ್ಯನವ್ರೆ, ಮುನೈನವ್ರೆ, ಸನ್ಯಾಸಿಗಳೇ, ನನ್ನ ಮಾತು ಕೊಂಚ ಕಿವಿ ಕೊಡಿ. ನನ್ನ ಮಾನ ಕಾಪಾಡ್ರಯ್ಯ. ನಿಮ್ಗೆ ಕುಂಬಳಕಾಯಿ ಕೊಡ್ತೀನಿ, ಕಡ್ಲೆಕಾಯಿ ಕೊಡ್ತೀನಿ, ಸೋರೆಕಾಯಿ ಕೊಡ್ತೀನಿ, ನಿಮ್ ಕಾಲೇ ಮುಗಿತೀನಿ. ದಂಡಯ್ಯ,
ಹೇಳು. ಏನ್ ಮುರಯ್ಯ? ಛೇ, ಮುರಾಸುರವ್ರೆ, ಪ್ರಭು ಎಷ್ಟು ಬಾರಿ ಹೇಳಿದ್ರು ಕಿವಿ ಕೊಡೋಲ್ಲ. ಹವಿಸ್ಸೆಲ್ಲ ಇಂದ್ರಾದಿ ದೇವತೆಗಳಿಗೆ ಅರ್ಪಿಸ್ತಾರಂತೆ, ಅದನ್ನು ಸ್ವೀಕರಿಸಲು ತಮಗೆ ಅರ್ಹತೆ ಇಲ್ಲ ಅಂತ. ನಮ್ಮ ಶಾಸನಗಳನ್ನು ಮನ್ನಿಸುವವರೆಗೆ ಚಿತ್ರ ವಿಚಿತ್ರ ಹಿಂಸೆಗಳಿಗೆ ಬೇರ್ಪಡಿಸಿ ಒಪ್ಪಿಸಿ. ಹವಿಸ್ಸನ್ನೆಲ್ಲ ನಮ್ಮ ಮಹಾರಾಜನವರಿಗೆ ಕೊಟ್ಟಿರೋ ಇಲ್ಲವೋ? ಇಲ್ಲವೋ? ಉರಿ ಉರಿಯೋ ಎಣ್ಣೆಯಲ್ಲಿ ಬೀಳಿಸಿ. ನಾರಾಯಣ ನಾರಾಯಣ ನಾರಾಯಣ. ಸಂಘ ಪರಿತ್ಯಾಗಿಗಳಾಗಿ ಜಗತ್ ಕಲ್ಯಾಣಕ್ಕೆ ನಿರಂತರವೂ ತಪಸ್ಸನ್ನಾಚರಿಸುವ ಮಹರ್ಷಿಗಳಿಗೇನು ಈ ಸತ್ಕಾರವು? ಕೈ ಎತ್ತಿ ಮುಗಿದು ಆಶೀರ್ವಾದ ಪಡೆದುಕೊಳ್ಳಬೇಕಾದ ತಪೋಧನರ ಮೇಲೆಯೇ ಶೌರ್ಯ ಪ್ರದರ್ಶನ. ಸಾಧು ಸಜ್ಜನ ಸಂತಾಪ, ಅಬಲ ಜನ ವಿಲಾಪ, ಚಿರಂಜೀವಿಯಾದವರ ಆಯಸ್ಸನ್ನಾದರೂ ಅಪಹರಿಸು. ಧರ್ಮಭ್ರಷ್ಟನಾದ ನರಕನು ಕ್ಷಂತವ್ಯನಲ್ಲ, ಈ ಹಂತಕನ ನಾಶ ಮಯ್ಯಾರ ನಾನು ವಧಿ. ಅರ್ಧೋಕ್ತಿಯಲ್ಲಿ ಅಂತ್ಯ ಮಾಡಿದಿರಲ್ಲ ಸ್ವಾಮಿ. ನಿಮ್ಮ ಕಣ್ಣಾರ ಈ ದೀನರ ಕಷ್ಟಗಳನ್ನು ಕಂಡು ಕೂಡ ನಿಮ್ಮ ಮನಸ್ಸು ಕರಗದೆ ಆಶ್ರಿತರನ್ನು ಆ ರಾಕ್ಷಸರ ಬಾಧೆಗೆ ಬಲು ಕೊಡುವಿರಾ ಶ್ರೀಕೃಷ್ಣ? ಇಲ್ಲ ನಾರದ, ಆಶ್ರಿತಾಭಿಮಾನದಿಂದಲೇ ಆವೇಶ ಬಂದಿದೆ, ಅಡಿ ಮುಂದಕ್ಕೆ ಹಾಕಿದೆ. ಧರ್ಮ ಮೀಮಾಂಸೆ ದಾರಿಗೆ ಅಡ್ಡಲಾಯಿತು ನಾರದ. ಯಾವ ಇತರೋಪಾಯ ವಿನಿಯೋಗಿಸದಾಗ ದಂಡೋಪಾಯ ಪ್ರಯೋಗ ರಾಜನೀತಿ. ಆ ಅಹಂಕಾರಿ ನಿಮ್ಮ ಹಿತಬೋಧೆ ಮನ್ನಿಸುವನೆಂದು ನಿಮ್ಮ ವಿಶ್ವಾಸವೇ ಸ್ವಾಮಿ? ನಮ್ಮ ಧರ್ಮ ನಾವು ಮಾಡದೆ ನಡೆಯದು. ನೀವೇ ಹೋಗಿ ರಾಯಭಾರ ಸಾಗಿ. ಈ ಸತ್ಕಾರವನ್ನೇ ನನಗೂ ಕೊಡುತ್ತಾನೇನೋ? ಶಾಂತಿ ಕಾಮುಕರು ಕಷ್ಟಗಳಿಗೆ ಬೆನ್ನು ತಿರುಗಿಸಲಾಗದು ನಾರದ. ಇನ್ನಾದರೂ ದೌರ್ಜನ್ಯ ಬಿಟ್ಟು ಧರ್ಮ ಮಾರ್ಗದಲ್ಲಿ ಸಂಚರಿಸಲು ನನ್ನ ಮಾತೆಂದು ಒಪ್ಪಿಸಿ. ಈ ಕಾರ್ಯ ಸಾಧಿಸಿದರೆ ನಿಮಗೆ ಕಲಹಪ್ರಿಯನೆಂಬ ಹೆಸರಿಗೆ ಪರವಾಗಿ ಶಾಂತಿ ಕಾಮುಕರೆಂಬ ಬಿರುದು ಲಭಿಸುತ್ತೆ. ಹೋಗಿ ಬನ್ನಿ. ನಾರಾಯಣ ನಾರಾಯಣ. ಅಮ್ಮಯ್ಯ, ಅಪ್ಪಯ್ಯ, ಅಮ್ಮಯ್ಯ, ಅಮ್ಮಯ್ಯ, ಅಪ್ಪಯ್ಯ. ರೇ ರೇ ರೇ, ದಂಡಯ್ಯ, ನೀ ಹೇಳ ಮತ್ತೆ ಅಮ್ಮಯ್ಯನ ಅಪ್ಪಯ್ಯನ? ನಮಗ್ ತಾನೆ ನೋಡ್ದೆ ಮತ್ತೆ ನನ್ನ ಚೀಚಿ ಅಂತೆ. ಚಂಪಾ, ನಿನ್ಗೆ ಏನವೇ ಕೋರ್ಕೋ, ಗುಡ ಇಲ್ಲ ಕೋಳಿ ಕೂಡಿಗಡ, ಹುಣಸೆಕಾಯ ನಿಂಬೆಕಾಯ, ನಿನ್ಗೆ ಅಂತ ಉಯ್ಯಾಲ ಗೊತ್ತಿ ಉಳಿಸು. ಅಯ್ಯೋ ಮೊದ್ದು ದಂಡಯ್ಯ, ಮದುವೆನೇ ಆಗದೆ ನಮಗ್ ಮಕ್ಳು ಹೇಗೆ? ಮತ್ಯಾರಿಗೆ ನೀ ಹೇಳಿದ್ದು? ಮಹಾರಾಣಿಯವ್ರಿಗೆ. ಮಹಾರಾಣಿಯವ್ರಗ? ನೋಡು ದಂಡಯ್ಯ, ನೀ ಹೇಳು, ಯುವರಾಜ ಯುವರಾಣಿ? ಯುವರಾಜನೇ. ಯುವರಾಣಿ. ಯುವರಾಜ. ಯುವರಾಣಿ ಅಂದ್ರೆ? ಯುವರಾಜ ಅಂದ್ರೆ ಯುವರಾಜ 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 ಯುವರಾಣಿ ಯುವರಾಣಿ ಯುವರಾಜ ಅಂದ್ರೆ ಯುವರಾಣಿ ಅಂದ್ರೆ ಯುವರಾಜ ಅಂದ್ರೆ ಯುವರಾಣಿ ಅಂದ್ರೆ ಯುವರಾಜ ಯುವರಾಣಿ ಯುವರಾಜ ಯುವರಾಣಿ ಯುವರಾಜ ಅಂದ್ರೆ ಯುವರಾಣಿ ಅಂದ್ರೆ ಯುವರಾಜ ಯುವರಾಣಿ ಅಂದ್ರೆ ಯುವರಾಜ. ರಾಣಿ ಮತ್ತೆ ರಾಣಿ ಅಂತೆಲ್ಲ ಯುವರಾಜ ಅಂದ್ರೆ. ಕ್ಷಮಿಸಿರಿ ಕ್ಷಮಿಸಿರಿ, ನಿಮ್ಮನ್ನಲ್ಲ ನಾನು ಅವಳು ಏನು. ರಾಣಿ, ಅವರ ಸಂದೇಹ ತೀರಿಸು. ಮೂರು ಲೋಕಗಳನ್ನು ಅಲ್ಲ ಕಲ್ಲೋಲಗೈದ ನಿಮ್ಮ ಮಾತಿಗೆ ಎದರಲ್ಲಿ ಪ್ರಭು, ತಾವೇ ಆಜ್ಞೆ ಕೊಡಿ. ಹರಿಹರ ಬ್ರಹ್ಮಾದಿಗಳಾದರೂ ಸರಿ ನಮ್ಮ ಶಾಸನಗಳನ್ನು ಮನ್ನಿಸಬೇಕಾದ್ದೇ. ಎನ್ನಿಸುವುದು ಖಂಡಿತ ಯುವರಾಜನೇ. ಕೇಳ್ದ್ಯಾ ನನಗಿದೆ 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 ನನಗಿದೆ. ನಿನ್ನ ನೋಟವಿದೆ ಪರವು ಸೂಕ್ಷ್ಮವಯ, ಮುರಳಿ ಮೋಹನ ವಿನೀಲ ಮೇಘ ಶ್ಯಾಮ. ನಿನ್ನ ಸಿಡುಕೆ ಬೇಡವಯ್ಯ, ಕರುಣಾ ಪೂರ್ಣಮಯ, ನರ
ನರಕಾಧೀಶ್ವರ ತ್ರಿಲೋಕ ಜೀವಪಾಲ ಸಿಡುಕೆ ಬೇಡವಯ್ಯ ಮೃತಿಯ ಭಯರಹಿತ ಭುಜಬಲ ಸಾರವು ಭಯರಹಿತ ಭುಜಬಲ ಸಾರವು ಅದಿತಿ ಕುಂಡಲವನು ದೋಚಿಕೊಂಡ ವೀರವು ಗಳಿಸಿದ ಲೀಲೆ ಜಗದೇ ಫಲ ಫಲ ಸಿಡುಕೆ ಬೇಡವಯ್ಯ ಕರುಣಾ ಪೂರ್ಣಮಯ ನರಕಾಧೀಶ್ವರ ತ್ರಿಲೋಕ ಜೀವಪಾಲ ಸಿಡುಕೆ ಬೇಡವಯ್ಯ ಗಗನಿ ಮಮದ ಗಗ ಮಗ ಮಗತ ಸಿಡುಕೆ ಬೇಡವಯ್ಯ ಸಾನಿದ ನೀರ ಮಗ ನೀರ ಮದ ಮಗತ ಸಾನಿದ ಮಗತ ಸಿಡುಕೆ ಬೇಡವಯ್ಯ ಗಮದಲ್ಲಿ ಸಾನಿದ ನೀದ ಮಗ ಸ್ವಗಮದಲೀದ ಮದ ಮಗತ ಗಮದಲ್ಲಿ ಸಗಸನಿದ ಮಗದ ಸಿಡುಕೆ ಬೇಡವಯ್ಯ ಸಿಡುಕೆ ಬೇಡವಯ್ಯ ನಿನಿ ಸದದ ನಿನಿ ಮಮ ದದ ನಿನಿ ಮಮ ದದ ಗಗಮ ಗಗಮದ ಸಾನಿದ ಮಗತ ತತ್ವಂ ತಗದಿವಿ ತಗದಿವಿ ತತ್ವಂ ತಗದಿವಿ 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 ತತ್ವಂ ತಂತಾಂ ತಗದಿವಿ ತತ್ವಂ ತಂತಾಂ ತಗದಿವಿ ತತ್ವಂ ತಂತಾಂ ಸಿಡುಕೆ ಬೇಡವಯ್ಯ ಆಸೀನರಾಗಿ ಸುಪುತ್ರ ಪ್ರಾಪ್ತಿರಸ್ತು. ಇಲ್ಲಿಂದ ನರದ ಆಗಮನ ದ್ವಾರಕೆಯಿಂದ. ಏನು ವಿಶೇಷ? ನರಕಾಸುರ, ನಿನ್ನ ದುಶ್ಚರ್ಯ ಬಹುಮಿತಿ ಮೀರಿ ಹೋಯಿತು. ಮಹರ್ಷಿಗಳನ್ನು ಸಾಧುಗಳನ್ನು ಬಾಧಿಸುತ್ತಿರುವೆ. ಹೆಚ್ಚು ಹೆಚ್ಚಾಗಿ ಲೋಕಕಂಟಕನಾಗಿದ್ದೀಯೆ. ಯಾರಲ್ಲಿ? ಪ್ರಭು, ನರಕಾಧೀಶ್ವರ, ಈ ಮಾತುಗಳು ನಂದಲಪ್ಪ. ಆ ಶ್ರೀಕೃಷ್ಣ ಬಲವಂತವಾಗಿ ನನ್ನನ್ನು ಇಲ್ಲಿಗೆ ಬೆಟ್ಟಿಡಲೆಂದು ತನ್ನ ಇನ್ನು ಮುಂದಾದರೂ ಬುದ್ಧಿಯಿಂದ ಜಾಗೃತಿಯಾಗಿ ವರ್ತಿಸಬೇಕು ಅಂತ ಹೇಳಿದೆನು. ನಾರದ, ಇನ್ಮೇಲೆ ನೀನಿಂಥ ರಾಯಭಾರಕ್ಕೆ ಹೊರಟ್ರೆ ನರಕಾಯಣ ಬರುವೆನು. ನರಕಾಯಣ. ಆ ಕೃಷ್ಣನಿಗಿಂತ ಗಂಡಿಸ್ತಾನವೇ? ಎಲ್ಲೋ ಆ ಕೃಷ್ಣದಲ್ಲಿದ್ದರೂ ಸರಿ, ಬಂಧಿಸರಿ. ಮಹಾರಾಜ, ಮಹಾರಾಜ, ಯುವರಾಜರು ಜನ್ಮಿಸಿದರು.
ಚಂಪಾ ಇದು ನನ್ನ ಬಹುಮಾನ. ನಮಗೆ ಯಾವಾಗ್ಲೋ ಈ ಭಾಗ್ಯ. ನಮಗ ನಾರಾಯಣ ನಾರಾಯಣ. ಮಂಗಳಾನಿ ಭವಂತು. ಅದೇನಮ್ಮ, ಎಲ್ಲರೂ ಮುದ್ದಿನ ಮಗುವಿನೊಂದಿಗೆ ಆನಂದವಾಗಿರಬೇಕಾ ಸಮಯದಲ್ಲಿ ಏತಕ್ಕಮ್ಮ ಈ ಕಣ್ಣೀರು? ತಮಗೆ ತಿಳಿಯದ್ದೇನುಂಟು ಮಹರ್ಷಿ, ಸಕಲ ಸಂಪತ್ತುಗಳು ಸರ್ವ ಸೌಭಾಗ್ಯಗಳು ಇದ್ದು ಏನು ಲಾಭ? ನನ್ನ ಕಂದನನ್ನು ನನ್ನ ತಂದೆಗೆ ತೋರಿಸುವುದಕ್ಕಾದ್ರೂ ನಾನು ಕೇಳಿಕೊಂಡಿಲ್ಲ. ಎಂತಹ ಹುಚ್ಚಿಯಮ್ಮ ನೀನು, ಅದಕ್ಕೆ ನಿನಗೆ ದಾರಿಯೇ ತಿಳಿಯದಾಯ್ತೆ? ನಮ್ಮ ತಂದೆಯವರ ಸರಿಯನ್ನು ಬಿಡಿಸಲು ಮಹಾರಾಜರು ಅಂಗೀಕರಿಸುವುದಿಲ್ಲ. ಹೋಗಲಿ, ನೀನಾದರೂ ಕೂಸನ್ನು ತೆಗೆದುಕೊಂಡು ಹೋಗಿ ತಾತನಿಗೆ ತೋರಿಸು. ಪತಿಪಾಪನನ್ನು ತೋರಿಸಲು ನಿಷೇಧವೇನು? ಮತ್ತೆ ನೀನು ಮಹಾರಾಣಿ, ನಿನಗೆ ಯಾರದೂ ಅಡ್ಡಿ ಇಲ್ಲ. ಸಂಶಯಿಸದೆ ಬೇಗನೆ ಹೋಗಿ ತೆರೆಯೊಳಗೆ ಮುಗ್ಲಾದ ನಿನ್ನ ತಂದೆಗೆ ಮುದ್ದಿನ ಮೊಮ್ಮಗನನ್ನು ತೋರಿಸಿ ಮನಃಶಾಂತಿ ನೀಡು. ಆನಂದವಾಗಿ ಹಾರೈಕೆ ಹೊಂದು. ಹಾಗೆಯೇ ಸ್ವಾಮಿ. ನರಕಾಯಣ ನರಕಾಯಣ. ಓ ನಾರದ ಮುನಿಂದರು ಚಿರಂಜೀವಿಯನ್ನು ಕಂಡಿರಾ? ನಾರದ ನೋಡಿದನು, ಹಾರೈಸಿದನು. ಸಾರ್ವಭೌಮರ ಸಂದರ್ಶನವೂ ಆಯಿತು. ಇನ್ನು ಬರುವೆ. ಏತಕ್ಕಿ ಅವತರ ಬಾ ನಾರದ. ನರಕಾಯಣ. ಚಿರಂಜೀವಿಯಲ್ಲಿ ಮಾತಾಡ ಏಕೆ? ಎಲ್ಲಿ ಚಿರಂಜೀವಿ? ತಾತನವರನ್ನು ನೋಡಲು ಮೊಮ್ಮಗು ಹಠ ಮಾಡುತ್ತಿತ್ತೇನೋ, ತಾಯಿ ಎತ್ತುಕೊಂಡು ಹೋಗಿರಬಹುದು. ತಾತ ಆ ರಾಜದ್ರೋಹಿ ಚಿರಂಜೀವಿ ಮುಖವನ್ನು ನೋಡಕೂಡದು. ಹಾಗಲ್ಲ ತಂದೆ, ನನ್ನ ಪುಣ್ಯ ಫಲಸಿ ಈ ಚಿರಂಜೀವಿ ಉದಯಿಸಿದ. ತಂದೆ ಎಸಗಿದ ತಪ್ಪುಗಳನ್ನು ಸರಿಪಡಿಸುವನಾಗಲೆಂದು ಹಾರೈಸಿ ತಂದೆ. ಅಜ್ಞಾನದಲ್ಲಿ ನೀನು ಬಹಳ ಕನಸುಗಳನ್ನು ಕಾಣುತ್ತಿರುವ ತಾಯಿ. ಬೇವಿನ ಮರದಲ್ಲಿ ಮಾವಿನ ಕಾಯಿಗಳು ಹುಟ್ಟದು. ದಯಾಶೂನ್ಯನಾದ ನರಕನ ಕುಮಾರನು ಧರ್ಮಾತ್ಮನಾಗನಮ್ಮ. ಹಿರಣ್ಯಕಶ್ಯಪನ ಕುಮಾರನು ಪ್ರಹ್ಲಾದನು ಪರಮಭಕ್ತನೂ ಆದನಲ್ಲ. ನನ್ನ ಹಸಿಕೂಸಿಗೆ ತಾತನ ವಿವೇಕವೂ ಧರ್ಮಚಿಂತನೆಯೂ ಇರದೆ ನನ್ನ ಕಂದನು ಧರ್ಮಮೂರ್ತಿಯಾಗಿಸುವೆ. ಆಗಿಸುವಿಯಾ ತಾಯಿ? ನನಗ ಆ ಪ್ರಮಾಣವನ್ನು ನೀಡುವಿಯಾ? ಈ ಪತಿಕಂದನಿಗೆ ತಂದೆ ಗುಣಗಳು ಹುಟ್ಟದಂತೆ ನೋಡಿ ನನ್ನ ಮುದ್ದು ಮಮ್ಮ. ಕೃತಜ್ಞಳೆ, ವೈರ ಮರೆತು ಪ್ರೇಮಿಸಿ ಮಹಾರಾಣಿಯಾಗಿಸಿ ಮನ್ನಿಸಿದ್ದಕ್ಕೆ ಇದಾ ನೀನು ಮಾಡುವ ಉಪಕಾರ. ನಮ್ಮ ಆಜ್ಞೆಯನ್ನು ಧಿಕ್ಕರಿಸಿ ನಮ್ಮ ವಂಶಾಂಕುರವನ್ನು ಈ ಕಿರಾತಕನಿಗೆ ರಕ್ಷಿಸುವಿಯಾ? ತಂದೆ ಮಗವನ್ನು ಬೇರು ಮಾಡಲೇ ನಿಮ್ಮ ಕುತಂತ್ರ. ಆತ ನನ್ನ ಮೇಲೆ ತೋರಿಸಿದ್ರಿ, ನೀವೇ ನನ್ನ ದೈವವು, ನೀವೇ ನನ್ನ ಲೋಕವು. ಆ ಭ್ರಾಂತಿಯಲ್ಲೇ ನಿನ್ನನ್ನು ಸ್ವೀಕರಿಸಿದನು. ರಾಜದ್ರೋಹಿ ಕುವರಿ ದ್ರೋಹಕ್ಕೆ ತಲೆ ಹಾಕುವಳೆಂದು ಈಗ ತಿಳಿಯಿತು. ಸ್ವಾಮಿ, ಮಗು, ಸ್ವಾಮಿ, ಮಗು, ಮಗು. ನೀನು ಚಿರಂಜೀವಿಯನ್ನು ಮುಟ್ಟಬಾರದು, ನೋಡಬಾರದು. ಮಗು, ಸ್ವಾಮಿ, ಕರುಣಿಸಿರಿ. ನನಗೆ ನಾವು ಶಿಕ್ಷೆಯಾದರೆ ವಿಧಿಸಿರಿ. ನನ್ನ ಕಂದನನ್ನು ನನ್ನಿಂದ ಬೇರೆ ಮಾಡಬೇಡಿ. ನನ್ನ ಕಂದನನ್ನು ಕಣ್ಣಾರ ನೋಡದಂತೆ ನಿಷೇಧಿಸಿದಿರಿ ಪ್ರಭು. ಸಾಧ್ಯವೇ? ಅಪರಾಧಿಗಳನ್ನು ಈ ನರಕನು ಅನುಗ್ರಹಿಸನು. ಯಾರಲ್ಲಿ? ಈ ನೀಚಳನ್ನು ಸೆರೆಯಲ್ಲಿಡಿ. ಸ್ವಾಮಿ, ಮಗು, ಅಮ್ಮ. ಮಗು. ದುರ್ಮಾರ್ಗಿಯೇ, ನಿನ್ನ ಅನುಮಾನಗಳಿಗೆ ಅಹಂಕಾರಗಳಿಗೆ ಅಮಾಯಕ ಪ್ರಜೆಗಳನ್ನು ಆಹುತಿಗೈವಯ? ಆ ಚಿತ್ರಗಳ ಮೇಲೆ ಆನಂದ ಸೌಧವನ್ನು ನಿರ್ಮಿಸಲೆಂದು ನೋಡುವೆಯ? ಅಸಂಭವ. ನನ್ನ ಒಡಲಲ್ಲಿ ಪ್ರಾಣವಿರೋದು ತೆಗೆದು. ಪ್ರಭು, ಕಟ್ಟಿ ಬಿಸಾಡಿನಿಂದ ವಾಚಾರತ್ವ. ಈ ಮುದಿಯನನ್ನು ನೀರಿಲ್ಲದಂತೆ ಬೇಯಿಸಿ ಕೊಳ್ಳಿಗಳಿಂದ ಬಡೆಯಿರಿ. ಪ್ರಭು, ತಂದೆ, ತಂದೆ, ಪ್ರಭು. ತಂದೆ, ತಂದೆ, ತಂದೆ. ಕೃಷ್ಣ, ಕೃಷ್ಣ, ಶ್ರೀಕೃಷ್ಣ, ಏಕೆ ಪ್ರಭು ಇಂಥ ಮೌನ? ಸರ್ವವೂ ತಿಳಿದಿದ್ದು ಹೀಗೆ ಸಹನೆಯಿಂದ ಸುಮ್ಮನಿರುವೆಯಾ ಮಹಾನುಭಾವ? ಶಾಂತಿ ಸಹನೆಗಳಾಗಿ ಅವತರಿಸಿದ ಭೂದೇವಿ ಗರ್ಭದಲ್ಲಿ ಜನ್ಮಿಸಿದ ನರಕನು ಇಂತಹ ಲೋಕಕಂಟಕನಾಗುತ್ತಾನೆಂದು ಎಂದೂ ತಿಳಿದಿರಲಿಲ್ಲ. ಲೋಕಕಂಟಕರೆಲ್ಲ ಸದ್ವಂಶ ಸಂಜಾತರೇ ಸ್ವಾಮಿ. ಹಿರಣ್ಯಕಶಿಪು, ರಾವಣ, ಮಹರ್ಷಿ ಸಂತಾನ ತಾನೆ. ಆದರೆ ಈ ನರಕನು ಅವರೇ ಮೇಲೆನೆಸುತ್ತಿದ್ದಾನೆ. ಅವರು ಪರರ ಮೇಲೆ ತಮ್ಮ ಶೌರ್ಯ ಪ್ರತಾಪ ತೋರಿಸಿದರೆ ಇವನು ಸ್ವಜನ ದೌರ್ಜನ್ಯಕ್ಕೆ ಅಂತ್ಯವಿಲ್ಲವೇ ಮಹಾನುಭಾವ?
ಕೃಷ್ಣ. ನಾಗದತ್ತ, ಮಹಾನುಭಾವ ಮಹಾನುಭಾವ. ಹೇಳು. ಬಂದೆಯ, ನನ್ನನ್ನು ಪಾಲಿಸಂದೇ ಬಂದೆಯ ಮಹಾನುಭಾವ. ಸ್ವಾಮಿ, ನರಕ ನಾಶವಾದನೆ. ಪಾಪವು ಫಲಿಸಿದರೆ ನಶಿಸುವುದು ತಪ್ಪದು. ತನ್ನ ಸೃಷ್ಟಿಗೆ ಕಾರಣನಾದ ಪರಮಾತ್ಮನನ್ನು ವಿಸ್ಮರಿಸಿ ಈಶ್ವರ ಸ್ವರೂಪಾದ ವಿಶ್ವದ ಮೇಲೆ ವಿಜೃಂಭಿಸಿ ಧರ್ಮವನ್ನು ಧ್ವಂಸಿಸಿ ನರಕನು ಮೃತ್ಯುವನ್ನು ಆಹ್ವಾನಿಸುತ್ತಿದ್ದಾನೆ. ಕರ್ಮ ಪರಿಪಕ್ವವಾದ ಒಡನೆ ಕೋರಿಕೆ ತಪ್ಪದೆ ನೆರವೇರುವುದೇ? ಲೋಕಕ್ಕೆ ಶಾಂತಿ ದೊರಕುವುದೇ? ಎಲ್ಲರಿಗೂ ಆನಂದ ಉಂಟಾಗುವುದೇ ಮಹಾನುಭಾವ? ನಿನಗೆ ಮನಃಶಾಂತಿ ದೊರಕಿಸಲೆಂದೇ ಬಂದೆನು. ಸ್ವಾಮಿ, ಆ ದುರ್ಮಾರ್ಗಿ ಅನುಚರರು ಬರುತ್ತಿದ್ದಾರೆ. ಬರಲಿ, ಅವರಿಗೆ ಕಣ್ತೆರೆಸುತ್ತೇನೆ. ಯಾರೋ ಆದ್ರೆ ಇಲ್ಲಿಗೇಕೆ ಬರ್ತೇನೆ? ನಿಮ್ಮ ನೆಂಟನೆ. ಹಂಗಾರೆ ಮನೆಗೆ ಬರ್ದೆ ಇಲ್ಲಿಗೆ ಯಾಕೆ ಬಂದೆ? ಓ, ಅದೇ. ಒಂಟಿಯಾಗಿ ನೋಡಿ ಮಾತಾಡಿ ಹೋಗೋಣವೆಂದು. ಬಾ, ಮಾತಾಡ್ಕೊಳ್ಳೋಣ. ಬರ್ತೀನಿ. ನೀನು ಹೀಗೆ. ನೀನು ಕೂಡ ಬಾ, ಇಲ್ಲಿ ನಿಂತ್ಕೋ. ಹಾಗೆ. ಅಯ್ಯೋ, ಏನ್ರಯ್ಯ ನಿಮ್ಮ ಮರ್ಯಾದೆ? ನಾನು ನಿಮ್ಮ ನೆಂಟನೆ. ಹಂಗಂತ ದಂಡನತ್ರ ಹೇಳು, ನಿನ್ ಮೂಳ ಮುರಿದು ಬಿಡ್ತಾನೆ. ಅಯ್ಯೋ, ಇದು ನಾನು ನಿಮ್ಮವನೇ. ಬಿಟ್ಟು ಹೋಗ್ಬಿಡ್ತೀನಿ. ಬಾರ. ನನ್ನ ಮಾತು ಕೇಳಿ. ತಾಯಿ. ಅವನ ಕರ್ಮಶೇಷಿಯಿಂದ ಇವತ್ತು ನಮ್ಮ ಹತ್ರ ಬಂದಿದ್ದಾನೆ. ಈ ಹೊತ್ತಿಗೆ ಅವನ ಕಚ ಕಚ ಕಾಣಿಸ್ತೀನಿ. ಹೋಗಿ. ಏನ್ರೋ ಇದು? ನಮ್ಮ ಮಾತು ಕೇಳಿ ದಂಡೇನವ್ರೆ ಇವನು. ನಮ್ ಸ್ವಾಮಿ ಕೊಂಡ್ರು ಬೀಳ್ರ ಪದದ ಮೇಲೆ. ನಾರದಯ್ಯ, ನಮ್ಮ ಅಪಚಾರ ಮಂತಯ್ಯ, ದಡ್ಡ ಜನರು. ಬರೀ ಸುಳ್ರು ಕಣಯ್ಯ ನಾರದಯ್ಯ, ಎಲ್ರ ಪರವಾಗಿ ಕ್ಷಮಾಪಣೆಗಳನ್ನ ಬೇಡ್ತಿದ್ದೀನಿ. ನಾರದಯ್ಯೋ, ನಮ್ಮ ಮಹಾರಾಜರು ಮಾತ್ರ ಮಾತಾಡ್ಕೊಡ್ದು. ಆತನ ಸಂಖ್ಯೆ ನಿಮಗೆ ಗೊತ್ತು, ಊರೇ ಬೀಳ್ತಾರೆ. ತಿಳಿದು ತಪ್ಪು ಮಾಡ್ತಾರೆ ನಾರದಯ್ಯ, ದಡ್ಡ ಮೂದೇವಿಗಳು. ಒಳ್ಳೆಯದು ನಡೆಸಿದ್ರೆ ಕೆಟ್ಟದ್ದಾಗೋದು ಲೋಕದಲ್ಲಿ ಸಹಜವೇ ದಂಡಯ್ಯ. ಹೌದು, ನೀನಿನ್ನೂ ಈ ಉದ್ಯೋಗದಲ್ಲೇ ಊರಿಗೆ ಹೋಗಿದ್ದೀಯಾ? ಬಿಟ್ಟು ಹೋಗ್ತೀನಿ ಮುನಿವರ್ಯ. ಅಲ್ಲಯ್ಯ ದಂಡಯ್ಯ, ನಿಮ್ಮ ಮಹಾರಾಜರು 3 ಲೋಕಕ್ಕೆ ಪ್ರಭು ಆದ್ರೆ ಕನಿಷ್ಠ ಪಕ್ಷ ನೀನು 1 ಲೋಕಕ್ಕಾದ್ರೂ ಪ್ರಭುವಾಗಬಾರದೇನಯ್ಯ? ನಾರಾಯಣ ಶಿವ ಮುನಿವರ್ಯ, ಆ ಮಾತ್ ಮಾತ್ರ ಈ ನಗರದಲ್ಲಿ ಅಂದಿರಿ. ಅಂದಿದ್ದಕ್ಕೆ ನೀವು, ಆಡ್ತಿದ್ದಕ್ಕೆ ನಾವು ಉಳಿಯಲ್ಲ. ಆ ಮಾತ್ ನಮ್ ನಗರದಲ್ಲಿ ಅನ್ಕೂಡ್ದು ಅಂತ ನಮ್ಮ ರಾಜಾಜ್ಞೆ. ಎಂಥ ಸ್ವಾರ್ಥವು, ಎಂಥ ಮೋಸವು. ಇದ್ರೊಳಗೆ ಮೋಸ ಎಲ್ಲಿದೆ? ನಾರಾಯಣ ಅಮ್ಮ ಶಿವ ಆ ಮಾತು ಅಂದ್ರೆ ಅವನಿಗೆ ಇಷ್ಟ ಇಲ್ಲ, ಬೇಡ ಅಂತ. ಒಂದು ಮಾತು ಹೇಳಿ, ನಿಮ್ಮ ರಾಜ 3 ಲೋಕಗಳನ್ನು ಹೇಗ್ ಗೆದ್ದನು? ಬಲೆ ಪ್ರಶ್ನೆ ಕಡೆಯ. ಶಿವಮಂತ್ರ ಜಪ ಮಾಡಿ. ಮತ್ತೆ ಹರಿಮಂತ್ರ ಜಪಿಸಿದ್ರೆ ನೀವು ಅದಕ್ಕಿಂತ ದೊಡ್ಡವರಾಗ್ತೀರಿ. ಅದಕ್ಕೆ ಹರಿಮಂತ್ರವನ್ನ ಜಪಿಸೇ ಇರ್ಲಿ ಅಂತ ನಿಮ್ಮ ಬಾಯಿ ಕಟ್ ಹಾಕ್ದ. ಹಾಗ ಮುನಯ್ಯ, ಆ ಮಂತ್ರದಲ್ಲಿ ಅಷ್ಟು ಮಹಿಮೆ ಉಂಟೇನು? ಓ, ಕೋರಿದ ಕೋರಿಕೆ ಎಲ್ಲ ಸಿದ್ಧಿಸುತ್ತೆ. ಒಂದ್ ಸಣ್ಣ ಸಂದೇಹ ಮುನಯ್ಯ, ನಾವು ಆ ಜಪ ಮಾಡಿದ್ರೆ ಮತ್ತೆ ರಂಭೆ, ತಿಲೋತ್ತಮೆ, ಮೇನಕ, ಊರ್ವಶಿ ಇವರೆಲ್ಲ ದೊರಕ್ತಾರ? ಓ, ಬಾನ್ನದೇ ತಡ ಮೇಲ್ ಧುಮುಕ್ತಾರೆ. ಮುನೀಂದ್ರ, ಇಂದ್ರನು ಚಂದ್ರನು ಸಿಗ್ತಾರ? ಅವ್ರ ನಿಮ್ಗೆ ಯಾಕೆ? ನಾವಿರುವಾಗ ರಂಭೆ ಊರ್ವಶಿ ನಿಂಗ್ಯಾಕೆ? ಏನಂದ್ರೆ? ನಡೀರಿ. ಬುದ್ಧಿ ಇಲ್ದಿದ್ದವರು ಮುನಯ್ಯ, ಇಲ್ಲದೆ ಹೋದ್ರೆ ಇವ್ರು ಮೂತಿ ಇಂದ್ರ ಚಂದ್ರನಂತೆ. ಮುನಯ್ಯ, ಆ ಮಂತ್ರ ನನಗೆ ಸ್ವಲ್ಪ ಉಪದೇಶ ಮಾಡ್ತೀನಿ, ನಿನಗೆ ಪುಣ್ಯ ಬರುತ್ತೆ. ಈ ತೀರ್ಥ ಕುಡೀರಿ.
ಹೇಗಿದೆ ಕಾಣ್ತ ಹೇಳ್ತೀರಿ ಮೈ ಹೋಗ್ತಿದೆ ನೀವು ಕೂಡ ಎಣ್ಣೆನಾಗ ಕಾಣ್ತೀರಿ ಮುನಯ್ಯ ತೀರ್ಥದ ಮಹಿಮೆ ತಿಳಿತೆ ಮುನಯ್ಯ ಅಡ್ನ ಕುಡಿದ್ಬಿಡ್ತೀನಿ ಇನ್ನು ಮಂತ್ರ ಕಲ್ತ್ಕೊಳ್ಳಿ ನಿನ್ನ ನೋಟವಿದೆ ಪರವು ಸೂಕ್ಷ್ಮವಯ್ಯ ಮುರಳಿ ಮೋಹನ ವಿನೀಲ ಮೇಘ ಶ್ಯಾಮ ನಿನ್ನ ನೋಟವಿದೆ ಪರವು ಸೂಕ್ಷ್ಮವಯ್ಯ ಮುರಳಿ ಮೋಹನ ವಿನೀಲ ಮೇಘ ಶ್ಯಾಮ ನಿನ್ನ ನೋಟವಿದೆ ಮನಸ್ಸು ಈ ಪದವ ಭಜಿಸಿರೆ ಸಾಲದೆ ಮನಸ್ಸು ಈ ಪದವ ಭಜಿಸಿರೆ ಸಾಲದೆ ಹುಲಿಗೆ ಜಿಂಕೆಯಲಿ ಸಖ್ಯ ಕೂಡಿ ಬಂದಿದೆ ಹುಲಿಗೆ ಜಿಂಕೆಯಲಿ ಸಖ್ಯ ಕೂಡಿ ಬಂದಿದೆ ನಿರುಪಮ ಲೀಲಾ ನಿಲಯ ದಯಾಮಯ ನಿನ್ನ ನೋಟವಿದೆ ಪರವು ಸೂಕ್ಷ್ಮವಯ ಮುರಳಿ ಮೋಹನ ವಿನೀಲ ಮೇಘ ಶ್ಯಾಮ ನಿನ್ನ ನೋಟವಿದೆ ಮತಿಯಲ್ಲಿ ನಿನ್ನ ಸ್ಮರಣೆ ನೆಲೆವೀಡಾಗಲಿ ಮತಿಯಲ್ಲಿ ನಿನ್ನ ಸ್ಮರಣೆ ನೆಲೆವೀಡಾಗಲಿ ಬದುಕೆ ಸಿಹಿಯಾದ ಬೆಳದಿಂಗಳ ನೀಡಲಿ ಬದುಕೆ ಸಿಹಿಯಾದ ಬೆಳದಿಂಗಳ ನೀಡಲಿ ತ್ರಿಭುವನ ಪಾವನ ಚರಣ ಸನಾತನ ನಿನ್ನ ನೋಟವಿದೆ ಪರವು ಸೂಕ್ಷ್ಮವಯ ಮುರಳಿ ಮೋಹನ ವಿನೀಲ ಮೇಘ ಶ್ಯಾಮ ನಿನ್ನ ನೋಟವಿದೆ ರಾಧೆ ಗೋವಿಂದ ಕೃಷ್ಣ ರಾಧೆ ಗೋಪಾಲ ಕೃಷ್ಣ ಗೋವಿಂದ ಕೃಷ್ಣ ರಾಧೆ ಗೋಪಾಲ ಕೃಷ್ಣ ಕಣ್ಣಿಗೆ ಔತಣ ನೀಡುಬಾರವೋ ಕೃಷ್ಣ ಕಣ್ಣಿಗೆ ಔತಣ ನೀಡುಬಾರವೋ ಕೃಷ್ಣ ರಾಧೆ ಗೋವಿಂದ ಕೃಷ್ಣ ರಾಧೆ ಗೋಪಾಲ ರಾಧೆ ಗೋವಿಂದ ಕೃಷ್ಣ ರಾಧೆ ಗೋಪಾಲ ಕೃಷ್ಣ ರಾಧೆ ರಾಧೆ ಗೋವಿಂದ ಕೃಷ್ಣ ರಾಧೆ ಮುಚ್ಚುಬಾಯಿ ಏನಿ ಭಜನೆ ಹರಿಭಜನೆ ಪ್ರಭು ಮೂರ್ಖರೇ ನೀನಿದ್ದು ಈ ಅಕ್ರಮವೇ ಇದ್ರೊಳಗೆ ನಾನು ತಪ್ಪೇನಿಲ್ಲ ಪ್ರಭು ಆ ಕಲಹಪ್ರಿಯ ನಾರದ ತೀರ್ಥ ಕೊಟ್ಟನು ಪ್ರಭು ತೀರ್ಥ ಹರಿಭಜನೆ ಆಗ್ತೀವಿ ಅಂತ ಒಪ್ಪಿಸ್ತಾ ಪ್ರಭು ಅಪ್ಸರೆಯರು ಕರೆಯದೆ ಮೇಲೆ ಬೀಳ್ತಾರೆ ಅಂತ ಒಪ್ಪಿಸಿ ಈ ಮದ್ದಲೆ ಕೊಟ್ಟು ಮಧ್ಯಾಂತರದಲ್ಲಿ ಅಂತರ್ಧಾನ ಪ್ರಭು ನೀನೇ ಇಷ್ಟು ಸಾಹಸಗೈದೆಯಾ ನಾರದ ಕೇಳಿರಿ ಆ ನಾರದ ಈ ಸೀಮೆಯಲ್ಲಿ ಎಲ್ಲಿ ಕಣಿಗೆ ಬಿದ್ದರೂ ಸರಿ ಬಂಧಿಸಿ ನಮ್ಮಲ್ಲಿಗೆ ಎಳೆತನ್ನಿ ಅಪ್ಪಣೆ ತಿಳಿದೆ ನಮ್ಮ ಅಂತಃಪುರದಲ್ಲಿ ಎಲ್ಲೂ ಇಲ್ಲಮ್ಮ ಮತ್ತೆಲ್ಲಿರಬಹುದು ಒಂದನಿಗೆ ಯಾವ ಮಂದಿರದಲ್ಲಿ ಮನಸ್ಸಾಗಿದೆಯೋ ಅಲ್ಲಿಗೆ ಹೋದ್ರೆ ಆದರೆ ಮತ್ತೆ ಮತ್ತೆ ಪ್ರೇರಾದ ಮಾನನೀಯರ ನೆನಪಾಗಿ ಗೋಕುಲಕ್ಕೆ ಹೋಗಿರುತ್ತಾರೆ ಅಷ್ಟು ಮೋಸ ಮಾಡ್ತಾರೇನೆ ಆ ಮಂಗಮೂತನಾರ್ಧ ಬಂದ ಅಂದ್ರೆ ಏನಾದ್ರೂ ತಕರಾರು ತಂದಿರುತ್ತಾರೆ ಅಂತ ಅನುಮಾನ ಓಲ ಇನ್ನೇನು ಗುಸುಗುಸು ಅಂತಿದ್ರಂತೆ ಆ ನಾರದ ಮುನೀಂದ್ರನೇ ಸ್ವಾಮಿಯವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿರ್ತಾನೆ ಇನ್ನು ನಾರದ ನನ್ನ ಮಂದಿರದೊಳಗೆ ಬೇಡಬೇಡಿ ಹಾಗೆ ಅಮ್ಮ ಸತ್ಯಾದೇವಿ ಸತ್ಯಾದೇವಿ ಸ್ವಾಮಿಯವರು ಮಂದಿರದಲ್ಲಿದ್ದಾರೆಯೇ ಎಲ್ಲಿದ್ದಾರೋ ನಿನಗೆ ಗೊತ್ತು ನನಗೇನು ತಿಳಿದಿದೆ ದೇವಿ
ನಿಷ್ಕಾರಣನಿಂದನೇ ನನ್ನ ಮೇಲೆ ಹಾಕಿದ್ರು. ಇದೆಲ್ಲ ನಿನ್ನ ತಂತ್ರ ತಾನೇ ನಾರದ? ಸ್ವಾಮಿ ಅವರ ಕಿವಿಯಲ್ಲಿ ಗುಸುಗುಸು ಗುಟ್ಟಿ ನನಗೆ ದೂರ ಮಾಡ್ತೀಯಾ? ಪೊಳ್ಳು ಮಾತು, ಬ್ರಹ್ಮಾಂಡವಾದ ಪೊಳ್ಳು ಮಾತು. ಬಾಯಿಗೆ ಬಂದ ಸುಳ್ಳಾಡಿಯಾದರೂ ಕಲ್ಯಾಣ ನಡೆಸಿದನೆ ಹೊರತು ದಾಂಪತ್ಯ ಕೆಡಿಸಿಲ್ಲ. ಹೆಣ್ಣು ಮನಸ್ಸು ನನಗೆ ಬಹಳ ಗೊತ್ತು. ಬ್ರಹ್ಮಚಾರಿ ನಿನಗೇನು ಗೊತ್ತು? ಇದು ಅದಕ್ಕಿಂತ ಭಾರಿ ಪೊಳ್ಳು ಮಾತು. ಸ್ವಾಮಿ ಸ್ನೇಹವೆಂದು ಒಂದು ಸಾರಿ ಸಂಸಾರಿಯಾಗಿ ಆ ಜಂಜಾಟ ಬಿಡಿಸಿಕೊಂಡೆನು. ಮತ್ತೆ ನೀನು ಕನಿಕರಿಸಿದರೆ ಮರಳಿ ಕಲ್ಯಾಣಕ್ಕೆ ಒಲ್ಲೆನೆನನು. ನಿನ್ನನ್ನು ಕನಿಕರಿಸಲಿ? ನನಗದಕ್ಕೆ ಕ್ಷೇಪ. ಅದಕ್ಕೋಸ್ಕರ ಆತುರ ಪಡುತ್ತಾ ಬಂದೆನು. ಕರುಣಿಸು ದೇವಿ. ನೀವೇ? ಏನಿದೆ ವೇಷ? ಎಷ್ಟು ವೇಷ ಹಾಕಿಯೋ ಈ ಜಗನ್ನಾಟಕ ಸಾಗುತ್ತಿದೆ ದೇವಿ. ಸಾಕು ನಿಮ್ಮ ಅನುನಯ. ಇಂಥವರಾದರೂ ನಿಮಗೆ ಈ ವೇಷಗಳು ಎಳೆಯ ಬುದ್ಧಿ ತಗ್ಗಲಿಲ್ಲ. ಅರ್ಧರಾತ್ರಿಯಲ್ಲಿ ಮಾಯವಾಗಿ ಎಲ್ಲಿ ಪ್ರತ್ಯಕ್ಷವಾದರೂ? ಹಾಗೆ ಕೇಳಿದ್ರೆ ಹೇಳಬಲ್ಲೆ. ಭಕ್ತರ ರಕ್ಷಣೆಗೋಸ್ಕರ ಈ ವೇಷ ಹಾಕಿ ಒಂದು ಮಹತ್ತರವಾದ ಘನ ಕಾರ್ಯಗೈದು ಬಂದೆ. ನಾರಾಯಣ ನಾರಾಯಣ. ಅಬ್ಬಬ್ಬಬ್ಬಬ್ಬಬ್ಬ, ಕಾಲಿಟ್ರು ಇಲ್ಲವೋ ಒಡನೆಯೇ ತಮ್ಮ ಸಾಕ್ಷಾತ್ಕಾರವೇ? ದಯಮಾಡಿ. ದಯಮಾಡಿ ನಾರದ, ನೀವು ಸಮಯಕ್ಕೆ ಬಂದಿರಿ. ನೀವಿಬ್ಬರೂ ನಮ್ಮ ಘನ ವಿಜಯವನ್ನು ಅರಿಯಬೇಕಾದವರೇ. ಅಂದರೆ ನರಕಾಸುರನ ಅಂತ್ಯವಾಗಿರಲೇಬೇಕು? ಬೀಜಾಂಕುರವಾಗಿದೆ. ಅಷ್ಟರಲ್ಲೇ ಎಷ್ಟು ಮಾರ್ಪು ಅಂತೀರಿ? ನರಕನಂತಪುರದಲ್ಲಿ ಮಾರ್ಪು, ರಾಜ್ಯದಲ್ಲಿ ಮಾರ್ಪು, ಎಲ್ಲ ಮಾರ್ಪೆ. ನಿಜವೇ ಸ್ವಾಮಿ? ಸ್ವಾಮಿ ಮಾತನ್ನೇ ಸಂದೇಹಿಸುವೆಯಾ ನಾರದ? ನಂಬಿಕೆ ಇಲ್ಲದಿದ್ರೆ ಸ್ವಯಂವಾಗಿ ಹೋಗಿ ನೋಡು. ಚೆನ್ನಾಗಿ ನಿವೇದಿಸಿದ್ದೇವೆ. ಹಾಗಾದ್ರೆ ಹೊರಡುತ್ತೇನೆ. ತಣಿಯುವಂತೆ ಕಣ್ಣಾರ ನೋಡಿ ಆನಂದಿಸಿಯೇ ಬರುತ್ತೇನೆ. ನಾರಾಯಣ ನಾರಾಯಣ. ನಾಥ 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 ಭೂತ, ನಾಥ ಭೂತ, ಭೂತ. ನಾಥ, ನಾವು ಮದುವೆ ಆಗೋಣವಾ? ಮದುವೆ? ನಾನೇನಾದ್ರೂ ಬದುಕಿರ್ಬೇಕಾ? ನಿಮಗ್ ಮಹಾರಾಜರು ನೋಡಿದ್ರೆ ನಮ್ಗೆಲ್ರಿಗೂ ಮದುವೆ ಆಗುತ್ತೆ. ಚಂಡಿ ಮುಂಡಿ ತೊಲಗಿ. ಚಂಪಾ ಚಂಪಾ. ನರಕಾಯ ನರಕಾಯಣ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಯಾರ ಜೊತೆ? ಈ ಚಂಡಿ ಮುಂಡಿ ಜೊತೆಲೆ? ನಂಗ್ ಬೇಡ, ಚಂಪಾ ಜೊತೆ. ನಾರಾಯಣ 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 ನಾರಾಯಣ. ಆ ದಿನ ಕಾಣದಾಗ ಈ ದಿನ ಕಾಣ್ತೀಯ ಮುನಯ್ಯ? ಏನು ಭಜನೆ, ಏನು ಚಿಟಕಿ, ಏನು ತೀರ್ಥ, ಏನು ಮದ್ದಳೆ. ಆ ದಿನ ನಿನ್ನ ಹಾಡು, ನಮ್ಮ ಮಾಟ ಎಷ್ಟು ಜನ್ಮಕ್ಕೂ ಮರೆಯೋದಿಲ್ಲ ಮುನಯ್ಯ. ಮುನಯ್ಯ, ನಿಮ್ಮ ದಯದಿಂದ ಅಬ್ಬ ಕೃಷ್ಣದಾಸ ಅಂದ್ರೆ ನಂಬ್ತೀಯ? ಅಂದ್ರೆ ನೀವು ನಿಮ್ಮ ರಾಜ್ಯ ಬದಲಾಯ್ತೇನಪ್ಪ? ರಾಜ್ಯವಂಥದ್ದು ನಮ್ಮ ನರಕಾಸುರರವ್ರ ಮನಸ್ಸೇ ಬದಲಾಯಿಸಿದೆ ಮುನಯ್ಯ. ಇವಾಗ ಏನಾದ್ರು ನೀನು ಅವ್ರ ಕಣ್ಣಿಗೆ ಬಿದ್ದಿಯಾದ್ರೆ ನನ್ನ ಸ್ವಾಮಿ ಯಾಕೆ ಹೇಳು, ಬರೀ ಪೂಜೆ, ಬ್ರಹ್ಮಾಂಡದ ಪೂಜೆ. ಹೌದು ಹೌದು, ನಿಮ್ಮ ನರಕ ರಾಜೇಂದ್ರನಿಗೆ ನಾನೆಂದರೆ ಎಂದೂ ಅಭಿಮಾನವೇ. ಇವಾಗ ಮತ್ತಷ್ಟು ಯಾವಾಗಲೂ ನಿನ್ನಾಮವೇ ಒಂದೇ ಸ್ಮರಣೆ. ಹಾಗಾದ್ರೆ ಬೇಗನೆ ಹೋಗಿ ದರ್ಶನ ಹೊಂದುವೆ. ತಾಳು ಮುನೆ. ಲೋ ಜಿಂಕಾಸುರ, ಕೊಂಕಾಸುರ, ಕಾಕಾಸುರ, ಬೆಗಬೆಗಾಸುರ ಬಂದ್ರ ಸ್ವಾಮಿ ಅವ್ರನ್ನ ಕೊಂಚ ನೋಡ್ಕೊಳ್ತಾ ಇರು. ಇದೇನಿದು ದಂಡಯ್ಯ? ಮರ್ಯಾದೆ ಸ್ವಾಮಿ, ನೀವು ಅಲ್ಲಿಗೆ ಹೋಗೋದಕ್ಕೆ ಅವ್ರನ್ನೇ ಇಲ್ಲಿಗೆ ಬರಮಾಡ್ತೀನಿ. ಸರಿ. ನಾರದನು ನಮ್ಮ ಹಿತನು, ಶ್ರೇಯೋಭಿಲಾಷಿ, ಸತ್ಯವಾದ. ಹೌದು 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 ಅಂತ ನಾನು ಭ್ರಮಿಸಿದೆನು. ಅಂಥದ್ದೇನು ಪ್ರಭು, ನಾನೆಂದೂ ನಿಮ್ಮ ಶ್ರೇಯೋಭಿಲಾಷಿಯೇ. ನಾರದ, ನಿನ್ನ ಕೌಟಲ್ಯ ನಮಗೆ ತಿಳಿಯಿತು. ನಮ್ಮ ಪರಿವಾರದಲ್ಲಿ ವೈಷಮ್ಯ ಕಲ್ಪಿಸಿ ವಿಪ್ಲವ ಎಬ್ಬಿಸಿದೆ. ನಮ್ಮವರನ್ನು ನೀನು ಕೃಷ್ಣದಾಸರನ್ನಾಗಿಸಿ. ನರಕಾಯಣ ನರಕಾಯಣ, ನೀವು ಅಪೋಹ ಮಾಡುತ್ತಿದ್ದೀರಿ ಪ್ರಭು, ನಾನೇನು ಅರಿಯೇನು. ಅದೋ ಮನಯ್ಯ, ಸುಳ್ಳಾಡುತ್ತಿದ್ಯಾ, ಕೆಟ್ಟ ಹೋಗ್ತೀಯಾ, ಹೆಣ್ಣು ಮಕ್ಕಳು ಹುಡ್ತಾರೆ, ರಂಬೆ ಊರ್ವಸಿ ನಮ್ಮ ಮೇಲೆ ಧುಮುಕ್ತಾರೆ ಅಂತ ನಾವು ನಮ್ಮವರು ರಾಜರಾಗ್ತೀವಿ ಅಂತ ಹೇಳಿ ನಮ್ ಕುತ್ತಿಗೆಗೆ ಮೊದ್ಲೇ ತಗಲ್ಸಿ ನಮ್ ಕೈಯಲ್ಲಿ ಚೆನ್ನಾಗಿ ಭಜನೆ ಮಾಡಿಸ್ತೀಯಲ್ಲಯ್ಯ. ಒಳ್ಳೆ ಭಜನೆ ಅಬ್ಬಾ, ಅದನ್ನ ನೆನ್ಸ್ಕೊಂಡ್ರೆ ಇವಾಗ ಬಿಡಾದೆ. ಅದಾ ಮಾತು? ಈಗ ನನಗೆಲ್ಲ ಅರ್ಥವಾಯಿತು. ಇದು ನಿನ್ನ ಆಜನ್ಮ ಶತ್ರುವಾದ ಶ್ರೀಕೃಷ್ಣನು ಮಾಡಿದ ಮಾಯೆ. ಆತನಿಗಲ್ಲದೆ ಮತ್ಯಾರಿಗೂ ಈ ಮೋಸ ಎಸಗುವ ಅಗತ್ಯವಾಗಲಿ ಶಕ್ತಿಯಂತೂ ಇಲ್ಲ. ನನ್ನ ರೂಪದಲ್ಲಿ ಬಂದು ಆತನೇ ಈ ನಾಟಕವೆಲ್ಲ ಆಡಿಸಿರುತ್ತಾನೆ. ನನ್ನ ಮಾತು ನಂಬಿ ನರಕ ರಾಜೇಂದ್ರ. ಮಾಯವೇಷ ಹಾಕಿ ನಮ್ಮ ಸೀಮೆಯಲ್ಲಿ ವಿದ್ವೇಷ ಕೆರಳಿಸುವನೇ? ಸರಿ, ದ್ವಾರಕೆಯಲ್ಲಿ ಪ್ರವೇಶಿಸಿ ಕೃಷ್ಣದಾಸರನ್ನು ಕೃಷ್ಣ ದ್ವೇಷಿಗಳಾಗಿಸುವೆನು. ಅಮ್ಮ ರುಕ್ಮಿಣೀ ದೇವಿ, ನಿನ್ನ ಗಂಡನ ದುಷ್ಟತನವನ್ನು ನಾವು ಭರಿಸಲಾರೆವು. ಪ್ರಜೆಗಳನ್ನು ಹೆತ್ತ ಮಕ್ಕಳಾಗಿ ನೋಡಬೇಕಾದ ಪ್ರಭುವೆ ಇಂಥ ಅಕ್ರಮಗಳಿಗೆ ಎಡಕೊಡ್ತಾರೆಯೇ? ಏತಕ್ಕೆ ಅವಸರ ಮಾತು? ಏನ್ ನಡೆದಿದೆ? ಏನಾಯ್ತಾ? ವ್ರತ ಮಾಡ್ತಿದ್ದ ಪ್ರಾಯದ ಹುಗ್ಗಿಯರ್ನ ಎತ್ಕೊಂಡು ಹೋದ. ನೀರ್ ತರಕ್ ಹೋದ ಹೆಣ್ಣು ಮಕ್ಕಳನ್ನ ತಿರುಗಿ ಬಾರದ ಹಾಗೆ ಮಾಯ ಮಾಡ್ದ. ಪೀಠದ ಮೇಲೆ ಕೂತಿದ್ದ ಮದುವೆ ಹೆಣ್ಣನ್ನು ಎತ್ಕೊಂಡು ಹೋದ.
ಒಂದೇ ಎರಡೇ ಹರೇದ ಹೆಣ್ಣು ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿದ್ದಾನೆ. ಅವತಾರ ಪುರುಷನಾದ ಮಹಾಭಾವನು ಈ ಅಧರ್ಮಗಯ್ಯನು ಶಿಷ್ಟ ಜನ ಪರಿಪಾಲನೆಗಾನ ಗಿರಿಯನ್ನೆತ್ತಿ ನಿಮ್ಮನ್ನು ಕಾಪಾಡಿದ ಕರುಣಾಮಯ್ಯನು ಸ್ವಜನಕ್ಕೆ ಅನ್ಯಾಯ ನಡೆಸುವನೆ ನಾನು ನಂಬೆನು. ನಮ್ಮ ಕಣ್ಣಾರ ಕೃಷ್ಣ ನೋಡಿದ್ರಿಂದ ಸುಳ್ಳು ಅಂತ್ಯಾ? ಇವಳನ್ನು ಕೇಳಿದ್ರೆ ಹೀಗೆ ಹೇಳ್ತಾಳೆ. ಆ ಕೃಷ್ಣನ್ನೇ ನಿಲ್ಲಿಸ್ಕೊಂಡು ಕೇಳೋಣ. ಬನ್ನಿ ಬನ್ನಿ. ನಿಲ್ಲಿರಿ. ಅಮ್ಮ ಸತ್ಯಾದೇವಿ, ನಿಮ್ಮ ಕೃಷ್ಣನನ್ನ ಮೊದಲಿಸಿ ನಮ್ಮ ಎಲ್ಲ ಊರು ಬಿಟ್ಟು ಹೋಗುವಂತೀರಾ? ಭಯಪಡಬೇಡಿ, ನಿಮಗೆ ನ್ಯಾಯ ದೊರಕಿಸಿಕೊಡ್ತೇನೆ. ಸ್ತ್ರೀ ಜಾತಿಗೆ ಆದ ಈ ಅವಮಾನ ಮನ್ನಿಸತಕ್ಕದಲ್ಲ. ಈ ಘೋರಗಳ ಮತ್ತೆ ಜರಗದಂತೆ ನೋಡ್ತೇನೆ. ನಿಮ್ಮ ಯುವತಿಯರನ್ನು ನಿಮಗೊಪ್ಪಿಸೋ ಬಾಧ್ಯತೆ ನನ್ನದು. ನಿಶ್ಚಿಂತೆಯಾಗಿ ಹೊರಡಿ. ಈ ಭಾರವೆಲ್ಲ ನಿಮ್ದೇ ತಾಯಿ, ಏನ್ ಮಾಡ್ತೀರೋ ಏನೋ. ಅವಸರ ಪಡುತ್ತಿರುವೆ ತಂಗಿ. ನಿಷ್ಕಾರಣವಾಗಿ ಸ್ವಾಮಿಯನ್ನು ಸಂದೇಹಿಸುತ್ತಿರುವೆ. ಪತಿವ್ರತಾ ಧರ್ಮಗಳು ನನಗೂ ತಿಳಿದಿದೆ. ನಿಷ್ಕಾರಣವಾಗಿ ನಮ್ಮ ಪೌರರು ನಮ್ಮನ್ನು ಸಂದೇಹಿಸರು. ಇದು ಸ್ವಾಮಿಗೆ ಅಲ್ಲ, ನಿನಗೂ ನನಗೂ ಸ್ತ್ರೀ ಜಾತಿಗೆ ಸಹಿಸಲಾಗದ ಅವಮಾನ. ಏನಿಂತ ಆವೇಶ? ಪ್ರೇಯಸಿರೆಲ್ಲರೂ ಕುಶಲ ತಾನೆ? ಪ್ರೇಯಸಿಯರ ಯಾರವರು? ಅಪಹರಿಸಿ ಅಡಗಿಸಿಟ್ಟ ನಿಮಗೆ ಗೊತ್ತು. ಒಬ್ಬಳಲ್ಲವಲ್ಲ, ಅಷ್ಟ ಮಂದಿ ಜಗನ್ಮೋಹಿನಿಯರಾದ ಪತ್ನಿ ಇರುತ್ತಾರೆ. ಮನಸ್ಸರಿತು ಸೇವಿಸುವ ಮೋಹಿನಿಯರೇ. ಅಷ್ಟಮೈಶ್ಯರನ್ನು ಅವಮಾನಿಸುವಿರಾ? ಬಲ್ಲವರೆದುರಿನಲ್ಲಿ ನನ್ನನ್ನು ತೃಣೀಕರಿಸುವಿರಾ? ನಿರ್ಹೇತುಕವಾಗಿ ನನ್ನ ಮೇಲೆ ನಿಂದನೆ ಹೊರಿಸಿರುವೆ ದೇವಿ. ಈ ಮಾತಿನಿಂದ ನಿಮ್ಮ ಪ್ರಜೆಗಳನ್ನು ನಂಬಿಸಿರಿ. ನೀವು ಮಂದಿರಗಳಲ್ಲೂ ನಡುಬೀದಿಗಳಲ್ಲೂ ಹುಡುಗಿಯರನ್ನು ಅಪಹರಿಸಿದ್ದೀರಂತೆ, ಅಡಗಿಸಿಟ್ಟಿದ್ದೀರಂತೆ. ಈ ಮಾತು ಕೇಳಿ ಯಾವ ಪತ್ನಿ ಸಹಿಸುತ್ತಾಳೆ? ಇದೇನೇ ನಿಮ್ಮ ಧರ್ಮ ಪತ್ನಿಯರಿಗೆ ನಿಮ್ಮಿಂದಾದ ಗೌರವ? ಇದೇನೇ ಧರ್ಮ ಪಾಲನೆ ಎಂದು ನೀವು ಮಾಡುವ ಪ್ರಜಾಪಾಲನೆ? ಈಗ ಸೋಗ ಹಾಕ್ತಿರೋ? ನಿಮಗೆ ತಾಳ್ಮೆ ಜಾಣ್ಮೆ ಏನಿದೆ, ಹೋದ್ರೆ ಏತಕ್ಕೆ ಮೌನ? ಸದುತ್ತರ ನೀಡ್ರಿ. ಆಲೋಚಿಸುವೆ ದೇವಿ. ನಿನ್ನ ಸೆಮಂತಕರತ್ನ ಹೋದಂದು ಬಿದ್ದ ಸಂದಿಗ್ಧದಲ್ಲೇ ಇಂದೂ ಬಿದ್ದನು. ನಿಜ ತಾನೆ? ಈ ದಾರುಣ ಕೃತ್ಯಗಳೆಲ್ಲ ನಿಮಗೆ ಯಾವ ಸಂಬಂಧವೂ ಇಲ್ಲ ತಾನೆ? ಇಲ್ಲ ದೇವಿ, ನನಗೆ ಯಾವ ವಿಧವಾದ ಸಂಬಂಧ ಇಲ್ಲ. ನನ್ನ ರೂಪ ತೊಟ್ಟು ಯಾವ ರಾಕ್ಷಸಾಧಮನೋ ಗೈದ ಒಳಸಂಚಿದೆ ಆ ನರಕನ ದುಶ್ಚರ್ಯೆ. ನಿಸ್ಸಂದೇಹವಾಗಿಯೂ ಅದು ಆ ನರಕನ ಕುತಂತ್ರವೇ ಶ್ರೀಕೃಷ್ಣ. ನಂಬಬೇಕೇ ನಾರದ? ನಾರಾಯಣ ಚರಣ ಸಾಕ್ಷಿಯಾಗಿಯೂ ಸತ್ಯವೇ ಸತ್ಯಾದೇವಿ. ಆ ನರಕನಿಗೆ ಹಿತೋಪದೇಶ ಮಾಡಿದಂತೆ ಈ ಕುತಂತ್ರವನ್ನು ಅರಿತುಕೊಂಡೆನು. ಆ ನೀಚನವು ಕಡು ದುಶ್ಚರ್ಯಗೈದಿದ್ದಾನೆ. ಶ್ರೀಕೃಷ್ಣ ವೇಷಧಾರಿಯಾಗಿ ಸೀಮೆಯಲ್ಲಿ ಕಿಚ್ಚಿಟ್ಟು ನಿಂದೆಯನ್ನು ಸ್ವಾಮಿಯ ಮೇಲೆ ಬರೆಸಿದ್ದಾನೆ. ಈ ಅಪಚಾರಕ್ಕೆ ಪ್ರತೀಕಾರ ಎಸಗಿ ತೀರಬೇಕು ಸ್ವಾಮಿ. ಅಲ್ಲಿಯವರೆಗೂ ನನ್ನ ಅವಮಾನ ತೀರದು, ಪ್ರಜೆಗಳ ಕ್ರೋಧಾಗಿನಿ ಆರದು. ಆದಷ್ಟು ಸುಲಭವಾದರೆ ಇಷ್ಟು ಕಾಲ ಸಹಿಸನು ದೇವಿ. ಸುಲಭವಾಗಲಿ ಕಷ್ಟವಾಗಲಿ, ನೀವಿಬ್ಬರೂ ಕಲಿತು ಏನಾದರೂ ಉಪಾಯ ಆಲೋಚಿಸಿ ಈ ಅತ್ಯಾಚಾರಕ್ಕೆ ಅಂತ್ಯ ಹೇಳಿ ಆ ನರಕನ ಕಥೆ ಮುಗಿಸಬೇಕು ತಾಯಿ. ಸ್ತ್ರೀ ಜನಾಪಮಾನಕ್ಕೆ ಪ್ರತಿಕ್ರಿಯೆ ಕೈಗೊಳ್ಳೋ ಬಾಧ್ಯತೆ ನನ್ನದು ನಾರದ. ಸರಿ ಆಯ್ತೆ ನಾರದ. ಆ ನರಕನ ಮೃತ್ಯು ಸಮೀಪಿಸಿ. ನಮೋ ನಾರಾಯಣಾಯ, ನಮೋ ನಾರಾಯಣಾಯ. ಕಂದ ಭಗದತ್ತ, ಸ್ವಲ್ಪ ತಿನ್ನು ಮಗು. ನನ್ನ ಅನ್ನೇ ಬೇಕು. ಅವನಿಗೆ ಹಾಗೆ ಹೇಳಿದ್ರೆ ಸಾಗಲ್ಲ. ಓಯ್ ಯುವರಾಜರವ್ರೆ, ತಿಂತಾರ ತಿನ್ನಲ್ಲ. ತಾಳು ತಾಳು. ಅಯ್ಯೋ ಅಪ್ಪ, ಅಯ್ಯೋ ಸ್ವಾಮಿ, ಅಯ್ಯೋ 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 ಚಂಪಾ ನೀನಾರು ಹೇಳಿ. ಅಯ್ಯೋ ಅಯ್ಯೋ ತಿಂದ ಹೋಗು ಹೋಗು. ನಮ್ಮಮ್ಮನ ಹತ್ರ ಹೋಗ್ತೀನಿ. ನೀನ್ ಇಷ್ಟ ಬಂದ್ ಕಡೆ ಹೋಗು. ಚಂಪಾ ಚಂಪಾ ದಂಡಯ್ಯ, ಚಂಪಾ ದಂಡಯ್ಯ, ಮೈಯೆಲ್ಲ ಹೋಗು. ಅಯ್ಯೋ ಚಂಪಾ ಚಂಪಾ. ಭಾಗದತ್ತ, ಇಲ್ಲ ಹೋಗ. ಭಾಗದತ್ತ, ಇಲ್ಲ ಹೋಗು ಅಂದ್ರೆ ಅವ್ರ ಅಮ್ಮನ ಹತ್ರಕ್ಕೆ ಹೋದ. ಪ್ರಭು ಕ್ಷಮಿಸಿ ಪ್ರಭು, ಮನ್ಸಿ ಪ್ರಭು, ಮೂರ್ಖ ನಾನು. ಮೂರ್ಖನೇ, ನಿನ್ ತಿಳಿವಳಿಕೆನೇ ಇದು? ಮಗು 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 ಮಗು, ಎಷ್ಟು ದಿನಗಳಿಗೆ ನಿನ್ನ ಕಣ್ಣಾರ ನೋಡೋ ಭಾಗ್ಯ ದೊರಕಿತು. ಯಾಕಂದ್ರೆ ನಿನ್ನ ನೋಡೋಕ್ಕಾಗಲ್ಲ? ಯಾವಾಗ್ಲೂ ನಿನ್ನ ಹತ್ರನೇ ಇರ್ತೀನಿ. ನಾನು ಅಲ್ಲಿರೋಲ್ಲ. ಬಾಗಿಲು ತೆಗೆಯಮ್ಮ. ಅಮ್ಮ ಅಳಬೇಡಮ್ಮ, ನಿನಗೋಸ್ಕರ ಅನ್ನ ತಂದಿದ್ದೀನಮ್ಮ. ನಿನ್ನಮ್ಮ. ಈ ಅಮ್ಮ ಅಂದ್ರೆ ನಿನಗೆಷ್ಟು ಅಭಿಮಾನ. ನನಗೋಸ್ಕರ ನೀನು ಅನ್ನ ತಂದೀಯ. ನನ್ನ ಕೈಗಳಾರ ನಿನಗೆ ಅನ್ನ ಬಿಡಲಾರ ಅಭಾಗ್ಯಳು ನಾನು. ನೀನು ತಿನ್ನು ಕಂದ, ನಾನು ಊಟ ಮಾಡಿಸ್ತೀನಿ. ನೀನ್ ತಿಂದೇ ಇದ್ರೆ ನಾನು ತಿನ್ನಲ್ಲ. ನೀ ಅನ್ನ ತಿನ್ನಲ್ಲ ಅಂತಲೇ ನಾನ್ ತಂದದ್ದು. ನೀನ್ ಅನ್ನ ತಿಂದೇ ಹೋದ್ರೆ ನಾನು ಸುಮ್ಮನಿರಲ್ಲ. ನನ್ನ ಅಮ್ಮ ಅಲ್ಲ, ನನ್ನ ಬಂಗಾರ ಕಂದ. ನೀನು ತಿನ್ನು, ಆಮೇಲೆ ನಾನು ತಿಂತೀನಲ್ಲ. ಮೊದಲು ನೀನೇ ತಿನ್ನಬೇಕು. ಆನೆ
ನನಗಿದಕ್ಕಿಂತ ಆನಂದ ಇನ್ನೇನಿದೆ? ಇನ್ನು ಮಗು, ಇನ್ನು ನನ್ನ ಶಾಸನವನ್ನೇ ಧಿಕ್ಕರಿಸಲು ಸಾಧಿಸುತ್ತಿರುವೆಯಾ? ಪ್ರಭು, ಬಾಯಿ ಮುಚ್ಚು. ತಂದೆ, ಅಮ್ಮ ಏನ್ ಮಾಡಿದ್ಲ ಅಂತ ಹಾಗೆ ಅಂತಿದ್ದೆ. ಅಮ್ಮನ ಹತ್ರ ನಾನೇ ಬಂದೆ. ನಾನು ಇಲ್ಲೇ ಇರ್ತೇನೆ. ಏಯ್! ಮಗು. ದುರ್ಮಾರ್ಗಿಯೇ, ಪಸಿಪಾಪನ ಮನಸ್ಸು ಮಾರಿಸಿ ನನ್ನ ಮೇಲೆ ಕಸಿ ತೀರಿಸಿಕೊಳ್ಳುವೆಯಾ? ತಂದೆ ಮಕ್ಕಳನ್ನು ಬೇರೆ ಮಾಡಲೇ ಪ್ರಯತ್ನ? ಅಯ್ಯೋ, ನನ್ನ ಅರ್ಥ ಮಾಡಿಕೊಳ್ಳಿ ಪ್ರಭು. ತಾಯಿಗೆ ದೂರವಾಗಿ ತಿಂಡಿ ನೀರಿಲ್ಲದೆ ಆ ಕಂದ ಹಾಗೆ ಕೃಷಿಸುತ್ತಿದ್ದರೆ ನೋಡುತ್ತೆ ಯಾವ ತಾಯಿ ಸುಮ್ಮನಿರುತ್ತಾಳೆ? ಪಸಿಕಂದನ್ನ ಹತ್ತಿರ ಕರೆದು ತಿಂಡಿ ತಿನ್ನಿಸಕೂಡದೆ ಪ್ರಭು. ಇವನ ಮೇಲೆ ನಿನ್ನ ನೆರಳು ಬೀಳಕೂಡದು. ಪ್ರಭು, ಪ್ರಭು, ಪ್ರಭು. ಮಗು, ಮಗು. ಚಂಪಾ, ಚಂಪಾ, ಹೀಗ್ ಬಾ. ಏನದು ಪ್ರಭು? ಚಂಪಾ, ನೀನು ನನಗೊಂದು ಸಹಾಯ ಮಾಡಬೇಕು. ರಾಜಮುದ್ರಿಕೆ ತಂದು ನನ್ನೇನು ಸೆರೆಯಿಂದ ಬಿಡಿಸಬೇಕು. ವಸುಮತಿ ಯುವರಾಜ ಜೊತೆ ನಾವೀ ರಾಜನೇ ತಪ್ಪಿಸ್ಕೊಂಡು ಹೋಗೋಣ. ಆಗ್ಲಿ ಪ್ರಭು, ಪ್ರಾಣ ಅರ್ಪಿಸಿ ಆದ್ರೂ ನಾನೇ ಪ್ರಯತ್ನ ಮಾಡ್ತೀನಿ. ಅರ್ಧರಾತ್ರಿಗೆ ಸಿದ್ಧವಾಗಿ. ನೀವು ದೂರಾಲೋಚನೆ ತೆಗೆಯಲಿಲ್ಲ. ಎಷ್ಟೇ ಕಷ್ಟಗಳಾಗಲಿ ನನ್ನ ನಾಥನ ಚರಣ ಸೀಮೆಯೇ ನನ್ನ ಸ್ವರ್ಗ ಸೀಮೆ. ನನ್ನ ಜೀವಿತ ಇಲ್ಲೇ ಕೊನೆಯಾಗಿ ಬಿಡಲಿ. ಬೇಡ, ನೀನು ಈ ಭಯಂಕರ ತಾಪಕ್ಕೆ ಬಲಿಯಾಗಬೇಕಿಲ್ಲ. ನಿನ್ನನ್ನು ಕಣ್ಣಿಗೆ ಮುದ್ದಾಗಿ ಪುಷ್ಪದಲ್ಲಿಟ್ಟು ಬೆಳೆಸಿದೆ. ನನ್ನ ಪ್ರಾಣಿಕವಾಗಿ ನೋಡಿಕೊಂಡೆ. ನೀನೀಗ ನಶಿಸುವಾಗಲೂ ತಂದೆಯ ಹೃದಯ ಒಬ್ಬದು ನೀನು ಜತೆ ಬಾರದೆ ತಪ್ಪದು. ಕ್ಷಮಿಸಿ ತಂದೆ, ನಮ್ಮನ್ನು ಬಿಟ್ಟು ಬಿಡಿ. ನೀವು ಮಾತ್ರ ಸುರಕ್ಷಿತವಾಗಿ ದ್ವಾರಕ್ಕೆ ಸೇರಿ. ಹಾಗಾಗಲ್ಲಮ್ಮ, ಬಾಮ್ಮ. ಬೇಡ ತಂದೆ, ಅಮ್ಮ, ತಂದೆ, ನನ್ನ ನನ್ನ ಮಾತು ಮಾತು ಕೇಳು. ಕೇಳು. ತಂದೆ, ತಂದೆ, ಬೇಡ ತಂದೆ, ತಂದೆ. ದ್ವೇಷ ಸಾಧಿಸೋಕೆ ಇಷ್ಟು ದೂರ ಬಂದೆಯಾ? ನನ್ನಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ತಂದೆ, ತಾತೆ ನೀನು ಅನಬೇಡ ತಂದೆ. ಈ ಕಿರಾತಕನ ಹೃದಯ ಕರಗದು ಮಗು. ಏಕೆ? ಏಯ್! ನನ್ನವರನ್ನ ನನ್ನಿಂದ ದೂರಾಗಿಸಲು ಪ್ರಯತ್ನಿಸುವೆಯಾ? ತುಚ್ಛನೆ, ನೋಡಿ ಏನಾಗುತ್ತೋ. ಏಯ್! ಏನಾಗುತ್ತೆ? ನನ್ನ ಪ್ರಾಣ ಹೋಗುತ್ತೆ ಅಷ್ಟೇ ತಾನೆ? ತೆಗಿ, ಒಂದೇ ಸಾರಿ ತೆಗಿ. ಈ ಸೆರೆಯಲ್ಲಿ ಕ್ಷಣಕ್ಕೊಮ್ಮೆ ಸಾಯೋಕ್ಕಿಂತ ಅದೇ ಮೇಲು. ಈ ಪಾಪನ ಕಣ್ಣಾರ ಕಾಂತ ಜೀವಿಸೋದಕ್ಕಿಂತ ಮರಣಿಸೋದ ಮೇಲು. ಆಗ್ಲಿ. ನೀವಷ್ಟು ಸುಲಭವಾಗಿ ಮರಣಿಸುವುದು ನನಗಿಷ್ಟವಿಲ್ಲ ಮಾವ. ಯಾರಲ್ಲಿ ಈ ಕಿರಾತಕನ ಕಣ್ಣುರಿಸಿ ಮೃಗಗಳಿಗೆ ಆಹುತಿ ಮಾಡಿ ಹೋಗಿ. ಪ್ರಭು, ಮನ್ನಿಸಿರಿ. ನನ್ನ ತಂದೆಯವರು ರಕ್ಷಿಸಿರಿ ಪ್ರಭು. ಇವರನ್ನು ಸೆರೆಯಲ್ಲಿ ರಕ್ಷಿಸಿರಿ. ಜಾಗ್ರತೆಯಿಂದ ನೋಡಿಕೊಳ್ಳಿ. ಮಗು, 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 ಮಗು. ಆನಂದ. ಕಿರಾತಕರೇ, ನಿಮಗೆ ಹೃದಯವಿಲ್ಲವೇ? ಎಂದಿಗಾದರೂ ನಿಮ್ಮ ಪಾಪಕ್ಕೆ ಫಲಿತ ದೊರೆಯೇ ತಪ್ಪದು. ಓರ್ವ ಮುಗ್ಧನ ಹೃದಯ ದಾಹದಿಂದ ದಗ್ಧವಾಗಿ. ತಾಳಿರಿ, ನಮ್ಮ ನರಕಾಸುರ ಮಹಾರಾಜರ ಮಾತ್ರ ತೆಗೆಯೋ ಹಾಗಿಲ್ಲ. ಈ ಮುದುಕ ಏನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರೆ ಅದು ನಮ್ಮ ರಾಜರಿಗೆ ತಿಳಿದಿದೆ, ನಮಗ್ ತಿಳಿಯುದು. ಮಾತಾಡ್ರೆ ಮುಂದೋಗಿ. ನನ್ನ ಮಾತು ಕೇಳಿ ಈ ಚಿತ್ರಹಿಂಸೆ ನಿಲ್ಲಿಸಿ. ನೀವು ನಿರ್ವಂಶವಾಗುತ್ತೆ. ತಾಳಿ, ತಾಳಿ, ತಾಳಿ. ಬೇಡ, ಬೇಡ, ಅವ್ರನ್ನ ಬಿಟ್ಟುಬಿಡಿ. ನನಗೋಸ್ಕರ ಅವ್ರನ್ನ ಬಾಧೆ ಪಡಿಸಬೇಡಿ. ನನ್ನ ಹಿಂಸಿಸಿ, ನನ್ನ ಕಣ್ಣು ಕಿತ್ತು ನಿನ್ನ ಧರ್ಮ ನೆರವೇರಿಸಿ. ಕೇಳಿ, ನಿಮ್ ಕಣ್ಣು ಹೆಂಗಿಸ್ತೀನಿ. ಕಣ್ಣು ಮುಚ್ಚಿ ನಿಮ್ ಕಣ್ಣು ಹೆಂಗಿಸ್ಬಿಡ್ತೀನಿ. ಕಟಾಕಿ.
ನಮ್ಮ ರಾಜನ ಮಾತಿಗೆ ಎದುರಿಲ್ಲ. ಹೋಗಿ ನಿಮ್ ದೇವರಲ್ಲಿ ಒಪ್ಪಿಸ್ಕೊಡಿ. ಕಾಪಾಡಿ ಸ್ವಾಮಿ, ಕಾಪಾಡಿ ನಮ್ಮನ್ನು. ಯಾರು? ನಾರದ ಮುನೀಂದ್ರರೇ? ನಾರದ ಮುನೀಂದ್ರ, ನಾರದ ಮುನೀಂದ್ರ, ನಾರದ ಮುನೀಂದ್ರ, ನಾರದ ಮುನೀಂದ್ರ, ನಾರದ ಮುನೀಂದ್ರ. ಏಳು ನಾಗದತ್ತ. ಮುನೀಂದ್ರ, ಅಂತಿಮದಲ್ಲಿ ನನ್ನ ಗತಿ ಏನಾಯ್ತು ನೋಡಿದರ? ಧೈರ್ಯ ಪಡೆದಿರಯ್ಯ. ಇಲ್ಲ ಮಹರ್ಷಿ, ನಾನೀ ಬಾಧೆ ಭರಿಸಲಾರನು. ನಿಮ್ಮ ಪಾದಗಳ ಮೇಲೆ ಮರಣಿಸುತ್ತೇನೆ. ನಿನ್ನನ್ನು ಸ್ಮರಿಸಿಕೊಳ್ಳುತ್ತಾ ನಾಗದತ್ತನ ಮರಣಿಸಿದನೆಂದು ಕೃಷ್ಣ ಭಗವಾನನಿಗೆ ಮನವಿ. ನಾಗದತ್ತ, ಮರಣಿಸಿ ಏನ್ ಸಾಧಿಸುವೆ? ಬದುಕಿ ಎಲ್ಲಾ ನೀಸಬೇಕೇ ಹೊರತು ಆ ಕೃಷ್ಣ ಭಗವಾನರ ಹತ್ತಿರಕ್ಕೆ ಹೋಗಿ ಹಾಗೋ ಹೀಗೋ ನರಕನ ಅಪಹರಿಸಿದ ಕನ್ಯರನ್ನು ನಿಮ್ಮ ಪ್ರಭು ರಕ್ಷಿಸಿ ನಿಮಗೊಪ್ಪಿಸುತ್ತಾರೋ ಇಲ್ಲವೋ ತಿಳ್ಕೊಳ್ಳಿ. ಶಾಂತಿ ವಚನವನ್ನು ತಪ್ಪಿಸಿ ರಣರಂಗಕ್ಕೆ ಹೊರಡೆಂದು ನಿಮ್ಮ ಪ್ರಭುವನ್ನು ಬೇಡಿಕೊಳ್ಳಿ. ವಾಗ್ದಾನವನ್ನು ತೆಗೆದುಕೊಳ್ಳಿ. ಯಾಕೆ ಆವೇಶ? ಆಪತ್ತಿನವರ ಆಕ್ರಂದನೆ. ನಾವೀ ಬಾಧೆ ಭರಿಸಲಾರೆವು. ಆ ನರಕನನ್ನು ನೀವು ಹತ್ಯೆ ಮಾಡುವಿರಾ? ಜಯವೋ ಅಪಜಯವೋ ನಾವೇ ನಿರ್ಧರಿಸಬೇಕೆನ್ನುವಿರಾ? ಹೇಳಿರಿ. ಶಾಂತಿಯಿಂದಿರಿ. ಇನ್ನೂ ಅದೇ ಮಾತೆ ಪ್ರಭು. ಬೇಕಾದಷ್ಟು ಕನ್ಯೆಯರನ್ನು ಅಪಹರಿಸಿ ತಾಯಿ ತಂದೆಯರ ಹೃದಯಕ್ಕೆ ಆರದ ಕಿಚ್ಚ ಹತ್ತಿಸಿದ್ದಾನೆ. ದೇಶ ಶೋಕದಿಂದ ಪ್ರತಿಧ್ವನಿಸುತ್ತಿದೆ. ಶಾಂತಿ ವಚನಗಳಿಂದಲೇ ಸಮಾಧಾನ ಪಡಬೇಕೆ? ಕೃಷ್ಣ, ಆಲೋಚಿಸಿದರೆ ನಿನ್ನ ಧರ್ಮನಿಷ್ಠೆಯನ್ನೇ ಅನುಮಾನಿಸಬೇಕಾಗುತ್ತೆ. ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ, ಶ್ರೀಕೃಷ್ಣ, ಶ್ರೀಕೃಷ್ಣ. ನೀನು ಲೋಕರಕ್ಷಣೆಗೆ ಅವತರಿಸಿದ ನಾರಾಯಣನೇ ಅಂದುಕೊಂಡಿದ್ದೆವು. ವಾಗ್ದಾನವೆಲ್ಲ ನಿಜವೆಂದು ವಿಶ್ವಾಸ ಬಿಟ್ಟೆವು. ನಿನ್ನನ್ನು ಸೇವಿಸಿದರೆ ನಮ್ಮ ಕಷ್ಟಗಳೆಲ್ಲ ದಡಸೇರಿತೆಂದು ಭಾವಿಸಿದೆವು. ಇಲ್ಲ, ನಿನ್ನ ಕಥೆಯೆಲ್ಲ ಸುಳ್ಳು, ನಿನ್ನ ಮಾತೆಲ್ಲ ಬುಟ್ಟಾಗಿದೆ. ನಿಜವಾಗಿ ಕೇಳುವುದೇ, ದೀಪ ಬೆಳಗಿಸಿಕೊಳ್ಳಲು ಈ ಲೋಕ ಕೋರದೇನು? ಶಾಂತಿ ಸತ್ಯಗಳು ದಯಾ ಧರ್ಮಗಳಿಲ್ಲದೆ ನರಕ ಪಾಲನೆಯಲ್ಲಿ ಪ್ರಜೆಗಳು ಬಲಿಯಾಗುವುದೇ ನಿನಗೆ ಅಭಿಮತವೇ? ಪೂರ್ತಿಯಾಗಿ ವಿನಾಶ ಬದುಕುವ ಮೊದಲೇ ಒಂದು ರಕ್ಷಿಸು, ರಕ್ಷಿಸು. ಆ ಮಾತೆ ಈ ದೇವಮಾತೆ ಅದಿತಿ ಕೂಡ ಕೇಳುವುದು ಶ್ರೀಕೃಷ್ಣ. ಸಮಾಧಾನವೇನು? ವೀರನಾದ ಉಪೇಂದ್ರನ ಹಿನ್ನೆಲೆಯಲ್ಲಿರುವೆ ಎಂದು ಸಹಾಯಕನಾಗುವೆ ಎಂದು ಆಶಿಸುವ ನಿಮ್ಮ ಅಣ್ಣ ಮಹೇಂದ್ರನು ಹೆಂಡತಿ ಮಕ್ಕಳೊಂದಿಗೆ ಅಡವಿಯಲ್ಲಿ ಅಲ್ಲಾಡಿ ಹೋಗಿರುವಾಗ ಅಂತಃಪುರದೊಳಗೆ ಅಷ್ಟಮಹಿಷಿಯರೊಂದಿಗೆ ನೀನು ಆನಂದಿಸುತ್ತಿರುವೆಯಾ? ದೇವಮಾತೆ, ದೇವಮಾತೆಗೆ ಬಂದಂಥ ಈ ದೀನಸ್ಥಿತಿ ನೋಡು. ದಿವ್ಯ ರತ್ನಾಲಂಕೃತ ಕುಂಡಲಗಳೊಂದಿಗೆ ಎಸೆಯುವ ಈ ಅತಿಥಿ ದಿನನ್ನು ಪರಾಭವಿಸಿ ಬಲಾತ್ಕಾರವಾಗಿ ಕರ್ಣಕುಂಡಲ ಕಿತ್ತುಕೊಂಡ ದೃಶ್ಯ ಒಂದು ಸಾರಿ ಊಹಿಸು. ಬಲರಾಮನೇ ಬಂಧೀಕೃತನಾಗಿದ್ದರೆ, ದೇವಕಿ ದೇವಿಗೆ ಈ ಪರಾಭವವಾಗಿದ್ದರೆ ನೀನು ಸಹಿಸಿ ಸುಮ್ಮನಿರುವೆಯಾ ಕೃಷ್ಣ? ಅಮ್ಮ, ಅಮ್ಮನೆನ್ನುವ ಅಭಿಮಾನವಿದ್ದರೆ ನನ್ನ ಮಾತು ಮನ್ನಿಸು, ನನ್ನ ಅವಮಾನ ಕೊನೆಗೊಳಿಸು. ನಮ್ಮ ಮೊರೆ ಆಲಿಸಿ ನಮ್ಮನ್ನೇ ನರಕ ಬಾಧೆಯಿಂದ ವಿಮುಕ್ತಿಗೊಳಿಸು. ಅಂಧಕಾರ ಬಂಧಿತವಾದ ಈ ಲೋಕಕ್ಕೆ ಬೆಳಕನ್ನು ತೋರ್ಪಿಡಿಸು. ಸೆರೆಯಲ್ಲಿ ಮುಗ್ಗುತ್ತಿರುವ ಕಣ್ಣೀರು ಸೆರೆಬಿಡಿಸು. ನಾನು ಕೊಡು ಕೃಷ್ಣ, ವಾಗ್ದಾನ ಕೊಡು. ಸಂಶಯಿಸಿದ್ರೆ ಮಹಾನುಭಾವ, ವಾಗ್ದಾನ ಕೊಡಿರಿ. ತಾಯಿ ಮಾತನ್ನು ಸುಳ್ಳು ಮಾಡಬೇಡೀಗ. ನಮ್ಮೆಲ್ಲರ ಕೊರತೆ ಆದಿ ನಡೆಸಿಕೊಡು. ಈ ಲೋಕದಲ್ಲಿ ಧರ್ಮವು ಪ್ರತಿಷ್ಠಾಪಿತವಾಗುತ್ತದೆ. ಜೀವಕೋಟಿಗೆ ಶಾಂತಿ ಲಭಿಸುತ್ತದೆ. ನರಕನ ಸಂರಕ್ಷಿಸೆ ಪರಿವಾರ ಸಹಿತನ ನಿಟಲಾಕ್ಷನೇ ಬಂದು ನಿಂದರೇನು? ಆತನ ಆಣತಿ ಕಾಯಲಾಗ ಸುರರೆಲ್ಲ ಶಿವನ ಬೆನ್ನಲ್ಲೇ ಬಂದರೇನು? ಗ್ರಹವೆಲ್ಲ ಬಿರಿ ಗತಿಯ ತಪ್ಪಿದರೇನು? ಪಂಚಭೂತವದು ಜೃಂಭಿಸುತ್ತಿರುವಾಗ ಭೂದೇವಿಯೇ ಬಂದು ಪುತ್ರ ಭಿಕ್ಷಾಂದೇಹಿ ಎಂದು ಕೈ ಚಾಚಿ ಅರ್ಥಿಸಿರುವಾಗ ಸತ್ಯ ಧರ್ಮವನ್ನು ತಪ್ಪದ ಜನರಿಗಾತ ಎಸಗಿದ ಪರಾಭವವೆಲ್ಲವೂ ಸವೆದು ಹೋಗೆ ಧರ್ಮ ಸಂಸ್ಥಾಪನೆ ಮಾಡ್ಪೆನು ಧರಣಿಗೆ. ಧನ್ಯೋಸ್ಮಿ, ಧನ್ಯೋಸ್ಮಿ ಶ್ರೀಕೃಷ್ಣ, ಧನ್ಯೋಸ್ಮಿ.
ನನ್ನ ಬಯಕೆ ನೆರವೇರಿತು. ನನ್ನ ಜನ್ಮ ಸಾರ್ಥಕವಾಯಿತು. ಧನ್ಯ. ಏನಾಗದತ್ತ? ಧನ್ಯ. ಶಪಥವೇ? ಎಂಥ ಸಾಹಸವು! ನನ್ನ ಮುಂದೆ ಆ ಮಾನವಾಧಮನ ಹೋರಾಟ. ಮಾಯಾರಣ ಕೋವಿದರು ಮಹಾಬಲ ಸಂಪನ್ನರಾದ ಇಷ್ಟೊಂದು ರಾಕ್ಷಸ ವೀರರೊಂದಿಗೆ ಹೊಗಳಿಸಿಕೊಳ್ಳುತ್ತಿರುವ ವೀರಾಧಿವೀರನು ಅಲೌಕಿಕ ತಪೋಬಲದೊಂದಿಗೆ ಹರನನ್ನು ಸಹಿತ ಮೆಚ್ಚಿಸಿ ಅಜೇಯತ್ವ ಗಳಿಸಿ ಅಮರಾವತಿ ಮೇಲೆ ದಾಳಿ ನಡೆಸಿ ಅಮರತ್ವ ಸಾಧಿಸಿದ ಅಪ್ರತಿಮನಾದ ಪ್ರತಿಭಾವಂತನ ಮುಂದೆ ನಿನ್ನ ಪ್ರತಾಪವು. ಆನಕೆಂದಾನೆ ಪದ ಪ್ರಾಣ ಪಂಚವನೀಗಿ ಕುಣುವಲ್ಲಿ ಮುದುಕಿ ಕೂತನೆಯ ನಾನು ಕಡೆಗಾಲ ತಳ್ಳಿ ಕುಟ್ಟಲು ಸೊಟ್ಟನಾಗುತ್ತ ಮರಣಿಪ. ಶಕಟಾಸುರನೆ ನಾನು ತಲ ಮೇಲೆ ಕಾಲಿಟ್ಟು ತಾಂಡವವು ಎಸಗಿ ಪರಿಪರಿಪೆನೆ ನೀರಸತ್ವನೆ ನಾನು. ಆ ಗಾರಡಿಯಲ್ಲೇ ಹಸು ನೀಗಿಸುವಂಥ ಪರಿಪೊಳ್ಳು ಬಲದ ಕಂಸನೆ ನಾನು. ಘನ ತಪೋಬಲ ದರ್ಪಿತ ಕಾಲ ಕಾಲ ವರದಯಾಲಬ್ಧ ದುರ್ಜಯ ಬಾಹುಬಲ ನೀ ಅಮರ ಜೀವಿಯು ಧನುಜ ಲೋಕಾಧಿನಾಥ ನರಕ ಸಾಮ್ರಾಟನ ಗೆಲ್ಲಲು ನಿನಗೆ ತರವೇ ಉಳುವೆ. ನೀನಾ ನನ್ನನ್ನು ವಧಿಸುವುದು? ನನ್ನ ತಾಯಿ ಭೂದೇವಿ ಬಿಟ್ಟು ಇನ್ಯಾರು ವಧಿಸರು? ಹೆತ್ತ ತಾಯಿ ಕಂದನ ಮೇಲೆ ಕತ್ತಿ ಎತ್ತುವಳೆ. ಮಹಿಳೆಯರು ಯುದ್ಧ ಸನ್ನದ್ಧರಾಗುತ್ತಿರುವಂತಿದೆ. ಸ್ವಾಮಿಯವರು ಸತ್ಯಸಮೇತ ಸಮರ ಪ್ರಯಾಣಕ್ಕೆ ಒಪ್ಪಿಕೊಂಡಿರುವರೇ? ಅವರೆಂದಾದರೂ ನನ್ನ ಮಾತಿಗೆ ಆಗದೆಂದರೆ ನಾರದ? ಸ್ವಾಮಿಯವರು ಆಗದೆಂದರು, ನೀವು ಮಾತ್ರ ಮೆತ್ತಗಾಗದೆ ಬೆಂಬಿಡದಿರಿ. ಆವಾಗ ನಿಮಗೆ ಯುವತಿ ಮಂಡಲದೊಳಗೆ ಅಖಂಡ ಯಶಸ್ಸು ಲಭಿಸುತ್ತದೆ. ನಿಮ್ಮ ಮನೋರಥವೂ ನೆರವೇರುತ್ತೆ. ಏನದು ನಾರದ ಅಂಥ ಮನೋರಥ? ಸತ್ಯಾದೇವಿ ಕೋರಬೇಕು, ಸ್ವಾಮಿಯವರು ತೀರಿಸಬೇಕು. ಇನ್ನು ನಾನು ಬರುವೆ. ನಾರಾಯಣ ನಾರಾಯಣ. ಏನದು ಸತ್ಯ? ಸಮರ ರಂಗದಲ್ಲಿ ತಮ್ಮ ಸನಿಹದಲ್ಲಿದ್ದು ಆ ವಿನೋದ ನೋಡಲು ಉತ್ಸಾಹವಾಗಿದೆ ಸ್ವಾಮಿ. ಅದು ವನವಿಹಾರ ಅಲ್ಲ, ರಣರಂಗ ವಿಹಾರವೆಂದು ತಿಳಿದೇ ಕೋರುವೆನು. ನನ್ನ ಮಾತನ್ನಾಲಿಸಿ ಬಿಟ್ಟು ಬಿಡಿದೇವಿ. ರಣರಂಗವೆಂದರೆ ನೀನು ಊಹಿಸಲಸದಳು. ಕೋಗಿಲೆ ಪಲ್ಲವಿಗೆ ಕುಸುಮ ಪರಾಗಗಳಿಗೆ ಸೋಲುವಂಥ ಸೌಕುಮಾರಿ. ವೀರಸಿಂಹನ ಗರ್ಜನೆಗೆ ತುರಗ ಶಂಖ ಮುಖೋದ್ಭೂತ ಧೂಳಿಯನ್ನು ತಾಳಲಾರೆ. ಶತ್ರುಗಳ ಸಂಚನ್ನು ಸಹಿಸಲಾರೆ ದೇವಿ. ಶೃಂಗಾರ ದೇವತೆಯಾದ ಸತ್ಯಭಾಮೆಯನ್ನೇ ನೀವೀವರೆಗೆ ನೋಡಿದ್ದೀರಿ, ಪ್ರಣಯ ಕೋಪವನ್ನೇ ಕಂಡಿದ್ದೀರಿ. ಆದರೆ ವೀರರ ಸಾಧಿ ದೇವತೆಯಾದ ಸತ್ಯಭಾಮೆ ಉಜ್ವಲ ರೂಪವನ್ನು ನೀವು ನೋಡಿಲ್ಲ ಪ್ರಭು. ನನ್ನ ಬಲ ಪ್ರತಾಪಗಳು ಶೌರ್ಯ ಸಾಹಸಗಳನ್ನು ಪ್ರದರ್ಶಿಸಿವೆ. ಅಬಲೆಯರನ್ನು ಅವಮಾನಿಸಿ ಹಿಂಸಿಸಿದ ನರಕನನ್ನು ವಧಿಸಿ ಸ್ತ್ರೀಯರ ದ್ವೇಷಾಗ್ನಿ ಆರಿಸುವೆನು. ಅಂಧಕಾರಮಯವಾದ ಈ ಲೋಕಕ್ಕೆ ದಿವ್ಯ ಜ್ಯೋತಿ ಬೆಳಗಿಸುವೆನು. ನಿಮ್ಮ ಧರ್ಮ ಸಾಧನೆಯಲ್ಲಿ ಪಾಲ್ಗೊಂಡು ನಿಮಗೆ ವಿಜಯ ಸಾಧಿಸಿ ನನ್ನ ಮುಯಿ ತೀರಿಸಿಕೊಳ್ಳುವೆನು ಪ್ರಭು. ತಾಳು ದೇವಿ ತಾಳು. ನಿನ್ನ ಆಗ್ರಹ ನಿಗ್ರಹಿಸು. ಪ್ರತಿವೀರ ಭಯಂಕರ ಸತ್ಯಭಾಮಿಯನ್ನು ಸಮರರಂಗಕ್ಕೆ ಕರೆಕೊಂಡು ಹೋಗುವುದು ನಿಜವೇ? ನಿಜವೇ ದೇವಿ. ಏಕೆ, ನಿನಗೂ ಕೂಡ ಸಮರಕ್ಕೆ ಬರಲಾಸೆಯೇ? ಆ ಮುಗ್ಧಳೇನೋ ಸುಮ್ಮನೆ ಕೇಳಿದರೆ ನೀವು ಅಂಗೀಕರಿಸುವುದೇ ಸ್ವಾಮಿ. ಎಂದಾದರೂ ಸ್ತ್ರೀಯರು ರಣರಂಗದಲ್ಲಿ ಕಾಲಿಟ್ಟಿದ್ದನ್ನು ಕೇಳಿದ್ದೀರಾ? ರಣರಂಗದಲ್ಲಿ ಶಸ್ತ್ರಾಸ್ತ್ರಘಾತಕ್ಕೆ ಕುಮಾರಿ ಸತ್ಯಭಾಮೆ ಸಹಿಸಳು. ಅವಳಿಲ್ಲೇ ಇರಲಿ ಸ್ವಾಮಿ. ಬೇಕಿಲ್ಲ ದೇವಿ, ನೀನು ಭ್ರಮೆ ಪಡುವೆ. ಸಮರರಂಗದಲ್ಲಿ ಸತ್ಯಲಿರಬೇಕಾದ ಅವಶ್ಯಕತೆ ಇರುವುದು. ನರಕನ ಅಂತ್ಯ ಆತನ ತಾಯಿ ಭೂದೇವಿ ಕೈಯಲ್ಲಿರುವುದು. ಸತ್ಯಭಾಮೆಯೇ ಭೂದೇವಿ. ನಾನು ಭಕ್ತ ಪಕ್ಷಪಾತಿಯೇ ಆಗಲಿ, ವ್ಯಕ್ತಿ ಪಕ್ಷಪಾತಿ ಇಲ್ಲ ಭೂದೇವಿ. ಇದು ಪಕ್ಷಪಾತ ತಾನೇ ಸ್ವಾಮಿ. ಸಕಲ ಐಶ್ವರ್ಯಗಳು ಸೌಖ್ಯಗಳು ಲಕ್ಷ್ಮೀದೇವಿಗೆ, ಕಷ್ಟಗಳು ನನಗೆ. ಸಹನಮೂರ್ತಿ ಆದುದಕ್ಕೆ ನನಗಿದೇನೇ ಬಹುಮಾನ? ಈ ಕಷ್ಟಗಳು ಚಿರಕಾಲ ನಿಲ್ಲವು ದೇವಿ. ಅಚಿರಕಾಲದೊಳಗೆ ನಾನು ಕೃಷ್ಣಾವತಾರ ಎತ್ತ ಬಯಸಿರುವೆನು. ಲಕ್ಷ್ಮಿ ರುಕ್ಮಿಣಿಯಾಗಿ ಜನ್ಮಿಸುವಳು, ನೀನು ಸತ್ಯಭಾಮೆಯಾಗಿ ಜನ್ಮಿಸುವೆ. ಆವಾಗ ಅಖಂಡ ಐಶ್ವರ್ಯಗಳನ್ನು ಆಡಂಬರಗಳನ್ನು ನೀನೇ ಅನುಭವಿಸುವೆ. ನನಗೆ ಕೂಡ ಅಸಾಧ್ಯವಾದ ಒಂದು ಘನಕಾರ್ಯ ಸಾಧಿಸಿ ಲೋಕ ಕಲ್ಯಾಣ ಸ್ಥಾಪಿಸಲಿರುವೆ, ಶಾಂತಿ ಸ್ಥಾಪಿಸುವೆ. ಹಾಗೆಂದೇ ಸತ್ಯಭಾಮೆಯ ಮನೋರಥ ನಡೆಸಬೇಕಾಗಿದೆ. ಮನ್ನಿಸಿರಿ ಸ್ವಾಮಿ, ಅಜ್ಞಾನದಿಂದ ನಿಮ್ಮ ಲೀಲೆ ಅರ್ಥವಾಗದೆ ಹೋಯಿತು. ನೀವೇನು ಮಾಡಿದರು ವಿಶ್ವಶಾಂತಿಗೆ ಲೋಕ ಕಲ್ಯಾಣಕ್ಕೆಂದೇ ತಿಳಿದುಕೊಂಡೆನು. ದೇವಿ, ನಾಳೆ ಕದನ ರಂಗಕ್ಕೆ ಸೈನ್ಯ ಸಮೇತನಾಗಿ ಹೊರಡುವೆನು.
ರಣಗಳು ನನ್ನಿದಿರಿಸುವ ಧನುಧಾರಿ ಜಗದೊಳು ಯಾರು ರಣಾಂಗಣಗಳು ನನ್ನಿದಿರಿಸುವ ಧನುಧಾರಿ ಜಗದೊಳು ಯಾರು ನರರು ಎಲ್ಲ ಗೆಲ್ಲುವರೇನು ತ್ರಿಭುವನ ವಿಭುಧನು ನಾನೇನೆ ಗಿರಿಹರನಿರಲಿ ಮುರಾರಿಯಿರಲಿ ಗದರುವುದಿಲ್ಲ ಬಿಡುವುದಿಲ್ಲ ಗಿರಿಹರನಿರಲಿ ಮುರಾರಿಯಿರಲಿ ಗದರುವುದಿಲ್ಲ ಬಿಡುವುದಿಲ್ಲ ಪಡಿದು ಅವಗಿ ಪೊಗರಿಸುತ್ತ ನರಕನ ಬಿಡುದ ನಿರುವುದಿಕ್ಕೆ ನೀವೇ ರಕ್ಷಿಸಿರಿ. ಈ ಯುದ್ಧ ಹೇಗಾದರೂ ನಿಮ್ಮಿಂದ ನಿಲ್ಲಬೇಕು. ಹೊರಡಿ ಹೊರಡಿ. ಪ್ರಭು ನಿಲ್ಲಿರಿ ನಿಲ್ಲಿರಿ. ಪ್ರಭು ನನ್ನ ಮೊರೆ ಆಲಿಸಿ ಈ ಯುದ್ಧ ಪ್ರಯಾಣವನ್ನು ನಿಲ್ಲಿಸಿರಿ. ಈ ನರಕಲ ಸಂಕಲ್ಪ ಹಿಂತಿರುಗದು ಬಿಡು. ಪ್ರಭು ಶ್ರೀಕೃಷ್ಣನು ಅವತಾರ ಪುರುಷನು, ಮಾನವ ಮಾತ್ರನಾಗನು. ದಾನವ ವಿಧ್ವಂಸಕ್ಕೆ ಜನ್ಮಿಸಿದರೆ ಶ್ರೀಕೃಷ್ಣನೊಡನೆ ಬೈರ ಬೆರೆಸದಿರಿ. ಚಿಚಿ ಅಮಂಗಳ ಪ್ರಲಾಪನಿ. ಈ ನರಕ ಸಾರ್ವಭೌಮನು ಜಗತ್ರಯ ಭುವನ ಶಾಸನಕರ್ತ, ಅನಿರ್ಜಿತ ಅಖಂಡ ಪ್ರತಾಪನು. ಒರ್ವಯಾದವನ ಧಿಕ್ಕಾರವನ್ನು ಎಷ್ಟು ಮಾತ್ರವೂ ಸಹಿತನು. ಸ್ವಾಮಿ ನನ್ನ ಮಾತನ್ನು ಮನ್ನಿಸಿ. ನೀವೇ ನನ್ನ ಸರ್ವಸ್ವವು. ನಿಮ್ಮ ಶ್ರೇಯಸ್ಸೇ ನನ್ನ ಲಕ್ಷ್ಯ. ನನ್ನ ಮಾರ್ಗಲ್ಯವು ರಕ್ಷಿಸರಿ. ಈ ಯುದ್ಧ ಮಾಡದಿರಿ. ಪ್ರಭು 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 ನನ್ನ ಗುಂಡಿಗೆಯಲ್ಲಿ ಪ್ರಾಣ ಬಿರುವನಕ ನಿಮ್ಮನ್ನು ಯುದ್ಧಕ್ಕೆ ಬಿಟ್ಟುಕೊಡಲು ಪ್ರಭು. ನಿನ್ನ ಮೂರ್ಖತ್ವಕ್ಕೆ ಫಲ ಅನುಭವಿಸುವೆ. ಹೋಗು. ತ್ರಿಭುವನ ವಿಜಯದ ನರಕ ಸಾರ್ವಭೌಮನ ಸಂಹಾರ ಮಾಡಲು ಶಬದವನ್ನು ಗೈದವನು ವೀರಾಧಿವೀರನೆಂದುಕೊಂಡಿದ್ದೆನು. ಆಯುಧಗಳಿಂದ ಅಲಂಕರಿಸಿಕೊಂಡ ಅಬಲೆಯನ್ನು ಒತ್ತಾಸಿಟ್ಟುಕೊಂಡಂತ ಅದವನೆಂದುಕೊಳ್ಳಲಿಲ್ಲ. ಕೃಷ್ಣ ಸತಿ ಸಮೇತ ದಯಮಾಡಲು ಚಂದನ ಸತ್ಕಾರಗಳನ್ನು ಸ್ವೀಕರಿಸಲು ಇದೇನು ಕಲ್ಯಾಣ ಮಂಟಪವೇನು? ದುರ್ಭರ ರಣಭೇರಿ ಮೃತಿಧಾರಕ ಚಿತ್ರಶ್ರವಣವು ಶತಸಹಸ್ರ ರಕ್ಷೋ ವೀರಕರ ಸಂಚಾಲಿತ ಖಡ್ಗಧಾರ ಭಯಂಕರ ಯುದ್ಧರಂಗವಿದು ತಿಳಿದಿದೆಯೋ? ಪ್ರಭು ಭಕ್ತಜನ ಮಂದಾರವಾದ ಮಂದಹಾಸಕ್ಕಿದು ತರವಿ. ಈ ಪರಮಧೂತನ ವಾಚಾಳಿತನವನ್ನು ಕೊಂಚಕಾಲ ಕೂಡ ಸಹಿಸಲಾರೆ. ತಕ್ಷಣ ಈ ದುಷ್ಟ ಪ್ರಲಾಪಕ್ಕೆ ಅಂತ್ಯ ಉತ್ತರಿಸಿ ಲೋಕರಕ್ಷಣೆಗೈಯಿರಿ. ಆ ಸಮಯವೂ ಸಮೀಪಿಸುತ್ತಿದೆ. ಶಾಂತಿಸು ಸತ್ಯ. ಎಲ್ಲೋ ಗರ್ವಾಗ್ನಿ ದುರ್ವಿದಗ್ಧ. ನಿನ್ನಿಂದಾದ ಲೋಕಾಪಚಾರಗಳಿಗೆ ನಿನ್ನನ್ನೆಂದೋ ಸಂಹರಿಸಬೇಕಾದ. ಆದರೆ ನಿನಗೆ ವ್ಯಕ್ತವೂ ಪರಮ ನಿಗೂಢವೂ ಬಲವತ್ತರವೂ ಆದ ವಾತ್ಸಲ್ಯದಿಂದ ನಿನಗೆ ಮತ್ತೊಂದು ಅವಕಾಶ ಇತ್ತಿರುವೆನು. ಪಶ್ಚಾತ್ತಾಪಪಟ್ಟು ಸಾಧು ಸಜ್ಜನ ಹಿಂಸೆ ಬಿಟ್ಟು ವಂಚನೆಯಿಂದ ಹಾರಿಸಿಕೊಂಡು ತಂದಂಥ ನಮ್ಮ ದ್ವಾರಕಾ ನಗರ ಕಾಂತೆಯರನ್ನು ನಮಗೊಪ್ಪಿಸಿ ಧರ್ಮ ಪರತಂತ್ರನಾಗಿ ಪ್ರವರ್ತಿಸು. ದೇವಮಾತೆ ಅದಿತಿ ಕರ್ಣಕುಂಡಲಗಳನ್ನು ಅವಳಿಗೆ ಅರ್ಪಿಸು. ನಿನ್ನ ಅಪರಾಧಗಳನ್ನು ಮನ್ನಿಸಿ ನಿನ್ನನ್ನು ರಕ್ಷಿಸುವೆ. ನೀನಾ ನನ್ನನ್ನು ಮನ್ನಿಸುವುದು? ನೀನೇ ನನ್ನನ್ನು ರಕ್ಷಿಸುವುದು? ಕಂಸಧೀತಿಗೆ ತಂದೆ ಕಾಲ್ ಬಿಡಿದು ಅರ್ಪಿಸುತ್ತೆ. ಪರಗೃಹವ ಸೇರಿದ ಹಾಲು ಚೋರ ಕುಲಗೋತ್ರ ಗೌರವವನ್ನೆಲ್ಲ ಗಂಗೆ ಪಾಲ್ಗೈದು ಬಲು ಮೋಸವನುಗೈಗೆ ಪಂಚಕ ಶ್ರೇಷ್ಠ. ಸಮರದೊಳು ಜರಾಸಂಧನಿಗೆ ಸೋತು ಸಾಗರವ ಸೇರಿದ ಭಯದ ತೀರು. ವೀರಸಿಂಹನ ಸೆಣಸಿ ಹೋರಾಡಲಾಗದೆ ಹೆಣ್ಣ ನೆರವನ್ನು ತರಿಸಿಕೊಂಡಂಥ ಎಡಿಯೇ ನಿರುಪಮಾನ ಭುಜಬಲ ನಿರ್ಜಿತಾಮರೇಂದ್ರ ಗರ್ವಾಂಧತಿ ನಿರದಿನೇಂದ್ರ ನರಕ ದಾನವೇಂದ್ರನ ಬೆದರುಗೊಳಿಸ ತರವೆ ನಿನಗೆ
ವಿಕ್ರಮ ತೋರು ವೀರನೊಲು ಬೇಗ ದುರದೇ. నీకిలా భయంకరమైన ఈ నరక క్రోధాగ్ని తవితూడదు. ದಾನವ ಯೋಧರೇ, ವಿಜೃಂಭಿಸಿರಿ, ಯಾದವ ಸೇನಾ ಸಮೂಹವನ್ನು ವಿಧ್ವಂಸಿಸಿರಿ. ಮುರಾದ್ ನೀಚನೆ, ವಿರುದ್ಧನೊಡನೆ ಶಸ್ತ್ರಯುದ್ಧ ವಿರೋಚಿತವಾಗದು. ನನ್ನ ರಥ ಉರುಳಿದ ಮಾತ್ರಕ್ಕೆ ವಿಜೇತನೆಂದು ವಿಜೃಂಭಿಸಿದರು. ಶೂರನಾದರೆ ಧರ್ಮಯುದ್ಧ ಮಾಡು. ದಾನವ ಸಾರ್ವಭೌಮರು ಇದು ಧರ್ಮ, ಇದು ಅಧರ್ಮ ಎನ್ನುವ ವಿಚಕ್ಷಣ ಕೂಡ ನೋಡುತ್ತಿದ್ದಾರೆ. ಸುರರನು ಕುಟ್ಟಿದಂದು ಅದಿತಿ ಸುಂದರ ಹಾರಿಸಿ ಅಪ್ಸರೆಯರನ್ನು ಮುಟ್ಟಿದಂದು ಸೆರೆಯಲ್ಲಿಗೆ ಮುನಿಗಳ ನಟ್ಟುವಂದು. ಏನಾಯ್ತು ಧರ್ಮವು? ಮಾಪುರದೊಳ್ಳು ತೂರಿ ಕನ್ಯೆಯರ ದೂರನು ನನ್ನ ಮೈ ಮೇಲಿರಿಸಿದಂದು. ನೀ ಮರೆತಿದ್ದೆ ಧರ್ಮವೆಂಬ ಪದವೇ, ನೀ ಮರೆತಿದ್ದೆ ಧರ್ಮವೆಂಬ ಪದವೇ, ಕಂಗೊಳಿಸಿತೆ ಇಂದು ನೀಚನೇ. ಮದೋನ್ಮತ್ತ ಪ್ರಲಾಪಿ, ಕಟ್ಟಿಡು ನನ್ನ ವಾಚಾಲತ್ವ. ಈ ನರಕ ಪ್ರತಾಪಾಗ್ನಿ ದುರ್ನಿರೀಕ್ಷವು, ದುರ್ಜಯವು, ದುಸ್ಸಾಹವು. ಓಂ ನಮಃ ಶಿವಾಯ. ಭಯಂಕರ ತಪೋ ವಿಭ್ರಾಂತ ಶಂಕರ ಸತ್ಕೃಪಾ ಪರಿಲಬ್ಧ ಮಹಾಬಲ ಶೂರಾತಿಯಿಂದ ನೆಲಕ್ಕುರುಳಿ ಬಿಡು. ಓಂ ನಮಃ ಶಿವಾಯ. ಸ್ವಾಮಿ ಸ್ವಾಮಿ
ಎಲ್ಲವೋ ದುರಹಂಕಾರ ದುರ್ವಿದಗ್ಧ ರಾಕ್ಷಸಾಧಮ ನಾರೀ ಜನ ಹೃದಯೋದ್ಗದ ಶಾಪಾಗ್ನಿ ಜ್ವಾಲಗಳ ನಿನ್ನನ್ನು ದಹಿಸ ಬಿಡುವ ಸಮಯ ಸನ್ನಿಹಿತವಾಯಿತು. ವಂಚಿಸಲಾದ ಸ್ತ್ರೀಜನ ಭಯಂಕರ ಶೋಕಾಗ್ನಿ ನಿನ್ನನ್ನು ಭಸ್ಮೀಭೂತ ಕೈಯದೆ ಬಿಡುದು. ಭುವನೈಕ ಸುಂದರಿ ಶರಶ್ಚಂದ್ರ ಚಂದ್ರಿಕಾ ಸುಖಾನುಭವದಲ್ಲಿ ವಿರಹಿ ಗೀತೆಗಳನ್ನು ಆಲಾಪಿಸಬೇಕಾದ ವಿಲಾಸಿನಿ ಹೀರಾಲಾಪಗಳೊಂದಿಗೆ ವಿಜೃಂಭಿಸುವುದು ವಿಕೃತವು. ಶ್ರೀಶ ಕುಸುಮ ಪರಾಗತ ಮನೋಜ್ಞಮೂರ್ತಿ ನೀನಲ್ಲಿ ರಣರಂಗವೆಲ್ಲಿ? ಯಮಭಟ ಸಮಾನ ಭಯಂಕರ ವೀರ ಭಟಾವೃತನಾಗಿ ಬಲಾತ ಬಲ ನಖಗಳನ್ನು ಬೆಂಡು ಮಾಡುವ ಮದೋದ್ದಂಡ ವೇದಂಡ ಪದಾಘಾತ ಭೂತರಾಗ ವಿಷದಾನ್ವಿತವಾದ ಹೃದಯಗಳ ಭೇದನ ಸಮರ್ಥವಾದ ಭಾಸ್ಕರಾಶ್ವ ಸಮಘೋಟಕ ಹೇಷ ಘೋಷ ಸಂಕುಲದಿಂದ ರಂಗಿದ್ದ ಸಮರ ರಂಗವೆಲ್ಲಿ? ಆ ಬಲೆಯು ನೀನೆಲ್ಲಿ? ಶಾಕ್ತಪ್ರಮದ ಮತ್ತೇಭ ಕಂಠೀರವ ನರಕ ಸಾರ್ವಭೌಮನು ಉಪಶುಭ ತಿಳಿದ ಅಬಲೆಯೊಡನೆಯೇ ಯುದ್ಧ ಮಾಡುವುದು. ಆ ಅಸ್ತ್ರಶಸ್ತ್ರಗಳಿಗೆ ಸ್ವಸ್ತಿ ಹೇಳಿ ನನ್ನನ್ನು ಆಶ್ರಯಿಸು. ನಿನ್ನನ್ನು ಮನ್ನಿಸಿ ನಿನ್ನ ಸೌಂದರ್ಯ ಆರಾಧಿಸುವೆ. ನೀಚಾಧಮ ಪರಸ್ತ್ರೀಯರು ಮಾತೃ ಸಮಾನ ಪೂಜನೆ ಪತಿವ್ರತೆಯರ ಪರಾಶಕ್ತಿ ಸ್ವರೂಪಿಣಿಯರು. ಆ ಪವಿತ್ರ ಸತ್ಯವನ್ನು ಪಾಲಿಸದೆ ಪಾಪ ಚಿಂತನೆಯಲ್ಲಿ ಪತಿತನಾದಾಗ ಆ ಮಾತೃ ಸ್ವರೂಪವು ಸಂಕ್ಷೋಭಿಸಿ ಅಗ್ನಿ ಪರ್ವತವಾಗಿ ಭುಗಿಲೆತ್ತು ಭಯಂಕರ ಜ್ವಾಲೆಗಳು ವಿಜೃಂಭಿಸಿ ನಿನ್ನಾವರಿಸಿ ದಹಿಸುವಾಗ ಬ್ರಹ್ಮ ವಿಷ್ಣು ಮಹೇಶ್ವರರೊಂದಿಗೆ ಬಂದರು ನಿನ್ನನ್ನು ರಕ್ಷಿಸಲಾರರು. ನಿನ್ನ ಘೋರ ಪಾಪ ಭಾವದಿಂದ ಭೂದೇವಿ ಕುಗ್ಗುತ್ತಿದ್ದಾಳೆ. ನಿನ್ನನ್ನು ಒಲಿಸಿ ಭೂಭಾರವನ್ನು ನೀಗುತ್ತೇನೆ, ಕಾಯ್ದುಕೋ. ಕೆಲವು ಮದೋನ್ಮತ್ತ ನಿನಗೆ ಸಾವು ತಪ್ಪದು. ನಾನೇ ಶ್ರೀಹರಿ ಪಾದ ಪದ್ಮ ಭಜನಾ ನಿಷ್ಠಾ ಗರಿಷ್ಠಾತ್ಮಳವು ನಾನೇ ಕಾಳೆ ಸಮಾನ ಭಾರತ ಸಖಿ ದಿವ್ಯ ವೀರತ್ವವದು ಸಂತಾನೆ ಬೆಳಗುತ್ತಿರಲಿ ಸರ್ವವನಿತಾಲೋಕವದು ಮೋದ ಪಡೆ ಈ ಬಾಣೋಗ್ರಾಹಕ್ಕೆ ಕೊಲ್ಲಲೇಗ ನರಕ ಬೇಡೆಯು ಇನ್ನು ಕೂಗಿಸ್ತವೆ. ಅಮ್ಮ 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 ನಿನ್ನನ್ನೇ ನಾನು ಧಿಕ್ಕರಿಸಿದ್ದು, ನಿನ್ನನ್ನೇ ನಾನು ಅವಮಾನಿಸಿದ್ದು. ಅಮ್ಮ ಅಪರಾಧ ತಾಯಿಯೇ, ಮಹಾಪರಾಧ. ಅಮ್ಮ ಅಮ್ಮ ಅಮರಜೀವಿ ಎಂಬ ಅಹಂಕಾರದಿಂದ ಮಾತೃಮೂರ್ತಿಯನ್ನೇ ಮರೆದ ತಾಯಿಯೇ ನನ್ನನ್ನು ಕ್ಷಮಿಸು. ಅಮ್ಮ ತಂದೆ, ಭಗವತ್ ಸ್ವರೂಪ ಬಹುವಿಧವೆಂದು ತಿಳಿಯದೆ ನಿನ್ನ ಭಕ್ತರನ್ನು ಹಿಂಸಿಸಿ ಮಹಾಪರಾಧಗೈದಿರುವೆ ತಂದೆ, ನನ್ನನ್ನು ಕ್ಷಮಿಸು. ಸ್ವಾಮಿ, ಏನಿದೆ ವೈಪರೀತ್ಯವು? ಹೌದು ದೇವಿ, ನೀನು ಭೂದೇವಿ ಅಂಶ ಸಂಜನಿತಳು. ನರಕನು ನಮ್ಮ ಮಗು. ಸ್ವಾಮಿ, ವಿಷಾದಿಸದಿರು ದೇವಿ. ಈ ವಿಶ್ವವೇ ನಮ್ಮ ಸಂತಾನ. ವಿಶ್ವಶಾಂತಿ ಸ್ಥಾಪನೆಯಲ್ಲಿ ಸ್ವಪರಭೇದವು ಪಾಲಿಸುವಂತಿಲ್ಲ. ಧರ್ಮ ಸಾಧನೆಯಲ್ಲಿ ಪಾಲ್ಗೊಂಡು ನಿನ್ನ ಧರ್ಮವನ್ನು ನೀನು ನೆರವೇರಿಸಿದೆ. ದುಃಖಿಸುತ್ತಿರು ಕಂದ. ತಾಯಿ ತಂದೆಯ ಸಂದರ್ಶನ ಭಾಗ್ಯದಿಂದ ನನ್ನ ಜನ್ಮ ಉದ್ಧರಿಸಿತು. ಆದರೆ ತಾಯಿ ತಂದೆ ಇಲ್ಲದ ಅನಾಥನಾಗಿಸಿ ಹೋಗುತ್ತಿದ್ದೇನೆ. ಕಂದ, ನಿನ್ನ ಕುಮಾರನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಪ್ರಭು, ನಮ್ಮ ಕುಮಾರನಿಗೆ ಮುಕ್ತಿ ಪ್ರಸಾದಿಸಿ ಚಿರಸ್ಮರಣೀಯವಾಗುವಂತೆ ಅನುಗ್ರಹಿಸಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಅಮ್ಮ ಅಮ್ಮ ನರಕಾಂಧಕಾರವು ಅಂತ್ಯವಾದ ಈ ದಿನ ಆನಂದ ಜ್ಯೋತಿಯೊಂದಿಗೆ ವಿರಾಜಿಸುವ ಈ ವಿಶ್ವವೇ ದೀಪಾವಳಿ.